ಫ್ಲೋ ಟು ಫೇಮಾ, ಫೇಮ್ ಟು ಫ್ಲೋನಾ? ಗೋ ವಿತ್ ದ ಫ್ಲೋ ನಂದು ಮಂತ್ರ. ಇಟ್ಸ್ ಆಲ್ವೇಸ್ ಬಿನ್ ಗೋ ವಿತ್ ದ ಫ್ಲೋ. ಏನು ಮಾಡಬೇಕು ಮಾಡು, ಅದರಲ್ಲಿ ನಿಮಗೆ ಫೇಮ್ ಸಿಕ್ಕಿದ್ರೆ ಇಟ್ಸ್ ಗ್ರೇಟ್ ಅಂತ. ಬಟ್ ಯು ಹ್ಯಾವ್ ಟು ಬಿ ಟ್ರೂ ಟು ಯುವರ್ ಸೆಲ್ಫ್ ಇಸ್ ಬಿನ್ ಮೈ ಮೋಟೋ. ನಾನು ಆ್ಯಕ್ಚುಲಿ ನನಗೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇರುವಾಗ ನನಗೆ ನನ್ನ ಟೀಚರ್ ಕೇಳಿದ್ದು ವಾಟ್ ಯು ವಾಂಟ್ ಬಿಕಮ್ ಅಂತ. ಆವಾಗ ನಾನು ಹೇಳಿದ್ದು ಮಿಸ್ ಯೂನಿವರ್ಸ್. ಬ್ಯಾಂಗ್ಳೂರಲ್ಲಿ ನನ್ನ ದೇ ವರ್ ಟ್ರೀಟಿಂಗ್ ಮೀ ಲೈಕ್ ಅ ಕ್ವೀನ್ ಆ್ಯಂಡ್ ನಾನು ಹೇಳಿದೆ ವಾವ್. ಅದಾದಮೇಲೆ ನನಗೆ ಗೊತ್ತಿತ್ತು ನನಗೆ ಬಾಂಬೆ ಹೋಗಬೇಕಂತ. ಸೊ ಐ ಥಾಟ್ ನನಗೆ ಹೆಂಗೆ ಅವರು ನನ್ನ ಕ್ವೀನ್ ಥರ ಅವರು ನನ್ನ ಟ್ರೀಟ್ ಮಾಡಿದ್ದಾರೆ, ಸೇಮ್ ಅಲ್ಲಿ ಬಾಂಬೆಯಲ್ಲಿ ನನಗೆ ಟ್ರೀಟ್ಮೆಂಟ್ ಸಿಗತ್ತೆ ಅಂತ. ನಥಿಂಗ್, ಝೀರೋ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ವರ್ಕ್ ವೆರಿ ಹಾರ್ಡ್. ಯಾವಾಗೂ ಯು ಕಾಂಟ್ ಬಿ ಲೈಕ್ ನಾನು ಐ ಮೇಡ್ ಇಟ್ ಅಲ್ಲ, ಲೆಟ್ ಮೀ ಜಸ್ಟ್ ಟೇಕ್ ಇಟ್ ಈಸಿ ಆ್ಯಂಡ್ ರಿಲ್ಯಾಕ್ಸ್. ಅದಾದಮೇಲೆ ಐ ಡಿಡ್ ದ್ಯಾಟ್ ಫಿಲ್ಮ್ ಆ್ಯಂಡ್ ಅದು ಇಟ್ ಡಿಂಟ್ ಕಮ್ ಔಟ್ ಎಟ್ ಆಲ್. ಸಿಂಪಲ್ ಸುನಿ ಜೊತೆ ಅಲ್ಲ, ಅದು ಜಸ್ಟ್ ಡಿಂಟ್ ಕಮ್ ಔಟ್. ಆ್ಯಂಡ್ ಆವಾಗ it affects you. So what is your experiment with manifestation? Big believer of manifestation. I feel like the power of the mind is so strong. You can ನೀವು ಅದನ್ನು envision ಮಾಡಿದ್ರೆ, ಕೇಳಿದ್ರೆ ಯೂನಿವರ್ಸನ್ನ, you will receive it back. What's your biggest takeaway from Rohan Bopanna ಅವರ ಒಂದು ಪಾಡ್ಕಾಸ್ಟ್? He's 44 and he's playing international tennis. It's unheard of. So what does that, it just goes to show, he stayed on his path in spite of failures which he had in abundance. You define your worth. Don't let the world do it for you ಅಂತ ಒಂದು ಮಾತಿದೆ. ಬಟ್ ಇವೆಲ್ಲ ಅರ್ಥ ಆಗೋ ಹೊತ್ತಿಗೆ ಎಲ್ಲೋ ಆಫೀಸಲ್ಲಿರ್ಬೋದು ಅಥವಾ ಯಾವುದೋ ಒಂದು ಇಂಡಸ್ಟ್ರಿನಲ್ಲಿ ನಮ್ಮನ್ನು ನಾವು ಐಡೆಂಟಿಟಿಗೋಸ್ಕರ ಪ್ರೂವ್ ಮಾಡ್ಕೊಳ್ತಾ ಹೊರಟಿರ್ಬೋದು, ಅಥವಾ ಕೆಲವು ಸತಿ ಸಮಾಜದ ಕೆಲವು ಕಟ್ಟುಪಾಡುಗಳಿಗೆ ಸಿಕ್ಕಾಕೊಂಡಿರ್ಬೋದು. ಬಟ್ ಅಗೇನ್ ಈ ಥರದ ಮಾತುಗಳು ಇಸ್ ಎ ರಿಮೈಂಡರ್ ಆಫ್ ಹೌ ವಿ ಶುಡ್ ಡೆಫಿನೆಟ್ಲಿ ಬಿ ಟ್ರೂತ್ಫುಲ್ ಟು ಅವರ್ ಜರ್ನಿ, ಟು ಅವರ್ ಐಡೆಂಟಿಟಿ ಆ್ಯಂಡ್ ಟು ಅವರ್ ಪರ್ಪಸ್ ಆಫ್ ಲೈಫ್. ನಾವು ಪರ್ಪಸ್ ಆಫ್ ಲೈಫ್ ಏನಪ್ಪ ಅಂತ ಪ್ರಶ್ನೆ ಕೇಳಿದ್ರೆ, ಟುಡೇ ನಿಮ್ಮ ಮುಂದೆ ನಾನು ರ್ಯಾಪಿಡ್ ರಶ್ಮಿ ಎಸ್ ಪಾಡ್ಕಾಸ್ಟಾಗಿ ಕಾಣಿಸ್ಕೊಂಡಿದ್ದೀನಿ. ಅದೇ 2006 ಹೋದರೆ ಯು ವುಡ್ ಹ್ಯಾವ್ ಸೆಡ್ ಹೇ RJ ರಶ್ಮಿ, ಅದಕ್ಕಿಂತ ಮುಂಚೆ ಬರೀ ರಶ್ಮಿ. ಸೊ ಬದಲಾಗ್ತಾ ಇರೋ ದಿನದಲ್ಲಿ ನಾವು ನಮ್ಮ ಐಡೆಂಟಿಟಿ, ಇದರ ಜೊತೆಗೆ ಆಟಾಡಿ ಅವರು ಗುರುತಿಸ್ಕೊಂಡಂಥ ಸಾಕಷ್ಟು ಪರ್ಸನಾಲಿಟೀಸ್ ನಮ್ಮ ಮುಂದೆ ಸಿಗ್ತಾನೆ ಇರ್ತಾರೆ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಹೂ ಈಸ್ ಇಟ್? ಅಫ್ಕೋರ್ಸ್ ಫ್ರಮ್ ರ್ಯಾಂಪ್ ಟು ರೀಲ್, ಗ್ಲಾಮ್ ಟು ಬೀಯಿಂಗ್ ಗ್ರೌಂಡೆಡ್, yoga mat to mic, being an entrepreneur to a wellness advocate. All excited to welcome Shubhra Ayyappa Sivappa. Hey girl, what's up? Welcome to Just Curious. ಹೇಗಿದ್ದೀರಾ? ಥ್ಯಾಂಕ್ ಯು. ನಾ ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿತ್ತು ನಿಮ್ಮ ಇಂಟ್ರೊಡಕ್ಷನ್, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಶುಭ್ರಾ. ದ ಫಸ್ಟ್ ಥಿಂಗ್ ದಟ್ ನೀವು ಬಂದ ತಕ್ಷಣ ಕೆಲವರು ಲೈಫಲ್ಲಿ ಗುರುತಿಸ್ಕೊಳ್ಳೋಕ್ಕೆ ತುಂಬ ಎತ್ತರಕ್ಕೆ ಸಾಧನೆ ಮೂಲಕನೇ ಏನು ಬೆಳಿಬೇಕಾಗಿಲ್ಲ. ಇಟ್ ಸ್ಟಾರ್ಟ್ಸ್ ವಿತ್ ಯುವರ್ ಓನ್ ಹೈಟ್. ಬಂದ ತಕ್ಷಣ ಪೀಪಲ್ ವಿಲ್ ಲುಕ್ ಆ್ಯಂಡ್ ದೆನ್ ನೋಟಿಸ್ ಯು. ಐ ಮೀನ್ ಫಸ್ಟ್ಲಿ ಅಲ್ಲಿಂದ ಶುರು ಮಾಡ್ತಾ ಹಿಯರ್ ಐ ಆಮ್ ಟು ಸಿ ಹೂ ಯು ಆರ್ ಬಿಹೈಂಡ್ ಆಲ್ ದ ಲೇಬಲ್ಸ್ ದ ಸೊಸೈಟಿ ಹ್ಯಾಸ್ ಗಿವನ್ ಯು. ಥ್ಯಾಂಕ್ ಯು. ಸೊ ಹೇಗಿದ್ದೀರಾ ಶುಭ್ರಾ? ವಾಟ್ಸಪ್? ನಾ ಚೆನ್ನಾಗಿದ್ದೀನಿ. ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಐ ಆಮ್ ಸೋ ಎಕ್ಸೈಟೆಡ್. ನಾ ನಿಮ್ಮ ಶೋ ಅಲ್ಲಿ ಬಂದಿದ್ದೀನಿ. ಯು ಡನ್ ಸಚ್ ಗುಡ್ ವರ್ಕ್, ಸೊ ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು. ಐ ಆಮ್ ಜಸ್ಟ್ ಅ ಬ್ರಿಡ್ಜ್. ಸೊ ವಾಟ್ಸಪ್, ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಆ್ಯಕ್ಚುಲಿ 4 ವರ್ಷದಿಂದ ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದೀನಿ, ಆ್ಯಂಡ್ ಮನೆ ಲವೆಲ್ ರೋಡಲ್ಲಿ. ಆ್ಯಂಡ್ ನನ್ನ ಮದುವೆ 2 ಇಯರ್ಸ್ ಆಯಿತು ಮದುವೆ ಆಗಿ. ಸೊ 2 ವರ್ಷ ಆಯಿತು. ಆ್ಯಂಡ್ ಖುಷಿಯಾಗಿದ್ದೀನಿ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿಕೊಂಡು. ಅಮೇಝಿಂಗ್. ಥ್ಯಾಂಕ್ ಯು. ಫ್ಲೋ ಟು ಫೇಮಾ, ಫೇಮ್ ಟು ಫ್ಲೋನಾ? I think go with the flow ನಂದು ಮಂತ್ರ. It's always been, go with the flow. ನಿನ್ಗೇನು ಮಾಡಬೇಕು ಮಾಡು, ಅದರಲ್ಲಿ ನಿಮಗೆ ಫೇಮ್ ಸಿಕ್ಕಿದ್ರೆ ಇಟ್ಸ್ ಗ್ರೇಟ್ ಅಂತ. ಬಟ್ ಯು ಹ್ಯಾವ್ ಟು ಬಿ ಟ್ರೂ ಟು ಯುವರ್ ಸೆಲ್ಫ್ ಇಸ್ ಬಿನ್ ಮೈ ಮೋಟೋ ಆಲ್ ಮೈ ಲೈಫ್. ಸೊ ನಾನು ಆ್ಯಕ್ಚುಲಿ ನನಗೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇರುವಾಗ ನನಗೆ ನನ್ನ ಟೀಚರ್ ಕೇಳಿದ್ದು ವಾಟ್ ಯು ವಾಂಟ್ ಬಿಕಮ್ ಅಂತ. ಆವಾಗ ನಾನು ಹೇಳಿದ್ದು ಮಿಸ್ ಯೂನಿವರ್ಸ್. ಸೊ ನನಗೆ ಗೊತ್ತಿತ್ತು ಐ ಆಮ್ ಗೋನ್ ಬಿ ಇನ್ ದಿ ಎಂಟರ್ಟೈನ್ಮೆಂಟ್ ಫೀಲ್ಡ್. ಸೊ ಲೈಕ್ ದ್ಯಾಟ್ ಓನ್ಲಿ ಐ ಥಿಂಕ್ ನಾನು ಮ್ಯಾನಿಫೆಸ್ಟಾ ಏನು ಗೊತ್ತಿಲ್ಲ, ನನ್ನ ಪಾರ್ಟಿಯಲ್ಲಿ ನನ್ನ ಪ್ರಸಾದ್ ನನ್ನ ನೋಡಿ I got into modeling. So I was like going with the flow itself, and by God's grace fame ಸಿಕ್ತು. So I'm just like, ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಚಾಯ್ಸ್. ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಮಿಸ್ ಯೂನಿವರ್ಸ್ ಆಗ್ತೀನಿ ಅಂತ ಯಾಕೆ ಅದನ್ನೇ ಚೂಸ್ ಮಾಡಿದ್ರಿ? ಎನಿ ರಿಫ್ಲೆಕ್ಷನ್ಸ್ ದೇರ್ ಅಥವಾ ಎನಿ ಇನ್ಫ್ಲೂಯೆನ್ಸ್ ದಟ್ ಯು ವುಡ್ ಲೈಕ್ ಟು ರಿವಿಸಿಟ್? ಹೇಗಾಯಿತು?
ಅದೇ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಇವಾಗ ಆ ಸೆಕೆಂಡ್ ಕ್ಲಾಸಲ್ಲಿ ಯಾರೆಲ್ಲ ಇದ್ರಲ್ಲ ಅವ್ರು ಹೇಳ್ತಾ ಇದ್ರು ನಾವು ಯಾರು ಮಾಡಿಲ್ಲ ನಾವು ಹೇಳಿದ್ವಿ ಆಸ್ಟ್ರೋನಾಟ್ ಡಾಕ್ಟರ್ ಟೀಚರ್ ವಿವ್ ನಾಟ್ ಬಿಕಮ್ ಆಲ್ ಆಫ್ ದಟ್ ನೀನು ಮಾತ್ರ ಯು ಸ್ಟಕ್ ಟು ವಾಟ್ ಯು ವಾಂಟೆಡ್ ಟು ಡೂ ಐ ಥಿಂಕ್ ನನಗೆ ಲೈಕ್ ಎಕ್ಸ್ಟ್ರಾ ಕ್ಯುರಿಕ್ಯುಲರ್ ಆ್ಯಕ್ಟಿವಿಟಿಲಿ ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಯುನೋ ಮೋರ್ ದೆನ್ ಆ್ಯಕ್ಡಮಿಕ್ಸಲ್ಲಿ ಜಸ್ಟ್ 68 to 70 ಬಟ್ ಆಲ್ವೇಸ್ ನಾನು ಡಾನ್ಸಿಂಗ್ ಸಿಂಗಿಂಗ್ ಮ್ಯೂಸಿಕ್ ಎಲಿಕ್ಯೂಷನ್ ನನಗೆ ತುಂಬ ಇಷ್ಟ ಐ ವಾಸ್ ಅನ್ ಎಕ್ಸ್ಟ್ರೋವರ್ಟ್ ಲೈಕ್ ದ್ಯಾಟ್ ಸೊ ಐ ನ್ಯೂ ದ್ಯಾಟ್ ದಿಸ್ ಇಸ್ ಮೈ ಕಾಲಿಂಗ್ ತುಂಬ ಬೇಗ ಆ್ಯಂಡ್ ಥ್ಯಾಂಕ್ಫುಲಿ ನನ್ನ ಪೇರೆಂಟ್ಸು ತುಂಬ ಸಪೋರ್ಟಿವ್ ಯಾಕೆಂದರೆ ತುಂಬ ಅಟ್ಲೀಸ್ಟ್ ಆ ಟೈಮಲ್ಲಿ ಯುನೋ ಟು ಸೇ ದ್ಯಾಟ್ ಆ್ಯಂಡ್ ಪೇರೆಂಟ್ಸ್ ಯುನೋ ಆ ಸ್ಟಿಗ್ಮಾ ಇದೆ ಓ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಹೋಗಬಾರ್ದು ಅಂತ ಬಟ್ ಮೈ ಪೇರೆಂಟ್ಸ್ ವರ್ ನಾಟ್ ಲೈಕ್ ದ್ಯಾಟ್ ನಾನು ಅವ್ರಿಗೆ ಗೊತ್ತಿತ್ತು ಓಕೆ ಈ ಹುಡುಗಿಗೆ ಈ ಡಾನ್ಸ್ ಮ್ಯೂಸಿಕ್ ಆ್ಯಕ್ಟಿಂಗ್ ಅಂತ ತುಂಬ ಇಷ್ಟ ವಿ ವಿಲ್ ಸಪೋರ್ಟ್ ವಾಟ್ ಹರ್ ಡ್ರೀಮ್ ಇಸ್ ಅಂಡ್ ಸೊ ದಟ್ ಮೇಡ್ ದ ಜರ್ನಿ ವೆರಿ ಸ್ಮೂತ್ ನನಗೆ Of course, the minute we say Shubhra, ಒಂದಷ್ಟು ಜನಕ್ಕೆ actor could be a touch point. Of course, who can forget? No problem. In ಕೆಲವ್ರಿಗೆ it can be the model in you. You know, be it P.C. Chandra, Joy Alucas, Jayalakshmi Silks, Jayalakshmi Sarees, Vijayalakshmi, Airtel, RMKV, Pothys, Chennai, the list just goes on. Even you were featured in Kingfisher calendar, right? ಅದು ಒಂದಷ್ಟು ಜನಕ್ಕೆ ಒಂದು ಟಚ್ ಪಾಯಿಂಟ್ ಆಗ್ಬೋದು ಬಟ್ ಆನೆಸ್ಟ್ಲಿ ಏನಾಗಬೇಕಂತ ಶುರು ಮಾಡಿದ್ರಿ ಸ್ಕೂಲಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ವಾಸ್ ಇಟ್ ಈಸಿ ಬಿಕಾಸ್ ಏನಾಗತ್ತೆ ಬುದ್ಧಿ ಬರೋಕ್ಕಿಂತ ಮುಂಚೆ ಕೆಲವು ನಾವು ಅನ್ಕೊಂಡಿರೋದನ್ನ ಈಗ ನಾನೇನೋ ಆಗ್ಬೇಕಂತ ಅಪ್ಪ ಅಮ್ಮನೋ ಸುತ್ತಮುತ್ತ ಇರೋರೆಲ್ಲ ಅವಾಗ ಕೀ ಕೊಡ್ತಾ ಇರ್ತಾರೆ ಓ ಏನೋ ಅದಾಗಬೇಕಂತಂದೆ ಅಂತ ಹೋಗ್ತಾ ಹೋಗ್ತಾ ಯು ಮೈಟ್ ಚೇಂಜ್ ಅಥವಾ ದ ರಿಯಾಲಿಟಿ ಅರೌಂಡ್ ಯು ಕ್ಯಾನ್ ಚೇಂಜ್ ಬಟ್ ವಾಟ್ ಚೇಂಜ್ಡ್ ಆರ್ ಡಿಡ್ ಯು ಜಸ್ಟ್ like stick to your own agendas? I think my strength is that I stick to my calling and my path, Allah. So I don't take rejection and defeat very strongly. Yeah? Like I don't take it very strongly. So ನನಗೆ ಗೊತ್ತಿತ್ತು ನನಗೆ ಇದು ಆಗಬೇಕಂತ for me the most winning quality in my life and I've been very successful in the family department, you know, ನಾನು ಏನು ಮಾಡಬೇಕು ಅವ್ರು ಆಲ್ವೇಸ್ ನನಗೆ ಸಪೋರ್ಟ್ ಮಾಡಿದ್ದಾರೆ ಸೊ ದಟ್ ಮೇಡ್ ಮೈ ಜರ್ನಿ ವೆರಿ ವೆರಿ ಈಸಿ ಅಲ್ಲ ಅಲ್ಲೆಲ್ಲ ಹರ್ಡಲ್ಸ್ ಇರಲಿಲ್ಲ ಅಲ್ಲಿ ನೋ ಹರ್ಡಲ್ಸ್ ಅಟ್ ಆಲ್ ನನಗೆ ಇದು ಮಾಡಬೇಕು ಓಕೆ ನನಗೆ ನಾನು ಆ್ಯಕ್ಚುಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ವೆನ್ ಐ ಒನ್ 4th ಸೂಪರ್ ಮಾಡೆಲ್ ಇನ್ ಇಂಡಿಯಾ ಆ್ಯಂಡ್ ಯಾವಾಗದು ದಿಸ್ ವಾಸ್ ವೆನ್ ಐ ವಾಸ್ 2016 or 17 is when I won 4th supermodel and ಆವಾಗ ನನ್ಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಾನು ವಿನ್ ಆಗ್ತೀನಿ ಐ ಜಸ್ಟ್ ಥಾಟ್ ನಾನು ಹೋಗಿ ಟೇಕ್ ಪಾರ್ಟ್ ಮಾಡ್ತೀನಿ ಬಾಂಬೆಯಲ್ಲಿ ಅಂತ ಆ್ಯಂಡ್ ಐ ಒನ್ ಇಟ್ ಆ್ಯಂಡ್ ಸಡನ್ಲಿ ನೆಕ್ಸ್ಟ್ ಡೇ ಐ ಹ್ಯಾವ್ ಟು ಫ್ಲೈ ಟು ನ್ಯೂ ಯಾರ್ಕ್ ಆ್ಯಂಡ್ ಯು 17 years old ಸೊ ಆವಾಗ ಪೇರೆಂಟ್ಸ್ ಹೇಳ್ಬೋದಲ್ಲ ಯಾಕೆ ಮಾಡಬೇಕು ಇಟ್ಸ್ ಓಕೆ ನೀವು ಇವಾಗ ಕಾಲೇಜಲ್ಲಿ ಜಸ್ಟ್ ಎಂಟರ್ ಮಾಡಿದ್ದೀರಾ ಬಟ್ ದೇ ಸೆಡ್ ಇದು ನಿನ್ನ ಕಾಲಿಂಗ್ ನೀವು ಹೋಗಿ ಮಾಡಿ ಅಂತ ಆ್ಯಂಡ್ ಇಟ್ಸ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಪನ್ ಟು ಮೀ ಯಾಕೆಂದರೆ ಐ ಕೀಪ್ ಸೇಯಿಂಗ್ ಆ್ಯಕ್ಡಮಿಕ್ಸಲ್ಲಿ ನಾನು ಇಫ್ ಐ ಹ್ಯಾಡ್ ಪರ್ಸ್ಯೂ ನಾ ಏನು ಐ ಡೋಂಟ್ ಥಿಂಕ್ ಐ ವುಡ್ ಹ್ಯಾವ್ ಬಿಕಮ್ ಸಮ್ ಮಹಾ ಎನಿಥಿಂಗ್ ಸೊ ಥ್ಯಾಂಕ್ಫುಲಿ ಯು ನೋ ದೇ ಲೆಟ್ ಮೀ ಡೂ ವಾಟ್ ಐ ವಾಂಟ್ ಟು ಡೂ ಅಂತ ಸೊ ನನ್ನ ಜರ್ನಿ ಅಲ್ಲಿ ಶುರುವಾಯಿತು ವಾಸ್ ಇಟ್ ಈಸಿ ಸಿ ನೋ ಐ ಡೋಂಟ್ ಥಿಂಕ್ any profession is easy, right? You will have your hurdles iratte. How were the hurdles illi? That's just life, right? So but I'm also ನಾನು ಹೆಂಗೆ ಅಂದರೆ ನಾನು 2 days I'll be sad ಆಯಿತಾ ಬಟ್ ಇಮಿಡಿಯೇಟ್ಲಿ ನನಗೆ ಆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು ಇಷ್ಟನೇ ಇಲ್ಲ ಐ ಆಮ್ ಲೈಕ್ ನನಗೆ ಯಾಕಾಯಿತು ಯಾಕೆ ನಾನು ಇಷ್ಟು ಮಾಡಿದ್ದೀನಿ ನೋ ಐ ಆಮ್ ಲೈಕ್ ಓಕೆ ನಾವು ಏನು ಸ್ಟೆಪ್ಸ್ ಮಾಡಬೇಕು ಇವಾಗ ಟು ಗೆಟ್ ಔಟ್ ಆಫ್ ದಿಸ್ ನಾನು ಐವ್ ಆಲ್ವೇಸ್ ಬಿನ್ ದ್ಯಾಟ್ ಪರ್ಸನ್ ನಮ್ಮ ಫ್ಯಾಮ್ಲಿಯು ಹಂಗೆ ಆಲ್ವೇಸ್ ನಮ್ಮದು ನ್ಯಾರೇಟಿವ್ ಇಸ್ ವೆರಿ ಪಾಸಿಟಿವ್ ನಮ್ಮ ಮನೆಯಲ್ಲಿ ಓಕೆ ಲೈಕ್ ಇಟ್ಸ್ ನೋ ಸಿನಿಕಲ್ ಅವ್ರು ಯಾಕೆ ಹಂಗೆ ಮಾಡಿದ್ರು ಇವ್ರು ಯಾಕೆ ನೋ ಬ್ಲೇಮ್ ಗೇಮ್ ನಮ್ಮದು ಸೊ ವಿ ಲೈಕ್ ಓಕೆ ಸೊ ದ್ಯಾಟ್ ಹ್ಯಾಸ್ ರಿಯಲಿ ಹೆಲ್ಪ್ ಮೀ ಟು ಹ್ಯಾವ್ ದಟ್ ಪಾಸಿಟಿವ್ ನ್ಯಾರೇಟಿವ್ ಓಕೆ ಇದು ಆಗಲಿಲ್ಲ ಓಕೆ ಸ್ವಲ್ಪ ಬೇಸರ ಆಗುತ್ತೆ ಬಟ್ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಅಂತ ವಿ ಕಾನ್ಸ್ಟೆಂಟ್ಲಿ ಸೊ ಬಿಕಾಸ್ ಆಫ್ ದ್ಯಾಟ್ ಪಾಸಿಟಿವ್ ಔಟ್ಲುಕ್ ನನಗೆ ಹೆಲ್ಪ್ ಇಟ್ಸ್ ಡೆಫಿನೆಟ್ಲಿ ಹೆಲ್ಪ್ ಮಿ ಅ ಲಾಟ್ ಆ್ಯಂಡ್ ನಮ್ಮ ಇಂಡಸ್ಟ್ರಿಲಿ ನಿಮಗೂ ಗೊತ್ತು ಇದು ಒಂದ್ಸತಿ ಹಿಂಗೆ ಒಂದ್ಸತಿ ಹಂಗೆ ಒಂದ್ಸತಿ ಹಿಂಗೆ ಒಂದ್ಸತಿ ಹಾಗೆ ಅಲ್ಲ ಸೊ ಇಫ್ ಯು ಐ ಡೋಂಟ್ ಗೆಟ್ ಅಫೆಕ್ಟೆಡ್ ಬೈ ಇದು ಐ ಡೋಂಟ್ ಗೆಟ್ ಅಫೆಕ್ಟೆಡ್ ಬೈ ಇದು even after having an opening like Vajrakaya so ನನಗೆ you took off well, right? I took off. I mean, what a big opening and nam song. I think in the last 10 years is still the biggest, most popular song. No problem. Exactly. ಧನುಷ್ ಹಾಡಿದ್ದು ಅದೇ ಅದಾದ್ಮೇಲೆ I signed a very big film with Simple Sunny sir.
ಶೂಟಿಂಗ್ ಎಲ್ಲ ಆಗಿ ಅದು ಸಮ್ ಇಂಟರ್ನಲ್ ಪ್ರಾಬ್ಲಮ್ಸ್ ಅವ್ರಿಗಾಯ್ತು, ಅದು ಬಂದೇ ಇಲ್ಲ. ಸಿನಿಮಾ ಆಚೆಗೆ ಬಂದಿಲ್ಲ. ಇಲ್ಲ, ಅದೆಲ್ಲ ಡಬ್ಬಿಂಗ್ ಎಲ್ಲ ಆಗಿ ಐ ರಿಮೆಂಬರ್ ಸರ್ ನನಗೆ ಫೋನ್ ಮಾಡಿ ಹೇಳಿದ್ರು, ಈ ಫಿಲ್ಮಲ್ಲಿ ನಿಮಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಡೆಫಿನೆಟ್ಲಿ ಸಿಗುತ್ತೆ ಅಂತ, ಯುನೋ. ಆ್ಯಂಡ್ ಐ ವಾಸ್ ಸೋ ಎಕ್ಸೈಟೆಡ್, ಬಟ್ ಫಿಲ್ಮ್ ಓನ್ಲಿ ಡಿಡ್ಂಟ್ ಕಮ್ ಔಟ್. ಸೊ ದಟ್ಸ್ ಜಸ್ಟ್ ಹೌ ನಮ್ಮ ಇಂಡಸ್ಟ್ರಿ ಇಸ್, ರೈಟ್? You took it as it comes, Tara? Yeah, no, I just took it because what do you do? Like, I can't There sit ain't and option cry. ಇದೆ. What would you do about it? So I've taken it gracefully in my Because step. ತುಂಬಾ ನಿಮ್ ಕಂಟ್ರೋಲಲ್ಲಿ ಇರಲ್ಲ. Now, it's not at all in your control. I feel like ನೀವು ನಿಮ್ಮ ಕೆಲಸ ಚೆನ್ನಾಗಿ ಮಾಡಬೇಕು. ಯು ಡೂ ಇಟ್ ವಿತ್ ಫುಲ್ ದ ಹಿಂದಿ ವರ್ಡ್ ಶಿದ್ದತ್ ಕೆ ಸಾಥ್ ಕಾಮ್ ಕರೋದೆ. ನಿಮ್ಮ ನಿಯತ್ತಿನ ಜೊತೆಗೆ ಯು ಸ್ಟಿಕ್ ಆನ್ ಫುಲ್ ಹಾರ್ಟಲ್ಲಿ ಮಾಡಿ ಬಿಡಬೇಕು. ಆ್ಯಂಡ್ ದೆನ್ ಇಟ್ಸ್ ಓಕೆ, ಡೋಂಟ್ ಬಿ ಅಫೆಕ್ಟೆಡ್ ಬೈ ದ ರಿಸಲ್ಟ್ಸ್ ಆಫ್ ಇಟ್, ಬಿಕಾಸ್ ಅದು ಇದರ ತಲೆಗೆ ಇಲ್ ಗೋ ದಟ್ ಆರಿಗೆನ್ಸ್ ಬರುತ್ತೆ. ನನಗೆ ಅದು ಇಷ್ಟ ಇಲ್ಲ, ಯುನೋ. ಸೊ ಜಸ್ಟ್ ಟು ಬಿ ವೆರಿ ಬ್ಯಾಲೆನ್ಸ್. ದಟ್ಸ್ ನಿಮ್ಮ ಪಾಡ್ಕಾಸ್ಟ್ ರೂಮಲ್ಲಿ ಲೈಫ್ ಇಸ್ ಅಬೌಟ್ ಬ್ಯಾಲೆನ್ಸ್ ಅದೇ ಇದೆ. ದಟ್ಸ್ ಮೈ ಫೇವ್ರೆಟ್ ವರ್ಡ್ ಇನ್ ಲೈಫ್, ಎಲ್ಲರಿಗೂ ಗೊತ್ತು. ಸೊ ಯಾ. Wow. Looks like you're quite the sorted woman that you are today. ಅಂದರೆ even before fame hit you, ನಿಮ್ಮ ಒಂದಷ್ಟು ಸೆನ್ಸ್ ಆಫ್ ಐಡೆಂಟಿಟಿ ಅಥವಾ ವ್ಯಾಲ್ಯೂಸನ್ನೆಲ್ಲ ಶೇಪ್ ಮಾಡಿದ್ದೆಲ್ಲ ಯಾರು ಮನೆಯಲ್ಲಿ? ನಮ್ಮ ಅಮ್ಮ ಅಪ್ಪ ಅವ್ರು. ಐ ಮೀನ್ ಮೈ ಮಮ್, ನಾ ಯಾವಾಗ ಹೇಳ್ತೀನಿ, ನಮ್ಮ ಅಮ್ಮ ಇಸ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ನಮ್ಮಮ್ಮ 64 years old. ಶೀಸ್ ಅ ವೆಡ್ಡಿಂಗ್ ಪ್ಲ್ಯಾನರ್. ಅವರು ವೆಡ್ಡಿಂಗ್ ಪ್ಲ್ಯಾನರ್. ಓಕೆ, ಸೊ ಶಿ ಸ್ಟಾರ್ಟೆಡ್ ವಿತ್ ಒಂದು ಲೂನಾ ಜೊತೆ ಹೂವು ಎಲ್ಲ ಆಫೀಸಸ್ಗೆ ಕೊಡೋದು. ಅಲ್ಲಿಂದ ನಾವು ಶೀಸ್ ಒನ್ ಆಫ್ ದ ಬಿಗ್ಗೆಸ್ಟ್ ವೆಡ್ಡಿಂಗ್ ಪ್ಲ್ಯಾನರ್ಸ್ ಇನ್ ಬ್ಯಾಂಗ್ಳೂರ್. ಅವ್ರು 64, ಚಿತ್ರ ಅಯ್ಯಪ್ಪ ಅಂತ. ಅವರು 64ಅಲ್ಲಿ ಶಿ ಸ್ಟಿಲ್ ವರ್ಕ್ ಸೋ ಹಾರ್ಡ್. ಅದು ಅವಶ್ಯಕತೆ ಇಲ್ಲ, ಬಟ್ ಆದ್ರೇನು ಮಾಡ್ತಾರೆ, ಬಿಕಾಸ್ ದಟ್ ಗಿವ್ಸ್ ಅರ್ ಅ ಸೆನ್ಸ್ ಆಫ್ ಲೈಕ್ ಬೀಯಿಂಗ್ ಜಸ್ಟ್ ಹ್ಯಾಪಿನೆಸ್ ಅಲ್ಲ. ಸೊ ಮೈ ಮದರ್, ಮೈ ಫಾದರ್, ಅವ್ರು ತುಂಬ ಒಳ್ಳೆ ಮೇಲ್ ರೋಲ್ ಮಾಡೆಲ್ ನನಗೆ. ಅವರು ನಮ್ಮ ಅಮ್ಮನ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ನೋಡಿದ್ದೀನಿ. ಯಾವಾಗ ಅಮ್ಮ ಮನೆಯಲ್ಲಿ ಇರಲ್ಲ, ಅಪ್ಪ ಅವರು ವಿಲ್ ಪ್ಲೇ ದಟ್ ಪಾರ್ಟ್ ಸೋ ವೆಲ್. ಆ್ಯಂಡ್ ವೆರಿ ಗುಡ್ ಕಂಪ್ಯಾನಿಯನ್ಶಿಪ್, ಅದನ್ನ ನಾನು ನೋಡಿದ್ದೀನಿ. ವೆನ್ ಎವರ್ ಯು ನೋ ಹೌ two people, when they're together, they can grow so beautifully if the thing companionship is right. ನಾನು ನೋಡಿದ್ದೀನಿ. ಆ್ಯಂಡ್ ಐ ಹ್ಯಾವ್ ದಿಸ್ ಲವ್ಲಿ ಬ್ರದರ್, ಅವ್ರ ಹೆಸರು ಶ್ರವಣ್ ಅಂತ. ನಾನು ಯಾವಾಗಲೂ ಹೇಳ್ತೀನಿ, ನಾನು ಐ ಲಕ್ಡ್ ಔಟ್ ಇನ್ ದ ಫ್ಯಾಮಿಲಿ ಡಿಪಾರ್ಟ್ಮೆಂಟ್. ಐ ಜಸ್ಟ್ ಸೋ ಲಕ್ಕಿ ದೇರ್ ಅಂತ. ಯಾ, ಸೊ they played a very very big role in my life. Yeah, because that's when again industrially the rejections can affect you. ಎಲ್ಲ ತುಂಬ ಅಫೆಕ್ಟ್ ಆಗ್ಬೋದು ಅಲ್ಲ. even the success can affect you, but if ನಮ್ಮ family has kept me very grounded, and that's very important. ಅಂದ್ರೆ ಏನೇನ್ ಮಾಡ್ತಾರೆ? ಯಾವಾಗಲೂ ಅಮ್ಮ, she's always taught me a few things. Like suppose school, I'll give you an example. Schoolಲ್ಲಿ ನಾನು ಹೋಗಿ ಹೇಳ್ತೀನಿ ಅಮ್ಮನಿಗೆ, you know that person was so bad ma, you know that person. ಅಮ್ಮ immediately ಚೇಂಜ್ ಮಾಡ್ತಾರೆ. ಸಿ ಚುಬಿ, ಮೇ ಬಿ ಅವ್ರ ಮನೆಯಲ್ಲಿ ಎಲ್ಲ ಸ್ವಲ್ಪ ಕಷ್ಟ ಇರ್ಬೋದು. ಸೊ ಆ ಕಷ್ಟನ ದೇ ಗೆಟಿಂಗ್ ಇಟ್ ಓವರ್ ಹಿಯರ್. ಇಟ್ ಈಸ್ ಬಿಕಾಸ್ ಆಫ್ ದ್ಯಾಟ್. ಸೊ ದಟ್ ದೆರ್ ಇಸ್ ಅ ರೀಸನ್ ಅವ್ರು ಹೆಂಗೆ ಆಡ್ತಾ ಇದ್ದಾರೆ. ಲುಕ್ ಎಟ್ ಇಟ್ ಲೈಕ್ ದ್ಯಾಟ್. ನೀನು ಯಾಕೆ ಆಡ್ತಾ ಇಲ್ಲ, ನಿಮ್ಮ ಮನೇಲಿ ನೋಡಿ ಎಲ್ಲ ಖುಷಿಯಾಗಿದ್ದಾರೆ. ಸೊ ನೀವು ಹಂಗೆ ನಿಮ್ಮ ರಿಯಾಕ್ಷನ್ ಇಸ್ ಡಿಫ್ರೆಂಟ್. ಸೊ ಯು ಸಿ, ಅದು ಎನ್ಗ್ರೇಂಡ್ ಆಗಿ ನಾನು ಇವಾಗ ಐ ಆಮ್ ಆಲ್ವೇಸ್ ಲೈಕ್ ದ್ಯಾಟ್. So you're like ಸಹಾನುಭೂತಿ ಅಂತಾರೆ. You empathize, you see that, okay, instantly. You fit in their shoes and then you analyze. Understand that. So nimdu life better. Why? Because otherwise you're going to become cynical. Oh, that person is bad. That situation is bad. Great. This is You know, such so our filter is so important. It's made my life easy. And yeah, my favorite line is kill them with your kindness anta. So it used to irritate me in school, but I've understood. My mom always says, just be kind to be. It's going to take you far. That's in a life nice anta. line, dude. Yeah. Kill them with your kindness. Yeah, yavaglu. So any problem even now, when I tell my mother, she's like, Chubi, you be kind, they will see it. Sometimes it's irritating. Ivaglu, it's like, ma, relax, you know. But I can't be the Gandhi all the time. exactly. And she's born on October 2nd, Mahatma Gandhi's birthday. No wonder she stand out that. Exactly. So, but that's really, really helped me very much. That perspective, because ಲೈಫಲ್ಲಿ ತುಂಬ ಸಿಚುವೇಶನ್ಸ್ ಆ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿದರೆ ಇಟ್ ಜಸ್ಟ್ ಗೆಟ್ಸ್ ಬೆಟರ್, ಯು ನೋ, ಇನ್ ಅ ಲಾಟ್ ಆಫ್ ಸಿಚುವೇಶನ್ಸ್ ಇನ್ ಲೈಫ್. ಸೊ ನನಗೆ ದ್ಯಾಟ್ ಹ್ಯಾಸ್ ಬಿನ್ ಸಮಥಿಂಗ್ ದಟ್ ಹ್ಯಾಸ್ ಬಿನ್ ವೆರಿ ಈಸಿ. Something very interesting that you just said. Like, I love moral stories, okay, Shubhra. I was just reading a story. ಒಂದು ಒಡೆದೋಗಿರೋ ಮಡಕೆ ಇರತ್ತಂತೆ, ಕ್ರ್ಯಾಕ್ ಪಾಟ್. ಅದು ಯಾವಾಗಲೂ ಬೇಜಾರು ಮಾಡ್ಕೋತಾ ಇತ್ತಂತೆ. ಅಯ್ಯೋ, ನಾನು ಒಡೆದೋಗ್ಬಿಟ್ನಲ್ಲ, ನನ್ನಿಂದ ನೀರು ಸೋರ್ತಾ ಇದೆಯಲ್ಲ ಅಂತ. ಅಲ್ಲೇ ಪಕ್ಕದಲ್ಲೊಬ್ಬ ಈ ಗಾರ್ಡ್ನರ್, ಅವನೇನು ಮಾಡ್ತಾನಂತೆ, ಅಯ್ಯೋ ನೀನೇನಕ್ಕೆ ಹಂಗೆ ನೋಡ್ತಾ ಇದೆಯಾ,
ಎಲ್ಲಿ ಒಡೆದೋಗಿರೋ ಆ ಮಡಿಕೆ ಇತ್ತೋ ಅದ್ರ ಸುತ್ತಮುತ್ತನೇ ಬರೀ ಹೂವುಗಳೇ ಅರಳಿತ್ತಂತೆ. ಅಂದರೆ ವಾಟ್ ಐ ಲವ್ಡ್ ಅಬೌಟ್ ದಿಸ್ ಇಸ್ ಅಟ್ ಟೈಮ್ಸ್ ವಿ ಆಲ್ವೇಸ್ ಲುಕ್ ಅಟ್ ಅವರ್ ಓನ್ ಶಾರ್ಟ್ ಕಮಿಂಗ್ಸ್ ಆಸ್ ಅಯ್ಯೋ ನನಗಿದಿಲ್ಲ ನನಗದಿಲ್ಲ. ಬಟ್ ಇಫ್ ಯು ಲುಕ್ ಅಟ್ ಇಟ್ ಫ್ರಮ್ ಅನ್ ಅದರ್ ಪರ್ಸ್ಪೆಕ್ಟಿವ್ ದಟ್ ಕ್ಯಾನ್ ಬಿ ಯುವರ್ ಓನ್ ಸ್ಟ್ರೆಂಗ್ತ್ ಅಲ್ವಾ, ಇಸ್ ವಾಟ್ ದಟ್ ಸ್ಟೋರೀಸ್ ಇಸ್ ಸೆಡ್. ಐ ಥಿಂಕ್ ಈ ಥರ ಎಲ್ಲರ ಲೈಫಲ್ಲೂ ಅವ್ರ ಸಿಚುವೇಶನ್ನು ಒಂದಲ್ಲ ಒಂದು ರೀತಿ ಬೇರೆಯವ್ರಿಗೇನೋ ಹೆಲ್ಪ್ ಆಗ್ತಾ ಇರುತ್ತೆ. ನಾವು ದಿಸ್ ಸ್ಟೋರಿ, ವಾಟ್ ಫೇಸ್ ಆಫ್ ಯುವರ್ ಲೈಫ್ ಓಪನ್ ಇನ್ ಫ್ರಂಟ್ ಆಫ್ ಯು? For me, I think our story, it's like, I remember one time in school, it wasn't like I was getting bullied, but there was a time somebody was being very hurtful towards me. And Baldwin's Ali. There was a small phase. So avagana, actually I'll tell you a better one. I'll tell you this. Nandu best friend, our amma tumba ಹೆಂಗೆ ಹೇಳಬೇಕಂದ್ರೆ ತುಂಬ ರೂಡ್. ಅವ್ರು ಮಾತಾಡೋ ವೇ ತುಂಬ ರೂಡ್, ತುಂಬ ಕರ್ಟ್. ಅವಳ ಜೊತೆನೂ ಹಂಗೆ, ನನ್ನ ಜೊತೆನೂ ಹಂಗೆ ಯಾವಾಗಲೂ. ಸೊ ಅಷ್ಟು ಆವಾಗ ಅಮ್ಮನಿಗೆ ನಾ ಯಾವಾಗಲೂ ಹೇಳ್ತಾ ಇದ್ದೆ, ಐ ಆಮ್ ನಾಟ್ ಗೋನ್ ಟು ಟೇಕ್ ನೇಮ್ಸ್, ಬಟ್ ಅವ್ರ ಮನೆಗೆ ನಾ ಹೋಗಲ್ಲ ಬಿಕಾಸ್ ಹುಡುಗಿ ನನಗೆ ತುಂಬ ಇಷ್ಟ, ಬಟ್ ಅವ್ರ ಅಮ್ಮ ಇಸ್ ಜಸ್ಟ್ ರಿಯಲಿ ರಿಯಲಿ ಹಾರಬಲ್ ಅಂತ. ಸೊ ಆವಾಗ ನಮ್ಮ ಅಮ್ಮ ಹೇಳಿದ್ದು, ಓಕೆ ಕಮ್ ಲೆಟ್ಸ್ ಡೂ ಅ ಬ್ಯಾಕ್ ಗ್ರೌಂಡ್ ಚೆಕ್ ಆನ್ ನಿಮ್ಮ ಫ್ರೆಂಡನ್ನು ಅಂತ. ಐ ವಾಸ್ ಲೈಕ್, ನನಗೆ ಇವಾಗ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ನೋ, ಇವಾಗ ಕೂತ್ಕೋ, ನಾನು ನಿಮ್ಮ ಜೊತೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತೀನಿ ಅಂತ. ಅಲ್ಲಿ ಹೇಳಿದ್ಲು, ಓಕೆ ಆ ಹುಡುಗಿ ಅಮ್ಮ ಹರ್ ಹಸ್ಬೆಂಡ್ ಲೆಫ್ಟ್ ಹರ್ ಎಟ್ 21. ಓಕೆ, our childhood was not easy. ಎಲ್ಲ ಅವ್ರು ಟ್ರೈ ಮಾಡಿದ್ದು ಟು ವರ್ಕ್ ಟು ಪುಟ್ ದ ಮನಿ ಇನ್ ಟು ಯುವರ್ ಫ್ರೆಂಡ್ಸ್ ಎಜುಕೇಷನ್, ಹಂಗೆ ಮಾಡಿದ್ದು. ನಿಮ್ಮ ನಾನು ಯಾವಾಗ ಹೇಳ್ತಾ ಇದ್ದೆ, ನೀವು ನೋಡಿ ಎಷ್ಟು ಚೆನ್ನಾಗಿರ್ತೀರಾ, ಯಾಕೆ ಅವ್ರ ಅಮ್ಮಗೆ ಚೆನ್ನಾಗಿರೋಕ್ಕಾಗಲ್ಲ. ಶಿ ವಾಸ್ ಲೈಕ್, ನಿನ್ನ ಅಮ್ಮನಿಗೆ ಏನಾಯಿತು, ಶಿ ವಾಸ್ ಇನ್ ಕೂರ್ಗ್, ಇಲ್ಲಿಗೆ ಬಂದು ಮೆಟ್ ಅ ವೆರಿ ನೈಸ್ ಹಸ್ಬೆಂಡ್, ಸಪೋರ್ಟೆಡ್ ಹರ್. ದೇ ಬೋತ್ ಫೈನಾನ್ಷಿಯಲಿ ಸಪೋರ್ಟೆಡ್ ದಿ ಎಂಟೈರ್ ಫ್ಯಾಮಿಲಿ. ನನಗೆ ವೈ ವಿಲ್ ಐ ಬಿಹೇವ್ ಲೈಕ್, ನನಗೆ ಏನು ರೀಸನ್ನೇ ಇಲ್ಲ. ಬಟ್ ಇಮ್ಯಾಜಿನ್, ನಾನು ಆ ಸಿಚುವೇಶನಲ್ಲಿ ಇದ್ದರೆ ಐ ವುಡ್ ಹ್ಯಾವ್ ಬಿನ್ ಅನ್ ಆಂಗ್ರಿ ವುಮೆನ್. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದಟ್ ಥಿಂಗ್. That was so nice. And avaginda ನನ್ನ perspective is completely changed. And I was like, you know what? Wow. That auntie is behaving like that because she's not had it easy. ನನ್ನ ಅಮ್ಮನಿಗೆ it's been very, very easy. ನಾನು ತುಂಬ ಅಮ್ಮ ಎಕ್ಸಾಂಪಲ್ ಕೊಡ್ತೀನಿ, but this is what it is. But yeah, a perspective change ಮಾಡಿದ್ರೆ a lot gets better in life. ಸೀರಿಯಸ್ಲಿ ವಾಟ್ ಯು ಸೆಡ್, ನಾವು ಯಾವತ್ತೂ ನಮ್ಮ ಮೂಗಿನ ನೇರಕ್ಕೆ ನೋಡ್ತಾ ಇರ್ತೀವಿ. ಎಕ್ಸಾಕ್ಟ್ಲಿ. ನಂದು ಅಷ್ಟೇ ಬೇಕಾಗಿರೋದು, ನನಗೇನಿಗೆ ಬೇಕು ಊರವ್ರದ್ದು, ಅವ್ರಂಗೆ ಮಾಡಿದ್ರು ಅಂತ. ಎಕ್ಸಾಕ್ಟ್ಲಿ. ವಾಟ್ ಯು ಸೇಯಿಂಗ್ ಇಸ್ ದಿಸ್ ವಿಲ್ ಹೆಲ್ಪ್ ಈಸ್ ಯುವರ್ ಓನ್ ಲೋಡ್. ಫಸ್ಟ್ ಇಟ್ಸ್ ದ್ಯಾಟ್ ಅಲ್ಲ. ಸಮಾಜಕ್ಕೆ ಸೇವೆ ಆಗಿಲ್ಲ ಅಂದ್ರೂ ನಿಮ್ಗೆ ಅಟ್ಲೀಸ್ಟ್ ನೆಸೆಸರಿ ಬರಲ್ಲ. ಬಿಕಾಸ್ ಹೇಟ್, ಕೋಪ and all are very strong emotions. ಯಾಕೆ ಬೇಕದು? This only gives stress, it gives you acidity. ಯಾಕೆ? if you change your perspective, ನಿಮಗೆ ಒಳ್ಳೇದಲ್ಲ. ಸೊ ಸೊ ಈ ತರಹದ ಒಂದು ಕೋರ್ ಇರೋವಂಥ ಹುಡುಗಿ, ವೆನ್ ಯು ವೆಂಚರ್ಡ್ ಇನ್ ಟು ದ ವರ್ಲ್ಡ್ ಆಫ್ ಗ್ಲಾಮರ್, ದ ವರ್ಲ್ಡ್ ಆಫ್ ಗ್ಲಾಮರ್ ಅಂದ ತಕ್ಷಣನೇ ಎಲ್ಲ ಥರದ ಇಫ್ಸ್ ಆ್ಯಂಡ್ ಬಟ್ಸ್ ಆ್ಯಂಡ್ ದೆನ್ ಕ್ವೆಶನ್ಸ್ ಎಲ್ಲ ಬರುತ್ತೆ. ನೀವು ಒಳಗಡೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ಡಿಡ್ ಯು ಹ್ಯಾವ್ ಎನಿ ಪ್ರೆಜುಡಿಸ್, ಪೂರ್ವಾಗ್ರಹಗಳೆಲ್ಲ ಇತ್ತಾವೋ, ಇದು ಹಂಗ ಭಯಗಳೇನಾರು ಇತ್ತಾ? ಹೌದು, ನಮಗೆ ಪ್ರೆಜುಡಿಸ್ ಇತ್ತು. ಬಿಕಾಸ್ ತುಂಬ ಫಿಲ್ಮ್ಸಲ್ಲಿ ತೋರಿಸ್ತಾರೆ, ಮಾಡೆಲ್ಸ್ ಆರ್ ಫೈಟಿಂಗ್, ಮಾಡೆಲ್ಸ್ ಆರ್ ಕ್ಯಾಟಿ ಅಂತ ಅಲ್ಲ, ಅದರ್ ಸೈಡ್ಸ್ ಆಲ್ಸೋ ಲೈಕ್ ಅದೆಲ್ಲ ಅವ್ರು ಹೇಳ್ತಾರೆ. ಎಕ್ಸಾಕ್ಟ್ಲಿ. ಸೊ ನಾನು ಮಾಡೆಲಿಂಗ್ ಶುರು ಆಗುವಾಗ 17, ಇಟ್ಸ್ ಅ ವೆರಿ ಯಂಗ್ ಏಜ್, ರೈಟ್? ಲೈಕ್ ಇಟ್ಸ್ ಸಚ್ ಅ ವಲ್ನರಬಲ್, ಗಲಬಲ್ ಏಜ್. ಸೊ ಸ್ವಲ್ಪ ಭಯ ಇತ್ತು, ಮೈ ಪೇರೆಂಟ್ಸ್ಗೂ ಸ್ವಲ್ಪ ಭಯ ಇತ್ತು. ಐ ರಿಯಲೈಸ್ ಎಲ್ಲರ ಫ್ರೆಂಡ್ಸ್, ನಾನು ಏನು ಫಿಲ್ಮ್ ರೆಪ್ರೆಸೆಂಟೇಷನ್ ಇಸ್ ರಾಂಗ್. ಫ್ಯೂ ಆಫ್ ಮೈ ಮಾಡಲಿಂಗ್ ಫ್ರೆಂಡ್ಸ್ ಇವಾಗಲೂ ನಮ್ಮದು ವೆರಿ ವೆರಿ ಕ್ಲೋಸ್ ಫ್ರೆಂಡ್ಸ್, ತುಂಬ ಹೆಲ್ಪ್ಫುಲ್. ಐ ಥಿಂಕ್ ಅವ್ರು ಜಸ್ಟ್ ಸೆನ್ಸೇಷನಲೈಸ್ ಇಟ್, ಅವ್ರು ತುಂಬ ಹಂಗೆ ತೋರಿಸಿದ್ದಾರೆ. ಇಟ್ಸ್ ನಾಟ್ ಟ್ರೂ. ಯಾರು ಮಾಡಿರೋದು ಇದು? There are some films, I don't want to take the names of the films, where they've shown, saying mostly they show the dark side of it anta. See, fights and things yella professionally irutte alla. It's just people are more excited. Page 3 ಬಂದಿತ್ತು. Exactly. So adralli I had that thing that maybe models are going to be very catty, it's going to be a rude place and all that. Nothing. It's not like that. What is a day like inside the modeling green room? One, a lot of waiting. Adike ಹೇಳಿದ್ದು, this industry teaches you a lot of patience ಅಲ್ಲ. Waiting because ನೀವು ಹೋಗ್ತೀರಾ, ಅಲ್ಲಿ ಫಿಟ್ಟಿಂಗ್ಸ್ ಮಾಡಬೇಕು, ದೆನ್ ಯು ವೇಟ್ ಆ್ಯಂಡ್ ದೆನ್ ಯು ಸ್ಟಾರ್ಟ್ ಯುವರ್ ಹೇರ್ ಆ್ಯಂಡ್ ಮೇಕಪ್. ಶೋ ಇರೋದು ಆ್ಯಕ್ಚುಲಿ 8 PM ನಾವು ಬರೋದು ಲೈಕ್
10 o'clockಗೆ. So there's a lot of waiting. ಬೆಳಗ್ಗೆ, yeah. But at least ನನಗೆ ಬುಕ್ ಓದೋದು ತುಂಬ ಇಷ್ಟ. So ನನಗೆ that's been my very good friend companion in during these things. Yeah. So yeah, that's a day of a model actually. Wake up to fresh ideas. Repose. So yeah, once you started, ಹೆಂಗಿತ್ತು? ವಾಸ್ ಇಟ್ ಈಸಿ? ಅಲ್ಲಿವರೆಗೂ ನೀವು ಎಂಟ್ರ್ ಆದಾಗ ಮನೆಯಿಂದ ಏನು ಕಂಪಲ್ಷನ್ ಇರಲಿಲ್ವಾ? ಮನಿ, ಐಡೆಂಟಿಟಿ ಆ ಥರ ಯಾವ ಪ್ರೆಷರು ಇರಲಿಲ್ಲ? ಯು ಹ್ಯಾಡ್ ಟು ಮೇಕ್ ಯುವರ್ ಓನ್ ಮನಿ, ಸರ್ವೈವ್ ಅವೆಲ್ಲ ಏನಾರು ಇತ್ತಾ? See, we have to make I came from a middle class family. So ನಾನು ನೋಡಿದ್ದೀನಿ ನಮ್ಮ ಅಮ್ಮ ಅಪ್ಪ ತುಂಬ ವರ್ಕ್ ಮಾಡಿದ್ದಾರೆ ಅಂತ. ಸೊ ನನಗೆ ಮತ್ತು ನನ್ನ ಬ್ರದರ್ಗೆ ಗೊತ್ತಿತ್ತು ನಮಗೆ ವರ್ಕ್ ಮಾಡಬೇಕು, ಯು ಹ್ಯಾವ್ ಟು ವರ್ಕ್ ಟು ಮೇಕ್ ಯುವರ್ ಥಿಂಗ್. ಆ್ಯಂಡ್ ನಮಗೆ ಕಲಿಸಿದ್ದಾರೆ ಅದು. ಹೂಎವರ್ ಅಮ್ಮ ಹೇಳ್ತಾ ಇದ್ರು, ಹೂಎವರ್ ಯು ಗೆಟ್ ಮ್ಯಾರಿಡ್ ಟು, ರಾಜ ಅವ್ರ ಎಷ್ಟು ದುಡ್ಡು ಇರ್ಬೋದು, ಬಟ್ ನೀನು ಕೆಲಸ ಮಾಡಬೇಕು ಫಾರ್ ಯುವರ್ ಓನ್ ಪರ್ಸ್ನಲ್ ಲೈಕ್ ಐಡೆಂಟಿಟಿ ಆ್ಯಂಡ್ ಇಂಟೆಗ್ರಿಟಿ, ನೀನು ಕೆಲಸ ಮಾಡಬೇಕು ಅಂತ. ಸೊ ಅದು ದಟ್ ಹಸ್ ಬಿನ್ ಎನ್ಗ್ರೀನ್ಡ್ ಇನ್ ಆ ಹೆಡ್. ಸೊ ನನಗೆ ಗೊತ್ತಿತ್ತು ಇಫ್ ಐ ನೀಡ್ ಇಟ್ ನಾನು ಅವ್ರನ್ನ ಕೇಳ್ಬೋದು, ಬಟ್ what in my head I also knew I wanted to be very financially secure and independent. ಅದು ನನಗೆ ಗೊತ್ತಿತ್ತು. So I started, I think, working ನಾನು 17 ಇರುವಾಗ ಆವಾಗಿಂದ I have not taken 1 rupee from home. So it's by God's grace it's been good. So yeah. Was it difficult? Yes, difficult. ಅಲ್ಲ ನಾನು after winning 4th supermodel ನಾನು immediately I went to New York and I was there for ಒಂದು ವರ್ಷ ನಾನಿದ್ದೆ ಅಲ್ಲಿ. ಆ್ಯಂಡ್ ಅದಾದಮೇಲೆ ನಾನು ಇಲ್ಲಿಗೆ ಬಂದೆ ಬ್ಯಾಂಗ್ಳೂರಲ್ಲಿ. ಆ್ಯಂಡ್ ಬ್ಯಾಂಗ್ಳೂರಲ್ಲಿ they were treating me like a queen, and ನಾನು ಹೇಳಿದೆ ವಾವ್, ಇವಾಗಿಂದ ಲೈಫ್ ಇಸ್ ಜಸ್ಟ್ ಎಕ್ಸಲೆಂಟ್, ಐ ಹ್ಯಾವ್ ಜಸ್ಟ್ ಮೇಡ್ ಇಟ್ ಇನ್ ಲೈಫ್ ಅಂತ. ಅದಾದಮೇಲೆ ನನಗೆ ಗೊತ್ತಿತ್ತು ನನಗೆ ಬಾಂಬೆ ಹೋಗಬೇಕಂತ. ಸೊ ಐ ಥಾಟ್ ನನಗೆ ಎಲ್ಲಿ ಹೆಂಗೆ ಅವರು ನನ್ನ ಕ್ವೀನ್ ಥರ ಅವರು ನನ್ನ ಟ್ರೀಟ್ ಮಾಡಿದ್ದಾರೆ, ಸೇಮ್ ಅಲ್ಲಿ ಬಾಂಬೆಯಲ್ಲಿ ನನಗೆ ಟ್ರೀಟ್ಮೆಂಟ್ ಸಿಗತ್ತೆ ಅಂತ. ನಥಿಂಗ್, ಝೀರೋ. ಬಾಂಬೆ ಈಸ್ ವೆರಿ ಹಂಬ್ಲಿಂಗ್. ಅವರು ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಟು ಪ್ರೂವ್ ಯುವರ್ ಥಿಂಗ್. ಹಂಬ್ಲಿಂಗ್ ಬಿಕಾಸ್ just because ನಿನಗೆ ಒಂದು ಟೈಟಲ್ ಸಿಗಿದೆ you are going to get work. No, you have to prove it time and again. 100%. and I'm so glad, ನಾ ಯಾವಾಗಲೂ ಹೇಳ್ತೀನಿ, so glad ನಾ ಬ್ಯಾಂಗ್ಳೂರಿಂದ ನಾ ಬಾಂಬೆಗೆ ಹೋದೆ, because it humbles you, it teaches you that you have to keep working to make it in life, because ನೀನಲ್ಲ ಅಂದರೆ ಯಾರು ಬೇರೆಯವ್ರು ಇರ್ತಾರೆ. ಸೊ ಯು ಗೆಟ್ that hunger is there more ಅಲ್ಲ. So yeah, when I went to Bombay, I mean, I had to stay in the smallest home. I couldn't afford a lot of things. ಇದು ಯಾವಾಗ? When you were 18 and a half, 19. ಆವಾಗ 18 actually I went to Bombay. 17 to 18 ನಾನು ನ್ಯೂ ಯಾರ್ಕಲ್ಲಿ ಇದೆ. ಸೊ I stayed in a paying guest, and ನನಗೆ ಗೊತ್ತಿತ್ತು I didn't even have like a attached bathroom, but I knew ನನಗೆ I will do well ಅಂತ. there was that conviction ನನ್ನ ಹಾರ್ಟಲ್ಲಿ. ಸೊ ಅಲ್ಲಿಗೆ ಹೋದಾಗ ಏನೇನು ಮಾಡ್ತಾ ಇದ್ರಿ? ಆವಾಗ ನನಗೆ ಆಬ್ವಿಯಸ್ಲಿ I couldn't afford a cook, ನಾನೇ ಟ್ರೈ ಮಾಡ್ತಾ ಇದ್ದೆ ಕುಕ್ಕಿಂಗ್. ನನಗೆ ಕುಕ್ಕಿಂಗ್ ಗೊತ್ತಿಲ್ಲ, ಇಷ್ಟ ಇಲ್ಲ, ಬಟ್ ಆದರೆ ಮಾಡಬೇಕು, ಆ್ಯಂಡ್ ಸರ್ವೈವ್ ಮಾಡಬೇಕು. ಆ್ಯಂಡ್ ಆಡಿಷನ್ಸ್ ಹೋಗ್ತಾ ಇದ್ದೆ. ಆ್ಯಂಡ್ ಆವಾಗ ಐ ಥಿಂಕ್ ಇನ್ ದ 5th month or something like that ನನಗೆ PC ಚಂದ್ರ ಆಡಿಷನ್ಗೆ ನನಗೆ ಸಿಕ್ತು. ಆ್ಯಕ್ಚುಲಿ ದೀಪಿಕಾ ಪಡುಕೋನ್ ವಾಸ್ ದ ಪ್ರೀವಿಯಸ್ ಫೇಸ್ ಆ್ಯಂಡ್ ದೇ ವರ್ ಲುಕಿಂಗ್ ಫಾರ್ ಅ ನ್ಯೂ ಫೇಸ್. ಆ್ಯಂಡ್ ನನಗೆ ಅದು ಸಿಕ್ತು. ಸೊ ನೀವು ಬಾಂಬೆಗೆ ಹೋಗಿದ್ದೆ ಮಾಡೆಲಿಂಗಲ್ಲಿ ಏನಾದ್ರು ಮಾಡ್ಬೇಕಂತಾನ? ಫಿಲ್ಮ್ಸ್ಗೆ? ನೋ ಫಿಲ್ಮ್ಸ್ ನನ್ನ ಪ್ಲ್ಯಾನೇ ಇರಲಿಲ್ಲ ನಿಜವಾಗ್ಲೂ. ಐ ಡೆಂಟ್ ಹ್ಯಾವ್ ಎನಿ ಪ್ಲ್ಯಾನ್ಸ್. ನನಗೆ ಐ ಹ್ಯಾವ್ ಟು ವಾಕ್ ಆನ್ ದ ರ್ಯಾಂಪ್, ಇಂಟರ್ನ್ಯಾಷನಲ್ ವಾಕ್ ಮಾಡಬೇಕು ಸಾಕು ಅಂತ ಇತ್ತು. ದೆನ್ ಐ ಡಿಡ್ ಅ ಲಾಟ್ ಆಫ್ TV commercials. PC ಚಂದ್ರ ವಾಸ್ ಮೈ ಫಸ್ಟ್ ಕಮರ್ಷಿಯಲ್. ಅದು ನನಗೆ ಯೋಚನೆ ಇದೆ, ಲೈಕ್ ಐ ವಾಸ್ ಬಿಕಾಸ್ ನಾನು ನಾ ಬಾಂಬೆಗೆ ಹೋದೆ ವಿತ್ ಸಮ್ 7,000 rupees. ಆ್ಯಂಡ್ 5-6 monthsಲ್ಲಿ ನನಗೆ PC ಚಂದ್ರ ನನಗೆ ಇದು ಸಿಕ್ತು. ಆ್ಯಂಡ್ ಐ ರಿಮೆಂಬರ್ ಲುಕಿಂಗ್ ಎಟ್ ದ ಬಿಗ್ ಚೆಕ್ ಆ್ಯಂಡ್ ಐ ವಾಸ್ ಲೈಕ್ ವಾವ್. ನನ್ನ ಅಪ್ಪನ ಫೋನ್ ಮಾಡಿದೆ, ನನ್ನ ಅಮ್ಮನ ಫೋನ್ ಮಾಡಿದೆ, ಡೋಂಟ್ ವರಿ, ನಾನು ನಿಮ್ದೆಲ್ಲ ಯು ವಿಲ್ ಟೇಕ್ ಕೇರ್ ಆಫ್ ಅಂತ. ಐ ಡಿಡ್ಂಟ್ ನೋ ದಟ್ ಇಟ್ಸ್ ಗೋಯಿಂಗ್ ಟು ಬಿ ಲೈಕ್ ದ್ಯಾಟ್ ಆಲ್ ದ ಟೈಮ್. ಬಟ್ ಇಸ್ ಇಟ್ ಅ ವೆರಿ welcoming opening for money front? Yeah, welcoming opening, money front, status wise, even like how do I say, as a job opportunity for a model, that was like a very big job opportunity. So when you make it big in the modeling industry, ದುಡ್ಡು, is there a ballpark figure that you are comfortable revealing? ಏನಿರ್ಬೋದು to sustain? Double digits, lakhs ಅಲ್ಲಿ ಅಥವಾ ಏನು? It's changed. ಆಯ್ತಾ, there was a time ಆವಾಗ I feel like they used to pay better before ಅಂತ. 100%, because ಆವಾಗ ಇನ್ಸ್ಟಾಗ್ರಾಮ್ ಇರಲಿಲ್ಲ, right? Like when I was 18 was when I don't know, 2000
2018, 2019, right? So Avaga, there was no Instagram, all that. So that profession was looked at very seriously. Ivaga, it's different. You can do barter on reel, collaboration. Adarla irlila. So I felt like you were paid a lot also earlier as a model. There was a lot more like respect for that profession. I hear that, Anta. So yeah, so when PC Chandra happened, ನನಗೆ okay, ಸಮಥಿಂಗ್ ಅದು ಆ ವ್ಯಾಲಿಡೇಷನ್ ಸಿಗುತ್ತೆ ಅಲ್ಲ. ಸೊ ನೀನು ಯು ಆರ್ ಡೂಯಿಂಗ್ ಸಮಥಿಂಗ್ ರೈಟ್, ಯು ಆರ್ ಆನ್ ದ ರೈಟ್ ಪಾತ್ ಅಂತ. ದೆನ್ ಆವಾಗ ಐ ರಿಮೆಂಬರ್ ಐ ಕೀಪ್ ಸೇಯಿಂಗ್ ನಾನೊಂದು PG, ದೆನ್ ಐ ವೆಂಟ್ ಇನ್ ಟು ಇನ್ನೊಂದು ಗರ್ಲ್ ಜೊತೆ ನಾನು 2 BHK ಶೇರ್ ಮಾಡಿದೆ. ಅದಾದಮೇಲೆ ನಾನು 1 BHK ತಗೊಂಡೆ, ಅದಾದಮೇಲೆ 2 BHK, ಅದಾದಮೇಲೆ 4 BHK ಅಂತ. ಸೊ ಇಟ್ಸ್ ಸೋ ಬ್ಯೂಟಿಫುಲ್ ಟು ಸಿ ದಟ್ ಆ ಥರ ಜರ್ನಿ ಇತ್ತು ಅಂತ. ಸೊ ಲಾಟ್ ಆಫ್ ಪೇರೆಂಟ್ಸ್ ಕುಡ್ ಬಿ ವಾಚಿಂಗ್ ದಿಸ್. Yeah. ಅವ್ರ ಒಂದು ಮನಸ್ಸಲ್ಲಿ ಇಟ್ಕೊಂಡು is it safe for their kids to think of modeling as a career? 100% it is safe, but at the same time ತುಂಬ ಜನರಿದ್ದಾರೆ ಸೇಯಿಂಗ್ ದಟ್ ನಾವು ಏಜೆನ್ಸಿನ ನಿಮ್ಮ ಮಗಳನ್ನ ಸೂಪರ್ ಮಾಡೆಲ್ ಮಾಡ್ಬೋದು ಅಂತ. ಡೋಂಟ್, ದೇರ್ಸ್ ಅ ಲಾಟ್ ಆಫ್ ರಬ್ಬಿಶ್ ಆಲ್ಸೋ, ಲೈಕ್ ಹೌ ಡು ಐ ಸೇ, ಲಾಟ್ ಆಫ್ ಪೀಪಲ್, ಮಿಡಲ್ ಮೆನ್ ಹೂ use this as a ploy to do the wrong things. So you have to also ನಿಮ್ಮ ಡ್ಯೂ ಡಿಲಿಜೆನ್ಸ್ ಮಾಡಬೇಕು, ನೀವು ಸ್ವಲ್ಪ ಹೋಮ್ವರ್ಕ್ ಮಾಡಬೇಕು, ನೀವು ಸ್ವಲ್ಪ ಸರ್ವೆ ಮಾಡಬೇಕು, ಫೈಂಡ್ ಔಟ್ ವಾಟ್ ಇಸ್ ದ ರೈಟ್ ಏಜೆನ್ಸಿ. So 5 mistakes to avoid. Five mistakes to avoid. ನೀವು ಆ್ಯಕ್ಚುಲಿ ಯಾರಾದರೂ ನಿಮ್ಗೆ ಅಪ್ರೋಚ್ ಮಾಡಿದ್ರೆ ನೀವು ಪ್ಲೀಸ್ ಬ್ಯಾಕ್ಗ್ರೌಂಡ್ ಚೆಕ್ ಡೆಫಿನೆಟ್ಲಿ ಮಾಡಬೇಕು. ಬಿಕಾಸ್ ಲಾಟ್ ಆಫ್ ಪೀಪಲ್ ಇದ್ದಾರೆ, ನಿಮ್ಮ ಕರಿಯರ್ ಚೇಂಜ್ ಮಾಡ್ಬೋದು, ನೀವು ನಮ್ಮ ಜೊತೆ ಪೋರ್ಟ್ಫೋಲಿಯೋ ತಗೊಳ್ಬೋದು. ನೋ, ನೀವು ಪ್ಲೀಸ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ. ಇವಾಗ ಆನ್ ದ ಕಂಪ್ಯೂಟರ್ ಎಲ್ಲ ಇದೆ ಎಲ್ಲರದು, ರೈಟ್? ಯು ಡೂ ದ್ಯಾಟ್. ಆ್ಯಂಡ್ ಸಮ್ಟೈಮ್ಸ್ ನಾನು ಕೇಳಿದ್ದೀನಿ, ಐ ಡೋಂಟ್ ನೋ ಇಫ್ ಇಟ್ಸ್ ಟ್ರೂ, ಬಟ್ ನಾನು ಕೇಳಿದ್ದೀನಿ, ದೇ ಸೇ ಯು ಹ್ಯಾವ್ ಟು ಟೇಕ್ ಲೈಕ್ pictures in bikinis, it's very important. No, ಅದು ಏನಿಲ್ಲ. You can take regular pictures, take pictures of your face. If you're not, see, ಬಿಕಿನಿಯಲ್ಲಿ pictures ತಗೊಳ್ಬೇಕಂತ, it's fine if you're comfortable with it, but it's not a necessity. So a lot of people say it's a necessity ಅಂತ. It's really not a necessity, at least if you're modeling in India. So that, and yeah, there's so many good, ತುಂಬ ಒಳ್ಳೆ ಏಜೆನ್ಸೀಸ್ ಇದೆ ಇಲ್ಲಿ ಇಂಡಿಯಾದಲ್ಲಿ, ಬ್ಯಾಂಗ್ಳೂರಲ್ಲಿ. ಸೊ ಅದನ್ನ ನೀವು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ, talk to the right kind of people, reach. What's your favorite agency? None, there'll always be, there's no Ford in India. I'm a Ford supermodel, so it'll be Ford is my favorite agency. There's Elite, there's Enega. Naan actually, I was spotted by Prasad Bidappa, ನನ್ನ ಮೆಂಟೋರ್ ಅಂತ ಹೇಳ್ತೀನಿ. ಅವ್ರು ನನ್ನ ಪಾರ್ಟಿಯಲ್ಲಿ ನೋಡಿ, ನೀನು ಮಾಡೆಲ್ ಆಗಬೇಕು, ನೀನು ತುಂಬ ಒಳ್ಳೆ ಮಾಡೆಲ್ ಆಗ್ತೆ ಅಂತ ಅವ್ರು ಹೇಳಿದ್ದು. ಸೊ ಹೀ ಸಮನ್ ಹೂಸ್ ಎಕ್ಸಲೆಂಟ್. ಅವ್ರ ಏಜೆನ್ಸಿ ಇದೆ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಸೊ ಇಫ್ ಯು ಆರ್ ಲುಕಿಂಗ್ ಟು go to an agency in Bangalore, or Prasad Bidappa Associates, I think. So you all can contact him and his team. So yeah. That was the fourth one. Sorry, the agency ಇದು ಅಂತ ಬಂದಾಗ ಹೆಸರುಗಳು ಕೊಟ್ರಿ. And you have 2 more mistakes to avoid. Mistakes to avoid. I think authenticity, right? So you ಅದು ವೆರಿ ಇಂಪಾರ್ಟೆಂಟ್. ಅವ್ರು ಹೇಳ್ತಾರೆ, another thing, if they're telling you to change your face, please do not do that, A knife, don't get in, yeah, see, under the knife. Yeah, under the knife, ಅದು ನಿಮ್ಮದು ಪರ್ಸನಲ್ ಚಾಯ್ಸ್. ನಿಮಗೆ ಮಾಡಬೇಕಂದ್ರೆ ಮಾಡು. ಬಟ್ ಅಟ್ ಸಚ್ ಅ ಯಂಗ್ ಏಜ್ ನಿಮಗೆ ಗೊತ್ತಿಲ್ಲ ನಿಮಗೆ ಏನು ಮಾಡಬೇಕು, ಏನು ಮಾಡಬಾರ್ದು. ಯು ನಾಟ್ ಇವನ್ formed a proper identity for your own self. Please don't fall for that. People have told me, change ಮಾಡಬೇಕು, change ಮಾಡಿ. I don't care. It's okay, because they've taken you for who you are, right? So just believe in that and stay true to who you are. Yakandre trying to be someone else, it is a very, very tiring game. ನೀವು ಅದು ಪ್ಲೀಸ್ ಟ್ರೈ ಮಾಡಬೇಡಿ. ಸೊ ಐ ಥಿಂಕ್ ಅಥೆಂಟಿಸಿಟಿ ಇಸ್ so important. Hone your craft. ನಿಮ್ಮ ಕ್ರಾಫ್ಟ್ ಹೋನ್ಬೇಕು. ಓಕೆ, ಇದು ನಿಮ್ಮ ಬಾಡಿ, ನಿಮ್ಮ ಫೇಸ್, ದೀಸ್ ಆರ್ ಮೈ ಅಡ್ವಾಂಟೇಜಸ್. ಐ ವಿಲ್ ವರ್ಕ್ ಅಕಾರ್ಡಿಂಗ್ ಟು ದ್ಯಾಟ್. ಆ್ಯಂಡ್ ಎಸ್, ದೆನ್ ದ ಬೇಸಿಕ್, ಈಟ್ ಹೆಲ್ತಿ, ಗೋ ವರ್ಕ್ ಔಟ್, ಆಲ್ ಆಫ್ ದ್ಯಾಟ್ ಥಿಂಗ್. ಯಾ, The journey, Pothys, Chennai Silks, RMKV, Airtel, Joy Alucas, ಅದು ರೀಸೆಂಟ್ ಅನ್ಸತ್ತಲ್ಲ ವಿತ್ ಮಾಧವನ್. ಅದು ಆ್ಯಕ್ಚುಲಿ ನೀವು ಕೇಳ್ತಾ ಇದ್ರಲ್ಲ, ನಿಮಗೆ ಯಾವಾಗಲೂ ಇದು ಆ್ಯಕ್ಟ್ರೆಸ್ ಆಗಬೇಕಿತ್ತ ಅಂತ. ಅದು ಪ್ಲ್ಯಾನೇ ಇರಲಿಲ್ಲ. ನಾನು ಜಾಯ್ ಲೂಕಾಸ್ ಆ್ಯಡ್ ಮಾಡಿದೆ ಮಾಧವನ್ ಜೊತೆ, ಮಾಧವನ್ ಸರ್ ಜೊತೆ ಎರಡು ಆ್ಯಡ್ಸ್ ಮಾಡಿದೆ. ಆ ಆ್ಯಡ್ ನೋಡಿ ನಮ್ಮ ಪ್ರೊಡಕ್ಷನ್ ಟೀಮ್, ವಜ್ರಕಾಯ ಪ್ರೊಡಕ್ಷನ್ ಟೀಮ್ ನಮ್ಮ ಅಪ್ರೋಚ್ ಮಾಡಿದ ಆ್ಯಕ್ಚುಲಿ ಈ ಮೂವಿಗೆ. ಸೊ ಅವ್ರು ಅಪ್ರೋಚ್ ಮಾಡಿದ್ರು. ನಾನು ಐ ವಾಸ್ ಲೈಕ್, ಆ್ಯಕ್ಚುಲಿ ವೈ ನಾಟ್ ಅಲ್ಲ, ನಾವು ಆಡಿಷನ್ಗೆ ಹೋಗ್ತೀನಿ, ಅವ್ರಿಗೆ ಇಷ್ಟ ಆದರೆ, ಆ್ಯಂಡ್ ನಾನು ಅಲ್ಲಿ
I remember first day set ಅಲ್ಲಿ ಇದೆ and first shot was in Meenakshi Mall of Vajraka ನಮ್ No Problem ಹಾಡು. ಓ ಅಲ್ಲ ಅದು Yeah, ಮೀನಾಕ್ಷಿನಲ್ಲಿ. ಮೀನಾಕ್ಷಿ ಮಾಲಲ್ಲಿ. ಸೊ ದಟ್ ವಾಸ್ ದ ಫಸ್ಟ್ ಶಾಟ್. ಬೇರೆ ಎಲ್ಲ ನಾವು ವೆನಿಸಲ್ಲಿ ನಾವು ಶೂಟ್ ಮಾಡಿದ್ದು, ಬಟ್ ಜಸ್ಟ್ ದ ಓಪನಿಂಗ್ ಶಾಟ್ ಅಲ್ಲಿ ಇತ್ತು. ಆ್ಯಂಡ್ ಆವಾಗ ನನಗೆ ಆ ಸೆಟ್ಟಲ್ಲಿ ಇರುವಾಗ ಐ ರಿಯಲೈಸ್ ಐ ವಾಸ್ ಲೈಕ್ ವಾವ್, ಸೊ ದಿಸ್ ಇಸ್ ವಾಟ್ ಇಟ್ ಈಸ್ ಟು ಬಿ ಆನ್ ಆ್ಯಕ್ಟ್ರೆಸ್ ಅಲ್ಲ. ಸೊ ದೆನ್ ಐ ವಾಸ್ ಲೈಕ್ ಆ್ಯಕ್ಚುಲಿ ವೈ ನಾಟ್, ನನಗೆ ಇಷ್ಟ ಇದೆ, ಇಟ್ಸ್ ನೈಸ್ ಟು ಮೇಕ್ ದಿಸ್ ಟ್ರಾನ್ಸಿಷನ್. ನನಗೆ ಆವಾಗ ರಿಯಲೈಸೇಷನ್ ಆಯಿತು. ಯಾ. ವಾಟ್ ವಾಸ್ ನಿಮ್ಮ ಫಸ್ಟ್ ಇಂಪ್ರೆಷನ್ ಆಫ್ ಶಿವಣ್ಣ? Humble, kind, approachable, just warm, just warmth, you know. So just so much respect. ನಾವು ಶೂಟಿಂಗ್ ಮಾಡ್ತಾ ಇದ್ವಿ ಇಂಡಿಯಲ್ಲಿ, ಲೈಕ್ ಲಾರ್ಜ್ ಚಂಕ್ ಮಾಡಿದ್ದೀವಿ, ಬಟ್ ಜಾಸ್ತಿ ನಾವು ಅಲ್ಲಿ ವೆನಿಸಲ್ಲಿ ಮಾಡಿದ್ದು. ಆವಾಗ ನಮ್ಮ ಪೇರೆಂಟ್ಸ್ ನಮ್ಮ ಜೊತೆ ಇತ್ತು. ಮೈ ಗಾಡ್, ಜಸ್ಟ್ ಸೋ ಹಂಬಲ್ ಆ್ಯಂಡ್ ಕೈಂಡ್, ಸೊ ಇನ್ಕ್ಲೂಸಿವ್, ಎಲ್ಲರನ್ನೂ ಇನ್ಕ್ಲೂಡ್ ಮಾಡೋದು ಕಾನ್ವರ್ಸೇಷನಲ್ಲಿ. ಅವ್ರ ಎನರ್ಜಿ ಲೆವೆಲ್ ಇಸ್ ದಟ್ ಮಚ್. ಸೊ ಯು ನೋ, it just so motivates you. ನಿಮಗೆ ಎನಿವೇ ಯು ಫೀಲ್ ಕೋಲ್ಡ್ ಲೈಕ್ ಟಯರ್ಡ್, ಅವ್ರ ಸರ್ ನೋಡ್ತೀವಿ and I'm like, my God, there's no reason, no excuse. Get your act together ಅಂತ. And it was so nice to my parents and very kind and very nice. ವಿತ್ ದಿಸ್ ಹೈಟ್ ಹೌ ಡಿಡ್ ಯು ಮ್ಯಾನೇಜ್? ನನಗೆ ಐ ರಿಮೆಂಬರ್ ದಿಸ್ ವೆರಿ ವೆರಿ ವೆಲ್. ಆಯ್ತಾ, ಒನ್ ನಮ್ಮ ಸಾಂಗಲ್ಲಿ ಇದೆ ಅಲ್ಲ, ನೋ ಪ್ರಾಬ್ಲಮ್, ನಿಮ್ಮ ಹೈಟ್ ಅಷ್ಟು ಜಾಸ್ತಿನೇ, ಕಲರ್ಸ್ ಅಲ್ಲಿ ಒಂದು ಶಾರ್ಟ್ಗೆ ಅವ್ರು ಕೇಳಿದ್ರು, ಫಸ್ಟ್ ಶಾರ್ಟ್ಗೆ ಯಾರನ್ನೋ ಸರ್ನ ಕೇಳಿದ್ರು, ನಿಮಗೆ ಆ್ಯಪಲ್ ಬಾಕ್ಸ್ ಬೇಕಾ, ಆ್ಯಪಲ್ ಬಾಕ್ಸ್ ಗೊತ್ತಲ್ಲ ಹೈಟ್ ಕೊಡೋಕ್ಕೆ. ಸೊ ದೆನ್ ಆ್ಯಪಲ್ ಬಾಕ್ಸ್ ಬೇಕಾ? ಸೊ ಸರ್ ಹೇಳಿದ್ರು, ನನಗೆ ಆ್ಯಪಲ್ ಬಾಕ್ಸ್ ಬೇಡ. ಯಾಕೆ? ಹಾಲಿವುಡಲ್ಲಿ ಟಾಮ್ ಕ್ರೂಸ್ ನಿಕೋಲ್ ಕಿಡ್ಮನ್ ಇದ್ದಾರಲ್ಲ, ವೈ ನಾಟ್? ನಾನಂತ ಅವಳು ನೋ ಪ್ರಾಬ್ಲಮ್, ಹೈಟ್ಗೆ ಏನು ಪ್ರಾಬ್ಲಮ್ ಇದೆ ಅಂತ. ಐ ವಾಸ್ ಲೈಕ್ ವಾವ್, ದಿಸ್ ಮ್ಯಾನ್ ಇಸ್ ರಿಯಲಿ ಕಾನ್ಫಿಡೆಂಟ್. ಅದು ಒಂದು ಇನ್ಸೆಕ್ಯೂರಿಟಿನೇ ಇಲ್ಲ, ಯುನೋ, ಹೈಟ್ ಬಗ್ಗೆ ಅಂತ. ಬಿಕಾಸ್ ನನಗೆ ತುಂಬ ಫಿಲ್ಮ್ಸ್ ಬಂದಿದೆ, ಬಟ್ ಬಿಕಾಸ್ ಆಫ್ ಮೈ ಹೈಟು ನಾನು ಅದು ಹೋಗಿದ್ದೇನು. ಸೊ ಬಟ್ ದಿಸ್ ಸರ್ ವಾಸ್ ಜಸ್ಟ್ ಸೋ ಕಾನ್ಫಿಡೆಂಟ್ ಆ್ಯಂಡ್ ವಾಸ್ ಅಮೇಝಿಂಗ್. ವಜ್ರಕಾಯ ಮುಂಚೆ ಶುಭ್ರ ಏನು ಒಳಗೆ ಸೆಟಲ್ ಹೋದ್ರು, ಆಚೆಗೆ ಬರೋ ಹೊತ್ತಿಗೆ ವಾಟ್ ಡಿಡ್ ಯು ಲರ್ನ್ ಥ್ರೂ ಯುವರ್ ಫಸ್ಟ್ ಮೂವಿ ವಿಚ್ ಹ್ಯಾಸ್ ಶೇಪ್ಡ್ ಹೂ ಯು ಆರ್ ಟುಡೇ? That you have to keep working very, very hard in life to make it, to stay also in that position. Although you have to keep working very hard, and that's one thing successful people I've seen with, you know, that's one thing that I've learned also in my life, that it's very, very important to work very hard. Yavago you can't be like, I've made it, Allah, let me just take it easy and relax. I don't think, I mean, maybe it's worked for some people, nange it won't work. For me, I just feel like you have to keep working hard and stay honest to your craft. ಸೊ ವೆನ್ ಯು ಗೈಸ್ ಫಿನಿಶ್ ಒಂದು ಪ್ರಾಜೆಕ್ಟ್ ಮುಗಿಸಿದ ತಕ್ಷಣ ನೆಕ್ಸ್ಟ್ದು ಸಿಗೋಕೆ ಮಧ್ಯ ಅದೊಂಥರ BTS ಥರ ಬಿಹೈಂಡ್ ದ ಸೀನ್ಸ್ ನೋಬಡಿ ಗೆಟ್ಸ್ ಟು ಸಿ ವಾಟ್ ಯೂಶಲಿ ಹ್ಯಾಪನ್ಸ್ ದಟ್. ಒಂದು ಸಕ್ಸಸ್ ಸಿನಿಮಾ ಕೊಟ್ಟ ಮೇಲೆ ಏನಾಗುತ್ತೆ, ವೆನ್ ಇಟ್ ಇಸ್ ಅ ಫ್ಲಾಪ್ ಏನಾಗುತ್ತೆ? ಯಾ, ಸಿ ನನ್ನ ಪರ್ಸ್ನಲ್ ಜರ್ನಿಯಲ್ಲಿ ಹೇಳ್ತೀನಿ, ಬಿಕಾಸ್ ಐ ಫೀಲ್ ಲೈಕ್ ಇಟ್ಸ್ ಅ ವೆರಿ ಸಬ್ಜೆಕ್ಟಿವ್ ಕ್ವೆಶ್ಚನ್. ಎಲ್ಲರಿಗೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಿಮಗೇನಾಗುತ್ತೆ? ನಾನು ವಜ್ರಕಾಯ ಆದಮೇಲೆ ಐ ವಾಸ್ ಆನ್ ಅ ಹೈ ಅಲ್ಲ. ಆಬ್ವಿಯಸ್ಲಿ ಐ ಆಮ್ ದ ನೋ ಪ್ರಾಬ್ಲಮ್ ಗರ್ಲ್. ಇವಾಗಲೂ ಏನು ಫಿಲ್ಮ್ ಮಾಡಿದ್ರೇನು, ಏನು ಕೆಲಸ ಮಾಡಿದ್ರೇನು ಜನರೇ ಹೇಳೋದು ನೋ ಪ್ರಾಬ್ಲಮ್ ಗರ್ಲ್ ಅಂತ. ಸೊ ನನಗೆ ಜನರು ಇವಾಗೂ ಕೇಳ್ತಾರೆ, ಲೈಕ್ ಅದಾದಮೇಲೆ ಏನು ಫಿಲ್ಮ್ ಮಾಡಿಲ್ಲ? ಐಮ್ ಲೈಕ್, ನೋ, ನಾ ಮಾಡಿದ್ದೀನಿ, ಬಟ್ ನಿಮಗೆ ಏನು ಯೋಚನೆ ಇರಲ್ಲ ಬಿಕಾಸ್ ಆಫ್ ದ್ಯಾಟ್. ಸೊ ಆ ಹೈ ಇತ್ತು. ಅದಾದಮೇಲೆ ಐ ಡಿಡ್ ದ್ಯಾಟ್ ಫಿಲ್ಮ್ ಆ್ಯಂಡ್ ಅದು it didn't come out at all. Simple Suni jote alla, they just didn't come out. And avaga it affects you. It does affect you. But I've told you, my mind nange affect agud nange ishta illa. Victim card play ಮಾಡೋದು ನನಗೆ ಇಷ್ಟ ಇಲ್ಲ. ಸೊ ವಾಟ್ ಯು ಡೂ? ನನಗೆ ಡಾನ್ಸಿಂಗ್ ತುಂಬ ಇಷ್ಟ. ಐ ಲವ್ ಡೂಯಿಂಗ್ ಯೋಗ. ನನಗೆ ಬಿಲೀಫ್ ಸಿಸ್ಟಮ್ ಏನಂದರೆ ದಟ್ the success or the flop of a film is not going to define who I am. It's not going to, right? So I can do so many other things also to be in a state of happiness. ನನಗೆ ತುಂಬ ಬೇರೆ ಕೆಲಸ ಮಾಡ್ಬೋದು. ಸೊ ಐ ಥಿಂಕ್ ಆ ಜರ್ನಿ ನಾನು ನೋಡಿದ್ದೀನಿ. ಸೊ ಲೈಕ್ ಒಳ್ಳೆ ಫಿಲ್ಮ್ ಸಿಗೋದು, ಲೈಕ್ ತಿಮ್ಮಯ್ಯನ ಮಾಡಿದೆ ದಿಗಾಂತ್ ಅನಂತನಾಗ್ ಸರ್ ಜೊತೆ. ಆವಾಗ ಇಟ್ಸ್ ಅ ಗ್ರೇಟ್ ರೋಲ್, amazing film. Experience was fantastic. It was one of my favorite films to perform in. Why did you say yes? ಅಂದ್ರೆ ಏನನ್ನ ನೋಡಿ ಎಸ್ ಅಂತೀರಿ ಯೂಶುವಲಿ? ಆ ಫಿಲ್ಮ್ಗೆ look at the star cast, was excellent. Story just felt like it's a Shubhra extension. ಆ ಫಿಲ್ಮ್ ನೋಡಿದ್ರೇನೋ it's just like this. Yeah, it's very like that's like the closest role to your real life. Who I am actually. ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಜಸ್ಟ್ ದ ಪ್ರೊಡಕ್ಷನ್ ಟೀಮ್ ವಾಸ್ ಅ ವೆರಿ ಇಂಟೆಲಿಜೆಂಟ್ ಟೀಮ್. ಅವ್ರು ಬಾಂಬೆಯಿಂದ ಅವ್ರಿಗೆ ಗೊತ್ತಿತ್ತು ಏನು, ಯು ನೋ, ಲೈಕ್ ಅವ್ರ ಸ್ಕ್ರಿಪ್ಟ್ ರೀಡಿಂಗ್ ಆಲ್ಸೋ ವಾಸ್ ವೆರಿ ಡಿಫ್ರೆಂಟ್. ದೇ ನ್ಯೂ ಎಕ್ಸಾಕ್ಟ್ಲಿ ವಾಟ್ ದೇ ವಾಂಟೆಡ್. ಯೂಶುವಲಿ ಏನು ನಡೆಯುತ್ತೆ? It wasn't just very
basic. They knew there was structure. How do I explain it? You know, when there's structure and there's like they know what they want. Nange tumba ishta when you know what you want. ಅವ್ರಿಗೆ ಗೊತ್ತಿತ್ತು ಏನ್ ಬೇಕು ಅಂತ. So for me it was like that instant, and I want to do a film. Digant is such a great actor, and Rita, Anant Nag sir was like, this is a great star cast to be in, and ಅದಕ್ಕೆ yes ಹೇಳ್ದೆ, and it was the whole process of the film was excellent, but it didn't do well. That's the truth, you know. And nan aa movie alli tumba expectations ellargittu that this is going to change your life anta. ಯಾವತ್ತಾರು ಕೂತು ಡೈಸೆಕ್ಟ್ ಮಾಡಿದ್ದೀರಾ ಯಾಕೆ ಇದು ಹಿಂಗೆ ಫೇಲ್ ಆಯ್ತಂತ? ಸ್ವಲ್ಪ now it's normal na human being and whatever I say that I've figured it out that it doesn't hurt me, but I'm a human being, so it will affect you. You think, why didn't it work anta, you know. But again, but that's how it is. Nam industry is so transient. It's ever changing, you know. It teaches you so much. So avaga I keep thinking, I learned so much. I filmally I learned so much. The process was so fun. No problem. I at least associated myself with a very, very good team. It didn't work out. For the entire team it didn't work out. No problem. I just move on. But no regrets at all. Zero regrets. I will still choose all those films. I will still choose everything all over again. Yeah. Best learnings from Anant Nag sir? I think I remember ಇದು ಅನಂತ್ ನಾಗ್ ಸರ್. ಅವ್ರಿಗೆ ಒಂದ್ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಲ್ಲ. ಲೈಕ್ ಯು ನೋ, ಹಿ ವಿಲ್ ಎನಿವೇ ಡೂ ಅ ಗುಡ್ ಜಾಬ್. ಐ ಮೀನ್ ಹಿ ಸೋ ಗುಡ್. ಬಟ್ ನಂದು ಶಾರ್ಟ್ ನಾನು ವ್ಯಾನಿಟಿ ವ್ಯಾನಲ್ಲಿ ಇದೆ, ಆ್ಯಂಡ್ ಐ ವಾಸ್ ಗೋನ್ ಟು ಗೋ ಟು ಹಿಸ್ ಶಾರ್ಟ್, ಆ್ಯಂಡ್ ಐ ಫೆಲ್ ಲೈಕ್ ನಾನು ಪ್ರಿಪೇರ್ ಮಾಡಿದ್ದೀನಿ, ಐ ನೋ ಇಟ್ ಅಂತ. ಸೊ ವೆಂಟ್ ಟು ದ ಥಿಂಗ್, ಆ್ಯಂಡ್ ಅಲ್ಲಿ ಸೆಟ್ಟಲ್ಲಿ he can actually take it easy, but I remember our kutkono, they were going through the lines, asking questions to the team and all that. Avaga nangaito, my God, this is Anant Nag sir. He can just not even look at the lines and he can just wing it. Exactly. But here he is doing his prep so well, and I feel like that's something, you know, he doesn't take anything lightly. Any small scene, anything is very, like, there's a good approach to it, and I think that's my big learning. And just how he is. Now I enjoyed actually nam interviews ella. Now yavaga promotion time ali we used to go, right? How he used to articulate his emotions was so beautiful. Articulate emotions andre ಉದಾಹರಣೆ? I feel like it's a skill. ನಿಮಗೆ ಏನು ಅನುಭವ ಆಗತ್ತೆ ಅದು ಹೇಳೋದು ಹಂಗೆ ಹೇಳಕ್ಕೆ ತುಂಬ ಜನಕ್ಕೆ ಐ ಫೀಲ್ ಲೈಕ್ ಇಲ್ ಬಿ ಲಾಸ್ಟ್ ಅಲ್ಲ, ಫೀಲ್ ಸಮಥಿಂಗ್ ಲಾಸ್ಟ್ ಇನ್ ಟ್ರಾನ್ಸ್ಲೇಷನ್. ಬಟ್ ಐ ಥಿಂಕ್ ಸರ್ಗೆ ಅದು ಏನು ಫೀಲ್ ಆಗುತ್ತೆ ಅವ್ರಿಗೆ ಆರ್ಟಿಕ್ಯುಲೇಟ್ ಮಾಡೋದು ತುಂಬ ಅವ್ರದ್ದು ಗಿಫ್ಟ್ ಆ್ಯಂಡ್ ಸ್ಕಿಲ್. ಆ್ಯಂಡ್ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಸೊ ವಾಸ್ ಲೈಕ್ ವಾವ್, ನನಗೂ ಒಂದು ದಿವಸ ಹಂಗೆ ಮಾತಾಡಬೇಕು ಅಂತ. ಸೊ ಯಾ. ಅದಕ್ಕೆ ಮುಂಚೆ ಅವ್ರದೆಲ್ಲ ಬೇರೆ ಸಿನಿಮಾ ನೋಡಿರ್ತೀರಾ? ಆಸ್ ಅ ಕಿಡ್ ಡಿಡ್ ಯು ಗೋ ಆಸ್ ಅ ಫ್ಯಾನ್ ಗರ್ಲ್? ಡಿಡ್ ಯು ಕ್ರ್ಯಾಕ್ ಅಪ್ ಎನಿ ಕಾನ್ವರ್ಸೇಷನ್? ಸಿ ನಾನು ಐ ಮೀನ್ ಐ ಹ್ಯಾವ್ ಟು ಬಿ ಆನೆಸ್ಟ್. ನಾನು 17ಗೆ ನಾನು ಬ್ಯಾಂಗ್ಳೂರ್ ಬಿಟ್ಟಿದ್ದು. ಆ ಏಜ್ ತನಕ ನಾನು ಒಂದು ಕಾನ್ವೆಂಟ್ ಸ್ಕೂಲಲ್ಲಿದ್ದೆ. ಸೊ ಅಷ್ಟು ನನಗೆ ಕನ್ನಡ ಮೂವೀಸ್, ಕನ್ನಡ ಲೈಕ್ ದ ಕನ್ನಡ ಎನ್ವೈರ್ಮೆಂಟ್ ಅಷ್ಟು ಇರಲಿಲ್ಲ ನನಗೆ. ಸೊ ನಾನು ನೋಡಿದ್ದೀನಿ, ಯಾಕೆಂದರೆ ನಮ್ಮ ದೂರದರ್ಶನಲ್ಲಿ ಸಂಡೇ 4 o'clock ಫಿಲ್ಮ್ ಬರ್ತಾ ಇತ್ತಲ್ಲ, ಆವಾಗ ಐ ಸ್ಯಾಟ್ ಆ್ಯಂಡ್ ವಾಚ್ ವಿತ್ ಮೈ ಪೇರೆಂಟ್ಸ್. ಬಟ್ ಯಾಕೆಂದ್ರೆ ನಾನು ತುಂಬ ಬೇಗ ಬಿಟ್ಟಿದ್ದು ಮನೆಯನ್ನು. ಸೊ ಅದಕ್ಕೆ ನನಗೆ ಅಷ್ಟು ಕನ್ನಡ ಮೂವೀಸ್, ಐ ಹ್ಯಾವ್ ಟು ಬಿ ಆನೆಸ್ಟ್ ವಿತ್ ಯು, ನಾನು ಅಷ್ಟು ಕನ್ನಡ ಮೂವೀಸ್ ನಾನು ಅಷ್ಟು ನೋಡಲಿಲ್ಲ, ಯುನೋ. ಬಟ್ ಇವಾಗ ನೋಡ್ತಾ ಇದ್ದೀನಿ ನಾನು, ಐ ಸಿ, ಯುನೋ. ಆ್ಯಂಡ್ ಇವಾಗ ನಾನು ಕನ್ನಡ ಮೂವೀಸು ಮಾಡಿದ್ದೀನಿ, ಜಾಸ್ತಿ ನಾನು ಕನ್ನಡ ಮೂವೀಸಿಗೆ ಮಾಡಿದ್ದೀನಿ. ಸೊ ಐ ಟ್ರೈ ಟು ವಾಚ್ ಇಟ್. ಯಾ, ಐ ಆಮ್ ಶ್ಯೂರ್ ಯು ಆರ್ ಕ್ಯಾಚಿಂಗ್ ಅಪ್. ಎಸ್, ಐ ಮೀನ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಆನೆಸ್ಟ್. ಇಟ್ಸ್ ಓಕೆ. ಯಾ. ಸೊ ನಾವು ಮುಂದೆ ಟಚಿಂಗ್ ದಿ ಚಾಕ್ಲೇಟ್ ಬಾಯ್ ಮ್ಯಾಡಿ. ಐ ಮೀನ್ ನಾವೆಲ್ಲ रहना है तेरे दिल में. I think you were probably in your if I do the math, I don't remember. You have been in your school, I'm assuming. Yeah. So he is that Madhavan alva. Yes. But when you met him, what were your observations always? Andre somebody ನಾನು ಯಾವಾಗಲೂ ನೋಡೋದು, if they made it big, how did they make it big? What is in them? You know, ಅದು ಅಲ್ಲಿವರೆಗೂ ಅವ್ರನ್ನ ಕರ್ಕೊಂಡು ಹೋಗಿದೆ, ಈ ಥರದೆಲ್ಲ ನೋಡ್ತಾ ಇದ್ರ? ಅವ್ರ ವರ್ಕ್ ಎಥಿಕ್ ಅಲ್ಲ, ದೇ ವರ್ ಫಸ್ಟ್ಲಿ ಆನ್ ಟೈಮ್, ರೆಸ್ಪೆಕ್ಟ್, ಎಲ್ಲರನ್ನೂ ಒಂಥರ ಐ ಸೇ ಇಗ್ಯಾಲಿಟೇರಿಯನ್. ಸೊ ಟ್ರೀಟಿಂಗ್ ಎವ್ರಿ ಒನ್ ಈಕ್ವಲಿ. ಸ್ಪಾಟ್ ಬಾಯ್, ಡೈರೆಕ್ಟರ್, ಎಲ್ಲರನ್ನೂ ವೆಂಟ್ ಆ್ಯಂಡ್ ಸ್ಪೋಕ್ ಟು ಎವ್ರಿ ಒನ್, ಎಲ್ಲರ ಜೊತೆ ಮಾತಾಡಿದ್ರು. ವಾಟ್ ಐ ಅಬ್ಸಲ್ಯೂಟ್ಲಿ ಲವ್ಡ್ ಇಸ್ ದಿಸ್ ಇಸ್ ಅ ಜಾಯ್ ಲೂಕಾಸ್ ಆ್ಯಡ್. ಆಬ್ವಿಯಸ್ಲಿ ಸರ್ಗೆ he's a star, right? He can just come, deliver the lines and go.
he was not okay with one scene, you know, and it was a very basic scene. But our question ಮಾಡಿದ್ರು ಅದನ್ನ, why is it spoken like this? ಅದನ್ನ change ಮಾಡಿದ್ರು, you know. He didn't think of it as job anyway, ನನಗೆ ದುಡ್ಡು ಸಿಗ್ತಾ ಇದೆ, I'll just do this. And he wanted to have sense in that thing, and he sat for 40 minutes. ನಾ ಇಲ್ಲಿ ಕೂತ್ಕೊಳ್ತಾ ಇದ್ದೀನಿ ಅವ್ರ ಜೊತೆ 40 minutes with the director. No, I don't think this is correct. We have to change the dialogue like this. Because he's such an intelligent thinking actor. Yeah. He changed the entire thing, and it's a small little thing. And then I was like, wow, you know, he takes it so seriously. You can ಅಷ್ಟು ದೊಡ್ಡ ಸ್ಟಾರ್ ಇರುವಾಗ ಯು ಕ್ಯಾನ್ ಬಿ ಲೈಕ್ ಓಕೆ ಎನಿವೇ ಇಟ್ಸ್ ಓಕೆ ಜಸ್ಟ್ ಅನ್ ಆ್ಯಡ್, ಇಟ್ಸ್ ಅ 40-second ಆ್ಯಡ್, ಏನಾದರೂ ಇಟ್ಸ್ ಓಕೆ ಜಸ್ಟ್ ಡೂ ಇಟ್ ಅಂತ. ಹಿ ನೆವರ್ ಲುಕ್ಡ್ ಎಟ್ ಇಟ್ ಲೈಕ್ ದ್ಯಾಟ್. ಸೊ ಐ ಥಿಂಕ್ ದಟ್ಸ್ ಡೆಫಿನೆಟ್ಲಿ, ಆ್ಯಂಡ್ ಅವ್ರಿಗೆ ಆ ರೆಪ್ಯುಟೇಷನು ಇದೆ ಅಲ್ಲ ಟು ಬಿ ದಿಸ್ ಇಂಟೆಲಿಜೆಂಟ್ ಥಿಂಕಿಂಗ್ ಆ್ಯಕ್ಟರ್. ಸೊ ಇಟ್ ಶೋಡ್ ವೆನ್ ಐ ವರ್ಕ್ಡ್ ವಿತ್ ಹಿಮ್. ಪರ್ಸನಲ್ ಇಂಟ್ರಾಕ್ಷನ್ಸು ಏನಾದ್ರು ಮಾತಾಡ್ತಾ ಇದ್ರಾ ನಿಮ್ಮ ಲೈಫ್ ಬಗ್ಗೆ, ಅಥವಾ ಎನಿ ಕ್ವೆಶನ್ಸ್? he was curious about ನನ್ನ ಮಾಡಲಿಂಗ್ ಜರ್ನಿ, ಯಾವಾಗ ನಾ ಸ್ಟಾರ್ಟ್ ಮಾಡಿದ್ದು, ಹುಡುಗಿಯರು ಇಷ್ಟು ವಾವ್ ಇಟ್ಸ್ ನೈಸ್ ಟು ಸಿ ಗರ್ಲ್ಸ್ ಸೋ ಟಾಲ್, ಯುನೋ, ಎಲ್ಲಿಂದ ನೀವು, ನನ್ನ ಕೂರ್ಗ್ ಬಗ್ಗೆ ತುಂಬ ಕೇಳಿದ್ರು ಅವರು, ಬಿಕಾಸ್ ಐ ವಾಸ್ ಬಾರ್ನ್ ಇನ್ ಕೂರ್ಗ್ ಅಲ್ಲ. ಸೊ ಅದ್ರ ಬಗ್ಗೆ ಅವ್ರು ಕೇಳಿದ್ರು. ಆ್ಯಂಡ್ ನಾವು ಆಲ್ಸೋ ವೆನ್ ಐ ಸಿ ಹಿಮ್ ಅಟ್ ಲೈಕ್ ಎನ್ ಅವಾರ್ಡ್ ಫಂಕ್ಷನ್, ಯಾವಾಗಲೂ ಮಾತಾಡ್ತೀವಿ, ಯುನೋ. ನಾ ಹೇಳ್ತೀನಿ, ಸರ್ ಬಿಕಾಸ್ ಆಫ್ ಯೋರ್ ಆ್ಯಡ್ ನನಗೆ ಫಿಲ್ಮ್ಸ್ ಸ್ಟಾರ್ಟ್ ಆಯಿತು ಅಂತ. ಸೊ ಯಾ, Kingfisher calendar. Yeah. It's like a big thing. ನೀವು ಹೇಗೆ ನೋಡಿದ್ರಿ ಕಿಂಗ್ಫಿಶರ್ ಕ್ಯಾಲೆಂಡರ್? ಹ್ಯಾವ್ ಯು ಎವರ್ ಮೆಟ್ ವಿಜಯ್ ಮಲ್ಯ? No, I haven't met. ಐ ಥಿಂಕ್ ಆ ಟೈಮ್ಗೆಲ್ಲ ಅವರು ಅಷ್ಟೊತ್ತಿಗಾಗಲೇ ಔಟ್ ಆಫ್ ಸೀನ್ ಅನ್ಸುತ್ತೆ. Yeah. ಸೊ ವಾಟ್ ವಾಸ್ ಕಿಂಗ್ಫಿಶರ್ ಕ್ಯಾಲೆಂಡರ್ ನಿಮಗೆ ಪರ್ಸ್ನಲಿ? It was actually, to be honest, Kingfisher calendar was not aspirational nange at all, because I'd never done a bikini shoot in my life. I'd never worn a bikini or anything of that sort. So, or a swimsuit, not just a bikini, a swimsuit. But it was something that we all saw it with a lot of like reverence. We used to be like, wow, Kingfisher means it's like, yeah, it's Katrina Kaif, it's Deepika Padukone, it's all the Yana Gupta. Priyanka Chopra. Exactly, all the cool girls have done it. Anta. So, I did the 19th season. Wow. And Atul Kasbekar ನಮಗೆ ಫೋನ್ ಮಾಡಿದ್ರು ಆ್ಯಂಡ್ ಹೇಳಿದ್ರು ನೀವು ಆಡಿಷನ್ಗೆ ಬನ್ನಿ ಅಂತ. ಆ್ಯಂಡ್ ಆನೆಸ್ಟ್ಲಿ ಆವಾಗ ನಾನು ಹೇಳಿದೆ, ಅತುಲ್, ಐ ಡೋಂಟ್ ನೋ ಇಫ್ ಐ ಆಮ್ ಕಂಫರ್ಟಬಲ್ ಲೈಕ್ ಇನ್ ಲೈಕ್ ಅ ಸ್ವಿಮ್ ಸೂಟ್ ಅಂತ. ಸೊ ದೆನ್ ಅವ್ರು ಹೇಳಿದ್ರು, ಜಸ್ಟ್ ಕಮ್ ಸಿ ಹೌ ಇಟ್ ಫೀಲ್ಸ್, ಇಟ್ಸ್ ಕಿಂಗ್ಫಿಶರ್. ಸೊ ನನ್ನ ಫ್ರೆಂಡ್ ಜೊತೆ ಮಾತಾಡಿದೆ, ಕೃತಿಕಾ ಅಂತ. ಸೊ ಅವ್ಳಿಗೆ ಹೇಳಿದೆ, ಅವ್ರು ನನ್ನ ಕರೀತಾ ಇದ್ದಾರೆ, ಕೃತಿಕಾ ಬಾಬು, ಶೀಸ್ ಲೈಕ್ ಅ ಬಿಗ್ ಸೂಪರ್ ಮಾಡೆಲ್ ರೈಟ್ ನಾವು. ಸೊ ಅವ್ರು ನನ್ನ ಕಿಂಗ್ಫಿಶರ್ಗೆ ಕರೀತಾ ಇದ್ದಾರೆ. ಅವಳು ನಾನು ಕೂತ್ಕೊಂಡು, ಆರ್ ಯು ಕ್ರೇಜಿ, ಆರ್ ಯು ಸೇಯಿಂಗ್ ನೋ ಟು ಕಿಂಗ್ಫಿಶರ್, ಜಸ್ಟ್ ಕ್ವೈಟ್ಲಿ, ಯು ಹ್ಯಾವ್ ಟು ಡೂ ಇಟ್ ಅಂತ. ದೆನ್ ಐ ಥಾಟ್, ಯು ನೋ ವಾಟ್, ಇಟ್ಸ್ ನೈಸ್. ಇಟ್ಸ್ ಲೈಕ್ ನನ್ನ ಮಾಡಲಿಂಗ್ ಜರ್ನಿಯಲ್ಲಿ ತುಂಬ ಮೈಲ್ ಸ್ಟೋನ್ಸ್ ನಾನು ಅಚೀವ್ ಮಾಡಿದ್ದೀನಿ. ದಿಸ್ ಇಸ್ ಆಲ್ಸೋ ಗೋನ್ ಬಿ ಲೈಕ್ ಅ ಮೈಲ್ ಸ್ಟೋನ್ ಅಂತ. ಸೊ ಐ ಸೆಡ್ yes to it, and now 19th edition I shot in Sardinia, Italy, and it was an amazing experience. It was because our, you know, ಯಾರಾದರೂ ಹೇಳ್ಬೋದು, ಓ ಇಟ್ಸ್ ಬಿಕಿನಿ, ಇಟ್ಸ್ ಸ್ವಿಮ್ ಸೂಟ್ ಅಂತ. ನೋ, ಬಟ್ ಇಟ್ ಶೋಸ್ ವಿಮೆನ್ ವೆರಿ ಬ್ಯೂಟಿಫುಲ್ಲಿ. ಇಟ್ಸ್ ಆಲ್ಸೋ ಹೂ ಶೂಟ್ಸ್ ಇಟ್ ಅಲ್ಲ. ದೇ ಶೂಟ್ ಇಟ್ ಸೋ ಅಸ್ಥೆಟಿಕ್ಲಿ ಆ್ಯಂಡ್ ಸೋ ಗಾರ್ಜಿಯಸ್. ಇಟ್ ಡಸಂಟ್ ಲುಕ್ ವಲ್ಗರ್. ಇಟ್ ಲುಕ್ಸ್, even if it looks hot is different from vulgar. Right? So our Angesh tumba beautifully they show the female like body or anything of that sort. So I'm very happy na Kingfisher madde. And the 20th season, which is the last season, I was actually the only model who hosted. So avak tanka they had a NDTV anchor who hosted their show. Like for the last 19 years, there was always an anchor. But this time, because I think maybe I was talking so much, they were like, you know what, this girl likes to talk. For the 20th thing, I hosted the show also, which was held in Kerala, and that was pretty much the last one. Yeah. ಯಾವ ವರ್ಷ ಇದು? 2019 was my Sardinia. 2020 was the last season. Hopefully it comes back again. Yeah. Italy is beautiful. Recent ಆಗಿ ನಾನು ಅಮಾಲ್ಫಿ ಕೋಸ್ಟ್ಗೆ ಹೋಗಿದ್ದೆ. Me too. Crazy, no? That place. Amazing. Yeah. Na honeymoon ಗೆ ಹೋಗಿದೆ. Yeah. Oh. Yes, you got married recently. 2 ವರ್ಷ ಆಯ್ತು. Yes. We'll come to that. Yeah. But you went to Amalfi Coast for how long? Amalfi, I think I was there for 3 nights. Nice. Full cruise. Then I went to Capri. Oh, that's my favorite. Yeah, that's yeah. very beautiful. Yeah, I hiked up. ಮೇಲೆವರೆಗೂ ಬಸ್ಸಲ್ಲೆಲ್ಲ ಹೋಗ್ಲಿಲ್ಲ. Oh, nice. Then all the other villages. Yeah, that, you know, you get to see from the Sorrento, all that. Positano, Positano, all of that. Yeah. ಅದಕ್ಕಿಂತ ಮುಂದೆ ಇನ್ನು ಕೇಪ್ರಿಗೆಲ್ಲ ಹೋಗಿ ಅಲ್ಲಿ ಉಳ್ಕೊಳ್ಳಿಲ್ಲ. ಬಟ್ ಐ ಸ್ಟೇಡ್ ಇನ್ ಅಮಾಲ್ಫಿ. Oh, nice. So nice.
ಸೊ ನಾವು ಟೆಲ್ ಮಿ ವಿವ್ ಹರ್ಡ್ ಈ ಮಾಡಲಿಂಗ್ ಅಂತೆಲ್ಲ ಬಂದಾಗ ಈ ಸ್ಟಾರ್ವೇಷನ್ನು ಲಾಟ್ ಆಫ್ ವರ್ಡ್ಸ್ ಐ ಆಮ್ ನಾಟ್ ವೆರಿ ಕಂಫರ್ಟಬಲ್ ರಿಮೆಂಬರಿಂಗ್ ಇಟ್ ಗೊತ್ತಿಲ್ಲ ನನಗೆ ತಿಂದ ತಕ್ಷಣ ಅದೇನು Bulimic. ಹಾಂ ರೈಟ್ ರೈಟ್ Yeah. ಸೊ ಟೆಲ್ ಮಿ ದ ರಿಯಾಲಿಟಿ ಆಫ್ ವಾಟ್ ಮಾಡೆಲ್ಸ್ ಲೈಕ್ ಯು ಬೀಯಿಂಗ್ ಒನ್ See, I'll tell ವಾಟ್ you. ಯು ಗೋ ಥ್ರೂ ಬಿಫೋರ್ ದ Honestly, ಶೋ in India, ಅಷ್ಟು extreme standards illa. ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಫಸ್ಟ್ಲಿ See, you are. I feel like they should be proportionate and there should be symmetry. Alla? Yes, our height 5'8", 5'9" is something is like a basic requirement. Internationally 5'9", illi India alli 5'7", 5'8" in that you have to be, especially for runway. If you're doing print, TV commercials, it doesn't matter how tall you are. It just like ರನ್ವೇ ಅಂದರೆ ಆ್ಯಕ್ಚುಯಲ್ ಮಾಡೆಲ್ ರ್ಯಾಂಪ್ ವಾಕ್ on the ramp. Yeah, that's like a prerequisite. 5'7" and above irbeku illi, but like internationally it has to be 5'9" and okay. above. So if you're doing print and commercial, it doesn't matter. It just comes down to, do you have, for the lack of a better word, a pretty attractive face, right? They like that. So Indiadalli ashtu extreme yenilla. Like ನಾನು ಎಲ್ಲ ತಿಂತೀನಿ, ಲೈಕ್ ಐ ಆಮ್ ಸಚ್ ಅ ಬಿಗ್ ಫುಡಿ. ನಾನು ನೋಡಿದ್ರೆ ಜನ ಹೇಳ್ತಾರೆ ನೀವು ಏನು ತಿನ್ನಲ್ಲ ಅಂತ, ಬಟ್ ಐ ಈಟ್ ಮೋರ್ ದೆನ್ ಮೈ ಮೇಲ್ ಫ್ರೆಂಡ್ಸ್, ಮೋರ್ ದೆನ್ ಮೈ ಹಸ್ಬೆಂಡ್ ಐ ಈಟ್. ನನಗೆ ರೈಸ್, ನಾನು ಸೌತ್ ಇಂಡಿಯನ್, ಸೊ ನನಗೆ ಒಂದು ಫುಲ್ ಕುಕ್ಕರ್ ರೈಸ್ ತಿನ್ಬೋದು, ನನಗೆ ಘೀ ಹಾಕಬೇಕು, ನಾನು ಚಿಕನ್ ಬೇಕು, ನಾನು ಚೆನ್ನಾಗಿ ತಿಂತೀನಿ. ಬಟ್ ಎಸ್, ನಾವು ವರ್ಕೌಟ್ ಮಾಡ್ತೀನಿ ಬಿಕಾಸ್ ಆಬ್ವಿಯಸ್ಲಿ ವರ್ಕೌಟ್ ಮಾಡಲೇಬೇಕಲ್ಲ. ಐ ಫೀಲ್ ಲೈಕ್ ಇಂಟರ್ನ್ಯಾಷನಲಿ ಎಸ್, ಅವ್ರು ಸ್ವಲ್ಪ ಜಾಸ್ತಿ ಕಡ್ಡಿ ಇರಬೇಕು, ಸ್ವಲ್ಪ ಯು ಹ್ಯಾವ್ ಟು ಬಿ ಅ ಲಿಟಲ್ ಸ್ಕಿನಿ. ವಾಟ್ಸ್ ಇಸ್ 36, 28, 36? That's nothing like that anymore. I don't think so. Look at everything is changing nowadays. You see how it's about embracing your curves. The plus size model. I feel like there is a Ella place for tharadadu everything. Yes, but you do have to be fit. To be fit and toned is kind of important. But in India, it's not so extreme. ನಮ್ಮ ಡಯಟ್ ಹಂಗೆ ಏನಿಲ್ಲ. ಯು ಕಮ್ ಟು ಆ ಶೋ, ಯು ಕ್ಯಾನ್ ಸಿ ನಮ್ಮ ಸ್ನ್ಯಾಕ್ಸ್ ಟೈಮಲ್ಲಿ ಎಲ್ಲ ನಾವು ಬರ್ಗರ್ಸು ತಿಂತೀವಿ, ಎಲ್ಲ ತಿಂತಾ ಇರ್ತೀವಿ. ಸೊ ಇಟ್ಸ್ ಫೈನ್ ಆಸ್ ಲಾಂಗ್ ಎಸ್ ಯು ವರ್ಕ್ ಔಟ್ ಯು ಹ್ಯಾವ್ ಅ ಸರ್ಟನ್ ಕೈಂಡ್ ಆಫ್ ಟೋನ್ಡ್ ಬಾಡಿ, ಯುರ್ ಫೈನ್. ಸೊ ಈ ಹೆಂಗೆ ಸೆಲೆಕ್ಟ್ ಆಗೋದು? ಆಡಿಷನ್ಸ್ ಅಂದರೆ ಹೇಗಿರ್ತಿತ್ತು ಕಿಂಗ್ಫಿಶರ್ ಕ್ಯಾಲೆಂಡರ್ಗೆ? ಕಿಂಗ್ಫಿಶರ್ ಕ್ಯಾಲೆಂಡರ್ಗೆ ಆಡಿಷನ್ಸ್ ಇಸ್ ನಾಟ್ ಅನ್ ಓಪನ್ ಆಡಿಷನ್ ಬಿಕಾಸ್ ಇಟ್ಸ್ ಅ ವೆರಿ ಸೆಲೆಕ್ಟಿವ್ ಯಾ ಕ್ಲೋಸ್ ಸರ್ಕಲ್ ಅಲ್ಲೇ ಅದು ಟೀಮ್ ಅಲ್ಲೇ ದೇ ಡಿಸೈಡ್ ಆ ಇಯರ್ದು ಯಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ದೇ ಡೂ ಆಲ್ ಆಫ್ ದ್ಯಾಟ್ ಸ್ಟಫ್, ರೈಟ್? ಸೊ ಇಟ್ಸ್ ನಾಟ್ ಲೈಕ್ Kingfisher's calling for everyone, you come for the audition. No. Fashion weeks, yes, angetto. Like you go, there is a casting call that happens and you ಹೋಗಬೇಕು, ನೀವು ವಾಕ್ ಮಾಡಬೇಕಲ್ಲ. ಬಟ್ ಕಿಂಗ್ಫಿಶರ್ ವಾಸ್ a little more exclusive. There's like an internal team, ಅವರೇ ಡಿಸೈಡ್ ಮಾಡ್ತಾರೆ to call that girl, do an audition with her and then select her. ಟೋಟಲ್ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ Kingfisher ಕ್ಯಾಲೆಂಡರ್ಗೆ? calendar usually 12 no 12 months ಇರುತ್ತೆ, ಆ ಥರ ವರ್ಕ್ no ಆಗೋದು? I think about 6 to 7 max. ಅಷ್ಟೇನಾ? Yeah, for every. ಅದೇ ರಿಪೀಟ್ ಆಗುತ್ತೆ. Yeah, 6 to 7, but ಅದು ಆ ಸೀಸನ್ಗೆ 6 to 7, ನೆಕ್ಸ್ಟ್ ಸೀಸನ್ಗೆ 6 to 7 ಹಂಗೆ. Yeah. ಅವರೇ ದೇ ಟೇಕ್ ಕೇರ್ ಆಫ್ ಯುವರ್ ಎಕ್ಸ್ಪೆನ್ಸ್, they'll take you. Yes, they'll fly you. They'll take care of everything. Yeah, it's a good job. ನೈಸ್. ಸೊ ಇಷ್ಟು ಆಗ್ತಾ ನಾವು ಇನ್ ಯುವರ್ ಹೆಡ್ ಮಾಡ್ಲಿಂಗ್, ಈ ಕಡೆ ಫಿಲ್ಮ್ಸ್, ಇದ್ರ ಮಧ್ಯ ಯು ಬಿನ್ ನ್ಯಾವಿಗೇಟಿಂಗ್ ಬಿಟ್ವೀನ್ ತೆಲುಗು ಆ್ಯಂಡ್ ತಮಿಳ್. ಸೊ ಆಚೆ ಕಡೆ ಪ್ರಪಂಚಕ್ಕೆ ಇವತ್ತು ಇಂಟರ್ನೆಟ್ ಎಲ್ಲ ಬಂದಮೇಲೆ ದ ಲೈನ್ಸ್ ಹ್ಯಾವ್ ಬ್ಲರ್ಡ್. ಲೈಕ್ ಪ್ಯಾನ್ ಇಂಡಿಯಾ ಹ್ಯಾಸ್ ಬಿಕಮ್ ಒನ್ ವರ್ಡ್ ವೇರ್ ಎವ್ರಿಬಡಿ ಈಸ್ ಎವ್ರಿವೇರ್. Right. For a woman, is it truly easy, landing roles in different industries? What I say is today is a good time, right, for filmmakers, for actors, because now OTT platforms bandide. So it's easier. It's easier. Is it easy? No, I don't think it's easy. But it is easier than it was before because it's now very blurred, as you said, right? You can be doing Telugu, Kannada, ಹಿಂದಿ, ಅದೇನಿಲ್ಲ, ಹೈರಾಕಿ ಇಲ್ಲ ಇವಾಗ. ಲೈಕ್ ಇಟ್ಸ್ ನಾಟ್ ಲೈಕ್ ಹಿಂದಿಯೇ ಮಾಡಬೇಕು, ಸೊ ಓನ್ಲಿ ದೆನ್ ಯು ಆರ್ ಕನ್ಸಿಡರ್ಡ್ ಅ ಟಾಪ್ ನಾಚ್ ಆಕ್ಟ್ರೆಸ್, ಹಂಗೇನಿಲ್ಲ. ಇಫ್ ಯು ಸಿ ಮಲಯಾಳಂ ಫಿಲ್ಮ್ಸ್ ಆರ್ ಡೂಯಿಂಗ್ ದ ಬೆಸ್ಟ್ in the last 3-4 months. They're doing just amazing work, right? So I feel like because of OTT platform, opportunities are a lot more for actors, for filmmakers, for script writers and stuff. It's a very, very good time. But at the same time, it does have its
difficulties also. ವಾಟ್ ಆರ್ ದೇ ಲೈಕ್ ಅಂದರೆ ಯಾರೂ ನೋಡದೇ ಇರೋದು ನೀವು ಮಾತ್ರ ನೋಡೋದು ಹ್ಯಾಸ್ those norms silenced you? See, norms for me, okay, I'll be honest over here. Things are changing, but madve ಆದ್ಮೇಲೆ ಡೆಫಿನೆಟ್ಲಿ ರೋಲ್ಸ್ ಕಮ್ಮಿ ಆಗುತ್ತೆ. ಐ ನೋ ದ್ಯಾಟ್. ಐವ್ ಸೀನ್ ದ್ಯಾಟ್ ವಿತ್ ಸಮ್ ಆಫ್ ಮೈ ಫ್ರೆಂಡ್ಸ್. ನಾನು ನೋಡಿದ್ದೀನಿ. ಬಟ್ ಇಟ್ಸ್ ಫೈನ್. ನನಗೆ ಅಟ್ಲೀಸ್ಟ್ ಇಟ್ಸ್ ಬಿನ್ ಫೈನ್ ಬಿಕಾಸ್ ನನಗೆ ಗೊತ್ತಿತ್ತು. ಇಟ್ಸ್ ನಾಟ್ ಲೈಕ್ ಇಟ್ ವಾಸ್ ಲೈಕ್ ಓ ಮೈ ಗಾಡ್ ಏನಾಯಿತು ನನಗೆ ಇವಾಗ ಅಂತ. ಐ ನ್ಯೂ ದಟ್ ವಾಸ್ ಗೋನ್ ಟು ಬಿ ದ ನೋ ಪ್ರಾಬ್ಲಮ್ ಅಂತ. ಎಸ್. ಸೊ ಬಟ್ ದ್ಯಾಟ್ ಈಸ್ ಟ್ರೂ. ಇಟ್ಸ್ ಚೇಂಜಿಂಗ್. But I feel there's a long way to go still for that, you know, because something changes when like a female actor gets married. Somehow the opportunity is somehow just ಅದು reduced. ಯಾಕದು? Have you dissected it? Yeah, because you know how it is, Alla. Solpa they feel like, I don't know, you're all ನೀವು ಯಾರ ಜೊತೆ ಇದ್ದೀರಾ, so you're less desirable maybe. It's an old school way. ಆಡಿಯನ್ಸ್ಗೆ ನಿಮ್ಮಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಅನ್ನೋದು ಅವ್ರ ಲೆಕ್ಕನ? Maybe. One of it. Yeah, maybe. I think maybe that's one of the reasons. But hopefully it's changing, you know. And solpa it's changing little, but I feel like South has a long way to go for that change to come. Anta. Yeah. This could be controversial, but that's what I feel, and that's my personal experience. Yeah. ನೀವು ಯಾವುದಾದ್ರೂ ಆಪರ್ಚುನಿಟಿಗೆ ನೋ ಹೇಳಿದ್ದೀರಾ? ಬಿಗ್ ಆಪರ್ಚುನಿಟಿಗೆ, ಆ್ಯಂಡ್ ಯಾಕೆ? Yeah, ನಾನು ಹೇಳಿದ್ದೀನಿ ನೋ ಅಂತ. I've said no if somebody has made an improper proposition ನನಗೆ. I have said no because ಇಂಪ್ರಾಪರ್ ಅಂದರೆ ಇಸ್ ಇಟ್ ವಾಟ್ ವಿ ಆಲ್ ಆರ್ ಥಿಂಕಿಂಗ್? Yeah, what all of us are thinking. I've said I am like, for example, ನನಗೆ ಒಂದು ಫಿಲ್ಮ್ ಸಿಕ್ಕಿದೆ. It was a very very big film, and I was going to start shooting actually ಒಂದು I think 10-15 ದಿವಸದಲ್ಲಿ I'm going to start shooting it. It was a huge film, and this is not in Kannada. This is not a Kannada film. And just before shooting, that person asked me if I could, you know, there could be something more to this than me just being an actor. What's the word they use? I think, you know, see, ಅದಕ್ಕೇನು ಪದ ಅಂತ ಕೆಲವ್ರು ಹೇಳ್ತಾರೆ ಸ್ವಲ್ಪ ಕಾಂಪ್ರಮೈಸ್ ಆಗ್ಬೇಕಂತ. ಅದು ನನಗೆ ಕಾಂಪ್ರಮೈಸ್ ಅಲ್ಲ. ಒಂದೊಂದ್ಸತಿ ಅವ್ರು ಹಂಗೆ ಹೇಳ್ತಾರೆ, ಬಟ್ ನನಗೆ ಹಂಗಲ್ಲ. ಅವ್ರು ಹೇಳಿದ್ರು ನನಗೆ ನಿಮ್ಮ ಜೊತೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ, ಯುನೋ. ಸೊ ನಾನು ಹೇಳಿದೆ ಐ ಥಿಂಕ್ ಐ ಆಮ್ ನಾಟ್ ದ ರೈಟ್ ಗರ್ಲ್ ಫಾರ್ ಎಕ್ಸ್ಪ್ಲೋರಿಂಗ್. ಅದೇ ಅಂತ ನನಗೆ ಅದು ಐ ಬಿನ್ ಇನ್ ದ ಇಂಡಸ್ಟ್ರಿ ಸಿನ್ಸ್ ಐ ವಾಸ್ 18, like 17. ಸೊ ಆಬ್ವಿಯಸ್ಲಿ ನನಗೆ ಗೊತ್ತಿತ್ತು. ಇಟ್ಸ್ ನಾಟ್ ಲೈಕ್ ಓ ಮೈ ಗಾಡ್ ಏನು ಹೇಳಿದ್ದಾರೆ, ವಾಟ್ ಡಸ್ ದಟ್ ಮೀನ್ ಅಂತ ನನಗೆ ಗೊತ್ತಿತ್ತು. ಸೊ ಐ ಪೊಲೈಟ್ಲಿ ಡಿಕ್ಲೈನ್. ಡಿಡ್ ಇಟ್ ಹರ್ಟ್ ಮೀ ಬಿಕಾಸ್ ನಾನು ನ್ಯೂಸ್ ಬಂತು ದಟ್ ಶುಭ್ರಾ ವಾಸ್ ಡ್ರಾಪ್ಡ್ ಫ್ರಮ್ ದಿಸ್ ಫಿಲ್ಮ್ ಅಂತ. ದಟ್ ಇಸ್ ನಾಟ್ ದ ಟ್ರೂತ್, ಯು ನೋ. ಐ ವಾಸ್ ನಾಟ್ ಡ್ರಾಪ್ಡ್. I was maybe dropped for a certain reason, but it's okay. And when I look back, no regrets. I wouldn't do it differently at all. Yes, I would have loved to do that film, but it's okay. ಸೊ ನಿಮ್ಮ ಪಾಡ್ಕಾಸ್ಟ್ ಫ್ಲಿಪ್ ದ ಸ್ಕ್ರಿಪ್ಟ್ ವಿತ್ ಶುಭ್ರಾ, ಅದರಲ್ಲಿ ಯು ಹ್ಯಾಡ್ ಸಮ್ ನೋಟಬಲ್ ಗೆಸ್ಟ್ಸ್, ರೈಟ್? ಮೈ ಫಸ್ಟ್ ವುಡ್ ಬಿ ರಾಣಾ ದಗುಬಾಟಿ. Rana Dagubati. Dagubati, yeah. What are your curious observations when ನೀವು ಅವ್ರನ್ನ ಮೀಟ್ ಮಾಡಿದಾಗ? what was your takeaway? So Rana Dagubati is a friend. He was my second guest. My first guest was Anurag Kashyap. Second guest was, actually ಎಲ್ಲ ನನ್ನ ಶೋಲ್ ಬಂದಿದ್ದವರೆಲ್ಲ ನನ್ನ ಫ್ರೆಂಡ್ಸೇ, you know. So Rana Dagubati, I think my first takeaway is ಅವ್ರು ಅಷ್ಟು ಬ್ಯುಸಿ ಇದ್ದರು. He was so sweet. ಅವ್ರಿಗೆ ಗೊತ್ತಾಯ್ತು ನಾನು ಇದು ಮಾಡ್ತಾ ಇದ್ದೀನಿ. ನಾನು ಕೇಳಿದೆ ಅವ್ರಿಗೆ. He said okay fine. ಅವರೇ ಬುಕ್ ಮಾಡಿದ್ರು ಫ್ಲೈಟ್. He came that morning, ಶೂಟ್ ಮಾಡಿ, ಆ್ಯಂಡ್ ಆ ಈವ್ನಿಂಗೇ ಹೋಗ್ಬಿಟ್ರು, you know. So for me, our in Flip the Script for Rana at that time, I was not adding value to him. He was adding value to me, you know. ಅಂದರೆ ಅವ್ರಿಗೆ ನೀವೇನು ಬೇಕಾಗಿರಲಿಲ್ಲ. Why? I'm like like 1 month old podcast. Our ಮಾಡಿದ್ದು because to show support. That's who he is as a person. To support people who are upcoming, to support business ventures. This is who he is. He didn't have to do it. So for me, that's such a great quality of him. He is right? a human being man, he's amazing in real life. Yeah, he's that person. And ತುಂಬಾ ಲೈಫಲ್ಲಿ ಕಷ್ಟಗಳನ್ನ ಅವರು ನೋಡಿದ್ದಾರೆ. Like look at his medical, what he went through medically in his life. I don't think he expected that, but our podcast ನೋಡಿದ್ರೆ, but he just like said
it's a part of my life. No, now let's see what is going to happen anta. He's such a hustler. He's just not, nepo baby anta helbodu avrige, because he comes from such a big family, but he's adana he's taken and done so much with it. He's a businessman, he's an investor, he's a producer, he's an actor, he's fantastic, he's so multifaceted, which is so impressive. And ಎಷ್ಟು ಒಳ್ಳೆ ಫ್ರೆಂಡ್. ನಾ ಕೇಳಿದೆ, ಅವ್ರು ಬಂದರು, ಫಿನಿಶ್ ಮಾಡಿದ್ರು, and he said, I hope you do well ಅಂತ, and he went. So ಹೌ ಡು ಯು ಆಲ್ ಮೇಂಟೈನ್ ಫ್ರೆಂಡ್ಶಿಪ್ಸ್? ಅಂದರೆ ಎಲ್ಲ ಲೆವೆಲಲ್ಲೂ ಫ್ರೆಂಡ್ಶಿಪ್ಸ್ಗೆ ಒಂದಷ್ಟು ನರ್ಚರಿಂಗ್ ಬೇಕಾಗತ್ತೆ, ಸ್ನೇಹಗಳಿಗೆ. ಅಟ್ ಯೋರ್ ಲೆವೆಲ್, ಲೈಕ್ ಇನ್ ದ ಇಂಡಸ್ಟ್ರಿ, ದ ಪವರ್ ಗೇಮ್, ದ ನಂಬರ್ ಗೇಮ್, all that. See, for me, like life has to be easy. Like I feel like adalla nange strategic. You have to be in a lot of things. Business ali strategic irbeku alla. Friendship ali you strategy use madbekandre I can't do it. At least it won't work for me. I feel nange friendships, whoever has come on my show, is because they felt like, okay, he hudgi nam jote friends not to get any benefit out of it. Like even if I had Anurag Kashyap on my show, our director, ಇವಾಗ ತನಕ never asked him, ನನಗೆ ಒಂದು ಫಿಲ್ಮ್ ಬೇಕು, ನನಗೆ ಒಂದು ರೋಲ್ ಬೇಕು. It's just genuine human connection. So I think people also understand that. People are also very smart. They can read it. They can read it. Who is with you for what reason? Is there an ulterior motive? Anta. So all my relationships have been based on, okay, is there a connect? Is there a human connection? Is there a vibe? And then we get along. If we get along, we get along. Anta. So that works out for me easily. Again, these are all subjective to me. It just works for me. Absolutely. So, yeah. Ashte. So, what side of Anurag did you see that the world has not seen? Because illivargu he is on the face, Yeah. is very vocal about things, even Yeah. if it is not probably the most popular opinion. Yeah. Is what the world has seen, but what did you see in him that we've not seen? He's one of the softest guys I know. His heart is Yeah? surely. I mean, what you think is that these films, with gangs of Vasepur, Angela Martare, there's so much like blood and then cussing. Gore and whatever. He's one of the softest guys I have met. One of the kindest, one of the warmest, and he will do anything if it's his people, our janrandre, our people andre, he'll do anything for them. So that's something that is so admirable in him. You worked with him? No, he's just come for my podcast. Hopefully I get to work with him. Yeah. Now Mr. Bopanna, Yeah. Rohan, Yeah. Nam yes. Coorginda. Yeah. Coorginda. Yeah. How did you get him on the show? he ನಮ್ಮ ಫ್ರೆಂಡ್ ಅವರು ನಮ್ಮ ಕೂಗ್ಸ್ ನಾವು ಹೇಳ್ತೀವಿ 150,000 ಪೀಪಲೇ ಇರೋದು. ಸೊ ವೆರಿ 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 ಸ್ಮಾಲ್ ಕಮ್ಯುನಿಟಿ. ಸೊ ಯಾರು ಏನಾದರೂ ಸಕ್ಸಸ್ ಸ್ಟೋರಿ ಇದ್ದರೆ ನಮಗೆಲ್ಲರಿಗೂ ಗೊತ್ತು. So Rohan Bopanna knew about me. I knew about Rohan Bopanna because we are from the same community. And now I think we've had some like interactions and parties and everything. Now we got friendly, and when I started my podcast, I messaged him, gave it a shot, and I said, Rohan, are you in town? Can you come for my podcast? And he immediately said, yeah, Anta. And the day I actually released the podcast is when he won his big tournament, right? So the timing also was perfect for me more than for him. And yeah, one of the most hardworking, humble human beings I know, for sure. What are these parties that you go to? Like, how do you all get to know? Andre idella friends tarana, athwa is there a inner circle illi? Parties, firstly, it's not a big deal. Yeah, people think it's a big deal. There's no big deal. People, Because I don't know what people show in the movies, like the page 3 parties and Yeah. stuff. But what are these parties ನೀವು ಹೇಳ್ತಾ ಇರೋದು? parties like maybe like there is an event for a certain brand, like a brand opening, or there's a launch of a new restaurant or something like that, those parties. And then Bangalore also it's very small. There'll be some 10 circles. You'll somehow meet everyone. So those are those parties. Bombay is different. They say these big parties you have to go because you have to network for work. Ad nange madakagala, na madilla. ಅದು ವರ್ಕ್ ಆಗತ್ತಾ ಬಾಂಬೆನಲ್ಲಿ ಇವತ್ತು? I think it does. Networking definitely does work. Ado
Bombay. who you know, at least for that initial, to get to know that person, for that initial meeting it works. Eventually you have to be good at what you do, you know. It's not just that yaar party meet madi you will get that film. It never works like that. Maybe that first meeting or that first audition will happen because of that interaction there, but after that you have to be good at what you do. Only then you'll get the job. What's your biggest takeaway from Rohan Bopanna avara one podcast? Because sports anta ಅಂದ ತಕ್ಷಣನೇ people talk about attitude, Yeah. you know, the grounding, Yeah. lot of things. Yeah. What was your personal favorite takeaway? He's 44 and he's playing international tennis. It's unheard of. So what does that, it just goes to show, you know, he stayed on his path in spite of failures which he had in abundance, but he stayed in his path, worked hard, he was resilient, he had that grit, and it just worked out. And Rohan Bopanna does all this with a certain humility, tumba simple, and a certain humility which is so endearing. ಕೇಳಿದಿರಾ how do you stay humble ಅಂತ? ಅದು ನಾ ಕೇಳಿಲ್ಲ, ಬಟ್ ಐ ಥಿಂಕ್ ಅದನ್ನ ಕೇಳಿದ್ರೆ he'll feel like shy about it. It's his upbringing, you know. It's just that simple Coorg upbringing that he's had, I guess. And there's that humility, stay on your path. It's okay, you're going to fail, no problem. You just have to have that belief in yourself that it's going to work out. It's going to work out, you know. Maybe nobody else is seeing it, but if you see it, you stay on that path, it really does happen. How to stay on the path? I mean, ನಿಮ್ಮ ಪರ್ಸನಲ್ ಒಪಿನಿಯನ್ ಇರ್ಬೋದು. Right. How have you put your head down and understood that ಇಲ್ಲಪ್ಪ ಇದು ನನ್ನ ದಾರಿ, ನಾನು ಒಬ್ಬಳೇ ಬಿಲೀವ್ ಮಾಡಿದ್ರು ಪರವಾಗಿಲ್ಲ, ಬಟ್ ಐ ನೋ ದಿಸ್ ಇಸ್ ದ ಪಾತ್ ಅಂತ. ಸೊ ವೆನ್ ಯಾವಾಗ ಥಿಂಗ್ಸ್ ವೋಂಟ್ ಗೋ ನಿಮ್ಮ ಪ್ರಕಾರ, ಯಾವಾಗ ರಿಜೆಕ್ಷನ್ಸ್ ಆಗುತ್ತೆ, ಸಮ್ಟೈಮ್ಸ್ ನೀವು ಅದು ಓನ್ಲಿ ಹ್ಯೂಮನ್, ನೀವು ಕ್ವೆಶ್ಚನ್ ಮಾಡೋಕ್ಕೆ, ರೈಟ್, ಸೇಯಿಂಗ್ ಲೈಕ್ ಇಸ್ ಇಟ್ ಇವನ್ ವರ್ತ್ ಇಟ್, ಇದು ಮಾಡಲೇಬೇಕಾ, ಸಮಥಿಂಗ್ ಲೈಕ್ ದ್ಯಾಟ್. ಬಟ್ it's that hunger that you have, ala. It's that hunger, and I have that hunger in abundance. I'm like, you know, this is what I want to do. This is what I want to be. So adake, and I know this. I don't have any like false thing of it's going to be very easy. I always start anything by saying it's going to be tough. No problem. So I start with that. When I start with that, the perspective only is like, even if challenges are thrown, no problem. How do we deal with that challenge? And that hunger is so high in my thing. And I keep saying, YOLO, yeah, one life, you know, one life. What am I going to do with it, right? Where I feel like I've achieved something. So yeah, I keep that going. Yeah. So you tell yourself affirmation tara starting, it's not going to be easy. It's not going to be easy, you know, because why to set false expectations and say it's going to be such an easy route? No, that's not for me. Maybe it works for someone, but nange it's not. It's going to be challenging. Come, let's see how are we going to treat the challenges on the way. Nange adu very exciting also. Ee uncomfortable positions alli haki what version of myself I will become. Nange tumba ishta to see it. That's why, right? Wow. My podcast, to become an entrepreneur, do things out of my comfortable territory. So yeah. ಸೊ ನಿಮ್ಗೆ ಅವಾಗ ನಿಮ್ಮ ಕಂಫರ್ಟ್ ಝೋನಿಂದ ಆಚೆಗೆ ಹಾಕೊಂಡು ಯು ಜಸ್ಟ್ 100%. ವಾಂಟ್ ಟು ಲೈಕ್ ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ಯು. Yeah. That is very important for me to keep growing and evolving. Tumba important for my identity actually. Yeah. ನಿಮ್ಮನ್ನು ತುಂಬ ಕತ್ತಲೆಗೆ ತಳ್ಳಿರೋ ಕ್ಷಣ, ವುಡ್ ಯು ಲೈಕ್ ಟು ರಿವಿಸಿಟ್ ವಾಟ್ ಇಟ್ ವಾಸ್? ವಾಟ್ ಹ್ಯಾಸ್ ಬಿನ್ ಲೈಕ್ ದ ಡಾರ್ಕೆಸ್ಟ್ ಟೈಮ್ ಫಾರ್ ಯು in your life so far? Darkest time personally and professionally has been different. Personally, I lost my sister. She was actually my cousin's sister, but was like my sister, mother, best friend, ella. And we didn't expect that, you know. She gave birth and she passed away, and that really tumba nange, it shook me. It still shakes me and my family a lot, but it's okay. She's also taught me so many things, so I take that, because I remember this was many years ago. I was ಅವ್ರ ಜೊತೆ ನಾನು ಹೋಗಿದ್ದೆ ಅಮೆರಿಕಾದಲ್ಲಿ, ಆ್ಯಂಡ್ ಆವಾಗ ಮಾನಾ ಯೂಸ್ ಟು ಡೂ ಎವ್ರಿಥಿಂಗ್ ಫಾರ್ ಮೀ. ಶಿ ಯೂಸ್ ಟು ಬೈ ಥಿಂಗ್ಸ್ ಫಾರ್ ಮೀ ಎಲ್ಲ. ನನಗೆ ಆವಾಗ ಅಷ್ಟು ದುಡ್ಡು ಇರಲಿಲ್ಲ. ಆ್ಯಂಡ್ ವೆನ್ ಐ ಸ್ಟಾರ್ಟೆಡ್ ಮೇಕಿಂಗ್ ಮನಿ, ನಾನು ಅಮ್ಮನಿಗೆ ಯಾವಾಗ ಹೇಳ್ತಾ ಇದ್ದೆ, ಸೊ ಐ ನೀಡ್ ಟು ಬೈ ಸಮಥಿಂಗ್ ನೈಸ್ ಫಾರ್ ಮಾನಾ, ಯುನೋ, ನಾನು ಏನು ಕೊಟ್ಟಿಲ್ಲ ಮಾನಾಗೆ. ಆ್ಯಂಡ್ ಐ ರಿಮೆಂಬರ್ ಥಿಂಕಿಂಗ್, ಮಾಡ್ತೀನಿ, ಯು ನೋ, ಯು ಕೀಪ್ ಡಿಲೇಯಿಂಗ್ ಥಿಂಗ್ಸ್. ಆ್ಯಂಡ್ ಐ ಥಿಂಕ್ I wanted to buy her something, and adagligila, and I thought, okay, after 3 months I'll buy that for her anta, and then she died and I couldn't do it for her. So it's taught me, after that I've become such an expressive person. Nange, if I have to tell
someone, I love them, I immediately say it. Like my friends, nange yavagu, they keep joking, saying, too much love you give, too much love you give, anta. But it's taught me that, you know, if you're feeling something, say it, because you never know, you know, that person's not going to be there, that moment's not going to be there. So I've learned a big lesson. But that was a very dark time, avaga nange ಗೊತ್ತಿರಲಿಲ್ಲ, because she was too close to me. So to just lose someone you really, really love is obviously difficult for anyone, right? And I think professionally, that time when I lost that movie, which I was supposed to do, ಯಾಕಂದರೆ ನಾನು ತುಂಬ ಪ್ರಯತ್ನ ಮಾಡ್ತಾ ಇದ್ದೆ ಮೂವಿಗೆ, ಆ್ಯಂಡ್ ನಾನು ಆ್ಯಕ್ಚುಲಿ 15 ದಿವಸದಲ್ಲಿ ನಾನು ಲೈಕ್ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕಿತ್ತು. ನನಗೆ ಗೊತ್ತಿರಲಿಲ್ಲ ಇದು he'll drop me from the film if I say no to a thing. So that was a kind of a dark time, but otherwise it's all been good. It's fine. Yeah. Have you healed completely, or is it a process, a work in process all the time? It's always a work in process, but I don't think anyone's healed completely, right? There is always some kind of either, like not for me, but there's either trauma, generational trauma, something that ಏನಾದ್ರೂ thing. ಒಂದಿರತ್ತೆ. Everyone, right? But when you look at the larger scheme of things, ನಾನು ಹೇಳ್ತಾ ಇದ್ದೀನಿ, I'm in a great place in life. ನನಗೆ I can sit and complain about the other things, but look at the world, right? In that thing, I'm in a good place in life. Am I going to complain about this? And you keep working on yourself, because if you feel like you're completely healed, you're not even going to work on yourself, which is not a really good thing. I feel like constant work is ಏನಾದ್ರೂ ಒಂದು important. ಇರಬೇಕು. ಇರ್ಬೇಕು ಯೋಗರಾಜ್ ಭಟ್ರದ್ದು ಒಂದು ಹಾಡಿದೆ, ಕೆರ್ಕೊಳ್ಳೋಕೆ ಏನಾದ್ರೂ ಒಂದು ಹುಣ್ಣು ಇರ್ಬೇಕು ಅವಾಗ ಅವಾಗ ಅಂತ. Yeah. You need ಇರ್ಬೇಕು. something to Exactly. Yeah. I feel like you have to fail, you have to fall. That's when there's real learning that happens. ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ, ಏನು ಆಗುತ್ತೆ, ಎವ್ರಿಥಿಂಗ್ ಇಸ್ ಹಂಕಿ ಡೋರಿ ಅಂದರೆ you're not going to grow. You have to break for something to happen. Wow, that's right? so true, Yeah, right? Yeah. Everything in the nature works like that. Yeah. Only when you break it is when it kind of fights back and the Fights growth back. happens. Exactly. Growth happens during that time. So Muscle hangge, it breaks and then yeah, exactly. Yeah. so is your plant. So- Like when you prune, Yeah. ಅದು ಹೆಂಗೆ ಮತ್ತೆ ಸಿಗರತ್ತೆ. Exactly. I don't know why humans have failed to understand. I am a gardener myself, so ನನಗಾಗಿ ನನಗೆ most of my lessons come from my garden. Yeah, that's beautiful. Yeah. Because like at times we always think of being on the top. Even Yeah. in the nature, Yeah. ವರ್ಷದಲ್ಲಿ ಎಲ್ಲ 365 days ಹೂವು ಬರಲ್ಲ ಅಲ್ಲ. ಬರಲ್ಲ. ಯಾವಾಗಲೂ ಒಂದು ಸ್ವಲ್ಪ ಅರಳುತ್ತೆ, ಅದಾದ್ಮೇಲೆ ಅರಳ್ತಾ ಇಲ್ಲ ಅಂದ್ರೆ ಇಟ್ ಇಸ್ ಪ್ರಿಪೇರಿಂಗ್ ಟು ಬ್ಲೂಮ್ ಅಗೇನ್. Bloom again. And imagine ಯಾವಾಗ್ಲೂ bloom ಇದ್ರೆ beauty is also not appreciated. ಯಾವಾಗ್ಲೂ ಹಂಗೆ. ಯು ವಿಲ್ ಸೇ ಓ ಹೂವ ಅಯ್ಯೋ ದಿನ Exactly. Once ಬೀಳ್ಬೇಕು, then you come back and suddenly it's more beautiful. So yeah. Nice. Now I have a set of listicles for you, okay? Okay. Just to make this little fun for you, because Done. suddenly We it's went like- deep. Yeah. Okay. Top 5 beauty ಅಥವಾ wellness habit that you swear by, which people often overlook. The most basics. Sleep. So important. Sleep is so important. That 8 hours, cliched anta helbodu, but no, for recovery, for your mind, for your heart, for everything, sleep is really important. Eating healthy. You are what you eat anta heltarala. That is also very, very important. You have to, if you feed yourself well, it will show on your skin, it will show on your body. You will feel lighter, more agile. Workout. Very important. Break into a sweat. Workout endre, it doesn't only have to be going to the gym. If it's dancing, it's walking, get some movement on them. Obviously yoga, all of these things you definitely have to. And surround yourself with the right kind of people, because the power of being around positive people is just something else. So yeah. Have the right people around you. Sleep well, eat healthy, work out, have the right people around you. And the last one? Fifth one? Fifth one. Meditate. The power of meditation is it's amazing. It's actually, I feel like people are talking about it, but still the power of meditation. 10 minutes ಮಾಡಿ, 5 minutes ಮಾಡಿ, just ಕೂತ್ಕೊಂಡು, just throw all your gadgets, throw all your people away, just sit for 5 minutes with your own thoughts and your breath. It's powerful. It's very, very powerful. ಎಷ್ಟೊತ್ತು ಮೆಡಿಟೇಟ್ ಮಾಡ್ತೀರಾ ನೀವು ಪ್ರತಿದಿನ? 23 minutes. Oh, what is that? I have a 23 minutes guided meditation. ಅದನ್ನ ಮಾಡ್ತೀನಿ. 23 to 25 minutes. ಯಾವಾಗಲೂ, I have to be honest, ಯಾವಾಗಲೂ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ತುಂಬ ಬ್ಯುಸಿ ಆಗಿಬಿಡ್ತೀನಿ. ಬಟ್ at least for 10 minutes I try to meditate. Yeah. What's the definition? ನಿಮ್ಮ ಸಕ್ಸಸ್ ಅಂದರೆ what is success to you? I think ನನ್ನ definition of success has changed. 20s ಅಲ್ಲಿ it was different. 30s ಅಲ್ಲಿ it is different, which What is was good. it in 20s? I mean, some It- ಯಾರೋ 20 20s, ವರ್ಷದಲ್ಲಿರೋರು ನೋಡ್ತಾ 20s ಇರ್ಬೋದು. I think it was
it was very directed towards material things, you know. ಇಷ್ಟು ದುಡ್ಡು ಮಾಡಬೇಕು, ಅದಿರಬೇಕು, ಆ ಕಾರ್ ಇರಬೇಕು. ಇವಾಗಲೂ ಡೋಂಟ್ ಗೆಟ್ ಮೀ ರಾಂಗ್, ಇವಾಗಲೂ ಅಷ್ಟೇ ನನಗೆ ಜಾಸ್ತಿ ದುಡ್ಡು ಮಾಡಬೇಕು, ಆ ಕಾರ್ ನನಗೆ ಬೇಕು, ಅದೆಲ್ಲ ಇದೆ. ಬಟ್ ಅಲಾಂಗ್ ವಿತ್ ದ್ಯಾಟ್, ಸಕ್ಸಸ್ ಇಸ್ ಆಲ್ಸೋ ಅಬೌಟ್ having a peaceful mind. Success is about having the right kind of people in your life. Success is being content where you are in life. All these things have added to all the other materialistic goals that I also have. Interesting. Yeah. So you're in your 30s, right? Yeah. ಈಗ ವಾಟ್ ಆರ್ ಯು ಕ್ಯೂರಿಯಸ್ ಅಬೌಟ್? ವಾಟ್ ಯು ವಾಂಟ್ ಫ್ರಮ್ ಲೈಫ್ ದ ನೆಕ್ಸ್ಟ್ 20 years ಅಂತ ನೋಡಿದ್ರೆ? Next 20 years, okay, if I have to look at what do I want, ನನಗೆ I want to be the brand that I've dreamt of. I love inspiring people for me, so I want to create that brand where I'm constantly inspiring people. Motivational Yeah, speaker sorts? motivational speaker, Not not adonde just alla? that, not just that, anything that makes people want to do more with themselves gives me a lot of joy. It's always been something. So I want to create that brand. I want to be a mother, you know. Yeah. Nice. I want to keep providing my family. That's always been a thing. Not that they need it, but ನನಗೆ ನನ್ನ ಅಮ್ಮ ಅಪ್ಪ and ಬ್ರದರ್ಗೆ ಮಾಡೋಕ್ಕೆ ತುಂಬ ಇಷ್ಟ. It's just like joy, like small things like ಅವ್ರನ್ನ business class ಹೋಗಬೇಕು, ಫ್ಲೈಟಲ್ಲಿ ತಗೊಂಡು some like to Italy, I want to take them for these things. ಅದೆಲ್ಲ ನನಗೆ gives me a lot of joy. Then to be a good wife and just to have a great partnership with my husband and build a lot of businesses together. That's just been something that we've always wanted to do, and now we are also doing it right now, so I'm just excited about that. Yes, you're an entrepreneur. Yes. Yoga, Yeah. hot yoga, right? Yes. And I think ನೀವು ಮತ್ತೆ ಶ್ರುತಿ, you went on a course or something like that, right? Illa. So Shruti, I've opened the first hot yoga studio in Bangalore. It's called Ignite Align anta. So adake Shruti was so sweet. Shruti is such a sweetheart. She came for my opening to support it, and she's come for like a workshop namgittu. She came to support it. So Oh, yeah, nice. yeah. Why did you choose yoga, Shubhra? Yoga ನನಗೆ ನಾ ಚೂಸ್ ಮಾಡಿದೆ ಆ್ಯಕ್ಚುಲಿ ವೆನ್ ಐ ವಾಸ್ ಸೋ ಯಂಗ್. I had my period for like 65 days when I was a really little girl. And ಆವಾಗ ಸೊ ಅವ್ರು ಟೆಸ್ಟ್ ಎಲ್ಲ ಆದಮೇಲೆ ಅವ್ರು ಹೇಳಿದ್ರು ಏನೋ ಆಪರೇಷನ್ ಮಾಡಬೇಕಂತ. ಆ್ಯಂಡ್ ನಾನು ಐ ವಾಸ್ ಐ ಥಿಂಕ್ 18 or 19. ಆವಾಗ ಅಮ್ಮ ಹೇಳಿದ್ರು ಆಪರೇಷನ್ ಯಾಕೆ ಮಾಡಬೇಕು ಇಷ್ಟು ಬೇಗ, ಯು ಥಿಂಕ್ ರೈಟ್, ಚಿಕ್ಕ ಹುಡುಗಿ ಆ್ಯಂಡ್ ಆಲ್ ದ್ಯಾಟ್. ಸೊ ಆವಾಗ ಯಾರು ಹೇಳಿದ್ರು, ಈ ಗುರೂಜಿ ಹತ್ರ ಹೋಗಿ ಯೋಗ ಅವ್ರು ಜಸ್ಟ್ ನಿಮ್ಮ ಸ್ಕ್ಯಾನ್ ಎಲ್ಲ ತೋರಿಸಿ ಅಂತ. ಆವಾಗ ತೋರಿಸಿದ್ವಿ. ಅವ್ರು ಹೇಳಿದ್ರು ಜಸ್ಟ್ ಯೋಗ ಮಾಡಿ ಫಾರ್ 4 months. ಅದಾದಮೇಲೆ ನೀವು ಡಿಸೈಡ್ ಮಾಡಿ ಆಪ್ರೇಷನ್ ಮಾಡಬೇಕು ಅಥವಾ ಇಲ್ವಾ ಅಂತ. ಸರ್ ಓಕೆ, 4 months ನಾ ಮಾಡಿದೆ. ವಿ ವೆಂಟ್ ಆ್ಯಂಡ್ ಡಿಡ್ ದ ಸ್ಕ್ಯಾನ್, ನೋ ಪ್ರಾಬ್ಲಮ್, ಇಟ್ ವಾಸ್ ಆಲ್ ಗಾನ್. ಆವಾಗ ನನಗೆ ಗೊತ್ತಿತ್ತು ದಟ್ ದೆರ್ ಇಸ್ ಮ್ಯಾಜಿಕ್ ಟು ದಿಸ್ ಹೋಲ್ ಥಿಂಗ್, ಆ್ಯಂಡ್ ಇಟ್ಸ್ ಜಸ್ಟ್ ಗಿವನ್ ಮೀ ಅ ಲಾಟ್ ಆಫ್ ಪೀಸ್ ಆಫ್ ಮೈಂಡ್. ನನಗೆ ಇನ್ ವೆರಿ ಟಫ್ ಸಿಚುವೇಶನ್ಸ್ ಯೋಗ ಕೀಪ್ಸ್ ಮೀ ಬ್ಯಾಲೆನ್ಸ್ಡ್, ಸೊ ಎವ್ರಿ ಡೇ ಮಾಡ್ತೀರಾ? every other day. Every day is the endeavor, but ಒಂದೊಂದ್ಸತಿ ಲೇಸಿ ಆಗಿಬಿಡ್ತೀನಿ, ಒಂದೊಂದ್ಸತಿ ಬ್ಯುಸಿ ಆ್ಯಂಡ್ ಆಲ್ ದ್ಯಾಟ್ ಸ್ಟಫ್. ಬಟ್ ಎವ್ರಿ ಅದರ್ ಡೇ ಡೆಫಿನೆಟ್ಲಿ ಯೋಗ ಇಸ್ ಅ ಗೇಮ್ ಚೇಂಜರ್. ವಾಟ್ಸ್ ದ ಸ್ಟಾರ್ಟಿಂಗ್ ಪಾಯಿಂಟ್? ಈಗ ಯೋಗ ಮಾಡದೇ ಇರೋರಿಗೆ ಇವತ್ತು ತುಂಬ ಆಪ್ಷನ್ಸ್ ಇದೆ ಮಾರ್ಕೆಟಲ್ಲಿ. ಲೈಕ್ ಕಲ್ಟ್ ಹ್ಯಾಸ್ ವೀಕ್ಲಿ ಕ್ಲಾಸಸ್, ಗ್ರೂಪ್ ಕ್ಲಾಸಸ್ ಇದೆ. ಪೀಪಲ್ ಹ್ಯಾವ್ ಹಠ ಯೋಗ, ಪಿಲಾಟೇಸ್, ಅಷ್ಟಾಂಗ ನಾ ಮಾಡಿದ್ದೀನಿ. in Amsterdam, then one of the mornings I was just going out to explore ಇದು. ಸೊ ಈ ಕೆನಾಲಲ್ಲಿ ಐ ಸಾ ಒನ್ ಆಫ್ ದೋಸ್ ಕ್ರೂಸ್. ಓಕೆ, ಅದ್ರ ಮೇಲೆ ಐ ಸಿ ವಿಮೆನ್ ಡೂಯಿಂಗ್ ಪಿಲಾಟೇಸ್. ಐ ವಾಸ್ ಸೋ ಶಾಕ್ಡ್, ಇದೇನಿದು? ಸೊ ದಿಸ್ ಇಸ್ ಟ್ರೆಡ್ಮಿಲ್ ಕೈಂಡ್ ಆಫ್ ಅ ಥಿಂಗ್. ಅದು ಹಿಂಗೆ ಪಿಲಾಟೇಸ್ ಸ್ಲೋಲಿ ಹ್ಯಾವ್ ಟು ಪುಷ್ ಇಟ್ ಔಟ್ ಆ್ಯಂಡ್ ಸೊ ಇಟ್ಸ್ ಅ ಸೈಲೆಂಟ್ ಕ್ಲಾಸ್. ಓಕೆ, ದೇ ಆಲ್ ಹ್ಯಾವ್ ಹೆಡ್ಫೋನ್ಸ್ ಆ್ಯಂಡ್ ದೇರ್ಸ್ ಒನ್ ಟ್ಯೂಟರ್ ಹೂ ಇಸ್ ಬೇಸಿಕ್ಲಿ ಟೆಲಿಂಗ್. ಐ ವಾಸ್ ಶಾಕ್ಡ್. ಸ್ಟಾರ್ಟಿಂಗಲ್ಲಿ ಅನ್ನಿಸ್ತು ಇದೆಲ್ಲ ಏನು ಶೋಕಿ ಅಂತ. ಬಟ್ ಆಲ್ ಸೆಡ್ ಅಂಡ್ ಡನ್, ಅಟ್ ಲೀಸ್ಟ್ they're trying something new. 100%. There's movement involved. Any kind of movement is good. Yeah. ಅದು ಕೆನಾಲಲ್ಲಿ ಪ್ಲಸ್ ವಾಟರ್ ವಲ್ನರಬಿಲಿಟಿ ಜೊತೆಗೆ ಆ ಮಷೀನ್ ಬೇರೆ. ಸೊ ವಿತ್ ಆಲ್ ಆಫ್ ದೀಸ್ ನ್ಯೂ ಫ್ಯಾನ್ಸಿ ಥಿಂಗ್ಸ್ ಕಮಿಂಗ್, ಆ್ಯಂಡ್ ಹ್ಯಾವ್ ಯು ಸೀನ್ ದಿ ಅದರ್ ಒನ್? ಅದೊಂದು ಫ್ಲೋಟಿಂಗ್ ಬೆಡ್ ಥರ ಇರುತ್ತೆ. That's more meditative. ಅದು ಮೆಡಿಟೇಷನ್ಗೆ ಯು ಜಸ್ಟ್ ಕಟ್ ಆಫ್ ಆಲ್ ಯುವರ್ ಥಾಟ್ಸ್. ಐ ಥಿಂಕ್ there's guided meditation or some music playing. You're just meditating. I'm actually very excited about the wellness culture that
is developing in our country. Everyone is moving towards that because namgella gottaytu it's a very stressful life. You know, how do you manage all this stress? Because we can't say alla idella bitti we'll go sit and meditate on the hills. We can't do that. How do we manage our sanity in this madness, right? Yoga gives you that, workout gives you that, meditation gives you that, right? That's why people are understanding the importance of all of these things. ಸೊ ಇಷ್ಟೆಲ್ಲ ವೆರೈಟಿ ಮತ್ತೆ ಈ ಹಾಟ್ ಯೋಗ ಅಂದ್ರೆ ಏನು? So hot yoga is ರೂಮಲ್ಲಿ ಹೀಟ್ ಇರುತ್ತೆ, ಓಕೆ, ಎ ಸಿ ಎಲ್ಲ ಇರಲ್ಲ. ಇಟ್ಸ್ ಬಿಟ್ವೀನ್ 35 to 40 ಹೀಟಲ್ಲಿ ನೀವು ಯೋಗ ಮಾಡೋದು. ಸೊ ಆ ಯೋಗ ಮಾಡುವಾಗ ನೀವು ಜಾಸ್ತಿ ಫ್ಲೆಕ್ಸಿಬಲ್ ಆಗ್ತೀರಾ, ಜಾಸ್ತಿ ಸ್ವೆಟ್ ಆಗುತ್ತೆ, ಇಟ್ಸ್ ಗುಡ್ ಫಾರ್ ಯುವರ್ ಹಾರ್ಟ್. ಸೊ ಇಟ್ಸ್ ಜಸ್ಟ್ ಯೋಗ 2x. ಯೋಗ ಮಾಡಿದ್ರೆ ಜಸ್ಟ್ 2x ಆಫ್ ದ್ಯಾಟ್ ಅಂತ. ಸೊ ಮನೆಯಲ್ಲೂ ಅದನ್ನ ಟ್ರೈ ಮಾಡ್ಬೋದಾ? ಲೈಕ್ ನಾರ್ಮಲ್ ಸೂರ್ಯ ನಮಸ್ಕಾರ ಸೇಮ್ ಥಿಂಗ್. ಸೂರ್ಯ ನಮಸ್ಕಾರ ಮಾಡ್ತೀರಾ, ಅದೆಲ್ಲ ಮಾಡ್ತೀರಾ, ಬಟ್ ಏನೋ ಹೀಟೆಡ್ ರೂಮ್. ಸೊ ಹಾಟ್ ಯೋಗ ಇಸ್ ಬಿಕಾಸ್ ಆಫ್ ಮನೇಲಿ ಮಾಡಕ್ಕಾಗಲ್ಲ ಬಿಕಾಸ್ AC on, that you know, no increase it to 40 degrees. no that is a completely different setup. Different, yeah. That's why in Bangalore there's only one Nam studio. Okay. Yeah. Overseas there's so many, London, Singapore, LA and all of that stuff, but Bangalore we are the first ones. ಸೊ ಇದರಿಂದ ಬೆನಿಫಿಟ್ಸ್ ಏನು? 2x, ಓಕೆ. ಇನ್ನು ಬೇಗ ಜಾಸ್ತಿ ಫ್ಲೆಕ್ಸಿಬಿಲಿಟಿ ಆಗುತ್ತೆ. ಯು ಕಮ್ ಔಟ್ ಆಫ್ ಇಟ್, ಯು ಫೀಲ್ ಲೈಕ್ ನೀವು ಫೇಶಿಯಲ್ ಅಂತ, ಇಟ್ಸ್ ಲೈಕ್ your face is nice and pink and flushed, you know, full, like all your toxins are out. So great detoxification. See, I am originally an Ashtanga. I've been trained in Ashtanga. And Mysore hogi, I've done 1 month training also for I'm a certified teacher, a yoga teacher. And nange ad madidi yakandre nange one yoga tumba ishta. I felt like if I like something I need to learn it properly. Secondly, nange gottittu nange wellness space alli nange enadru ಮಾಡಬೇಕು. So to have a teacher certification will be handy anta, and I opened this studio which was anyway handy for me. So yeah. ಸೊ ಹೌ ಟು ಜಾಯಿನ್ ದಿಸ್? ಎಲ್ಲಿರೋದು ಇದು ಸ್ಟುಡಿಯೋಗೆ? Whitefield ಅಲ್ಲಿ ಇದೆ. ತುಂಬಾ ದೂರ ಗೊತ್ತು. Hopefully we should be opening one in the center of the city. ಮಲ್ಟಿಪಲ್ ಬ್ರಾಂಚಸ್ ಪ್ಲಾನ್ ಎಲ್ಲ ಇದೆಯಾ? Plan ಇದೆ. Yes, hopefully. Let's see. ಅಟ್ ಎ ಟೈಮ್ ಎಷ್ಟು ಜನ ಬರ್ಬೋದು? This is a 4,000 square feet place. ಇಲ್ಲಿಗೆ at least there 30 mats, 30 to 35 mats now fit ಮಾಡ್ತೀವಿ. ಎಷ್ಟು ಸೆಷನ್ಸ್ ಇನ್ ಅ ಡೇ? 4. 2 in the morning, 2 in the evening. Oh wow. Yeah. What's the fee structure like? Fees over there, it's a little more expensive, but it's also a little more premium place. So it's also like 10 class pass ಇದೆ. 10 class pass is 10,000, so which is fine. But if you take one class, it's about 2,200 rupees. Yeah. Then you have your 3-month pack. ಜಾಸ್ತಿ pack ತಗೊಂಡ್ರೆ it's obviously lesser, all of that stuff. Yeah. So with all the online ಸೆಷನ್ಸ್ ಅಂಡ್ ಆಲ್, ಅದನ್ನ ಹೆಂಗೆ ಕ್ರ್ಯಾಕ್ ಮಾಡೋದು? ಅಲ್ಲಿ ನಾನು ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ? Because I mean, online, for people who want to do online, definitely. See, one thing I say now, just because I've opened this, na helala idu ಮಾಡಬಾರ್ದು, ಇದೇ ಮಾಡಬೇಕಂತ. ಯೋಗ ಇಸ್ ಯೋಗ. ನೀವು ಪ್ಲೀಸ್ ನಿಮ್ಮ ಮನೇಲಿ ಕೂತ್ಕೊಂಡು ಮಾಡಿ, ನಿಮಗೆ ಕ್ಲಾಸ್ ಹೋಗ್ಬೇಕಂದ್ರೆ ಹೋಗಿ, ದಿಸ್ ಇಸ್ ಹಾಟ್ ಯೋಗ. ಅದಕ್ಕೆ ಡಿಫ್ರೆಂಟ್ ಕಾನ್ಸೆಪ್ಟ್. ನಿಮಗೆ ಬರಬೇಕಂದ್ರೆ ಪ್ಲೀಸ್ ಬನ್ನಿ. ಬಟ್ ಒನ್ ಥಿಂಗ್ ಐ ಸೇ ಇಸ್ ಬಿಕಾಸ್ ಮೈ ಲವ್ ಫಾರ್ ಯೋಗ ಸೊ ಮಚ್, ಪ್ಲೀಸ್ ಡೂ ಯೋಗ. ಇಟ್ಸ್ ದ ಬಿಗ್ಗೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿಫ್ಟ್ to yourself. What it does to your mind and your internal organs, ಬೇರೆ ಏನು ಮಾಡೋಕ್ಕಾಗಲ್ಲ. That I can know. Give them 5 reasons, you know, why people should take yoga very seriously. Though in ನಮ್ಮದೇ ಭಾರತದಾದ್ರೂ today the West is using it. ನಾವು ನಮ್ಗೆ ಅಲ್ಲಿಂದ ಅಟೆನ್ಷನ್ ಕೆಲವ್ರಿಗೆ ಬರ್ತಾ ಇರ್ಬೋದು. ಸೊ ಎನಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಲ್ಲ. ಯು ಡೂ ಯೋಗ, ತುಂಬ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ರೂಟ್ ಕಾಸೇ ಅದು ಕರೆಕ್ಟ್ ಆಗಿಬಿರುತ್ತೆ. ಯು ಡೋಂಟ್ ಹ್ಯಾವ್ ಟು ರೀಚ್ ಅ ಬಿಗ್ ಪ್ರಾಬ್ಲಮ್ ಅಲ್ಲ ಹೆಂಗೆ ಫಿಕ್ಸ್ ಮಾಡಬೇಕು. ಯೋಗ ನೀವು ಸ್ಟಾರ್ಟ್ ಮಾಡಿದ್ರೆ ಯು ಆರ್ ರಿಯಲಿ ಪ್ರಿವೆಂಟಿಂಗ್ ಅ ಲಾಟ್ ಆಫ್ ಡಿಸೀಸಸ್. ಸಾರಿ, ಉದಾಹರಣೆಗೆ ಲೈಕ್ ಫಾರ್ ಎಕ್ಸಾಂಪಲ್ ಅಂದರೆ ಸ್ಟಾರ್ಟಿಂಗ್ ಯೋಗ ಅಲ್ಲಿ ವಾಟ್ ಆಲ್ ಕ್ಯಾನ್ ಯು ಅಡ್ರೆಸ್? You save yourself of a lot of problems. All your lifestyle, all your diseases. all your big lifestyle diseases, you're preventing it. See, I'm not a doctor. I can't give this blanket statement, but I know that it's been proven that yoga can prevent you from a lot of problems. Then, as I said, life is stressful. Helkondo, you can't go sit on a betta and say, I'm going to give up on this. Ad madakagala. It's not a sustainable way. How do you navigate this circus and chaos and keep calm, right? How do you do that? Yoga will give you that. It will give you a certain sense of balance that you'll be like, okay, idu aagta ide. How do I'll figure it out anta. Then
one is obviously in body looks good. My reason for doing yoga is never that, it's a bonus, but your body looks very, very nice and toned and stuff, right? And then you're a happier person when you do yoga. Yeah. Yeah, 100%. Like, I've seen all my yogi friends are happy. They're very positive, not very cynical about life. So yeah. ಇಂಟ್ರೆಸ್ಟಿಂಗ್. ಸೊ ಡಿಸೀಸ್ ಲೈಫ್ ಸ್ಟೈಲ್ ಡಿಸೀಸನ್ನು ಅವಾಯ್ಡ್ ಮಾಡ್ಬೋದು, ಸ್ಟ್ರೆಸ್ ಫ್ರೀ, ಯು ಆರ್ ಫಿಟರ್ ಲುಕ್ ವೈಸ್, Yeah, fitter look wise, and ಮತ್ತೆ you're just ಯು ವಿಲ್ happy, positive ಬಿ outlook. ಹ್ಯಾಪಿ ಆಲ್ ದ ಟೈಮ್. Yeah. ಮತ್ತು ಆಸನ ಅಂತ ಬಂದಾಗ 3 ಆಸನಾಸ್ ದಟ್ ಯು ವುಡ್ ಲೈಕ್ ಟು ಗಿವ್ ದೆಮ್ ಫಾರ್ ಸ್ಟಾರ್ಟರ್ಸ್ ಆ ಥರ ಏನಾರು ಇದೆಯಾ? ಆ ಥರ ಏನಿಲ್ಲ, ಬಟ್ ಇಫ್ you're start with your Surya Namaskar itself, right? You know, Yeah. start with a good teacher. ಯಾವಾಗಲೂ like try to get a good teacher online or in person and all that. ನೀವು ಹೋಗಿ ಫಸ್ಟ್ ವಿತ್ ನಿಮ್ಮ ಯೋಗ ಗುರು ಜೊತೆ ಒಂದು ಕನೆಕ್ಷನ್ ಇರಬೇಕು. Like you have to feel that ಒಂಥರ when you go there 1 hour is very sacred. So you go to different classes, ನೋಡಿ ನಿಮ್ಮ ಯಾವ ಟೀಚರ್ ಜೊತೆ ಆ ಕನೆಕ್ಟ್ ಬರ್ತಾ ಇದೆ, ದೆನ್ ಕಂಟಿನ್ಯೂ ಇಟ್. ಆ್ಯಂಡ್ there's nothing like which asana is good. ನನ್ನ ಫೇವ್ರೆಟ್ asana is like Baddhakonasana, Malasana, my favorite asanas. It's also very good for women who have like period problems, women who, you know, want to get pregnant, women who want to have a better like labor, like what do you call better ಡೆಲಿವರಿ, better delivery. Normal delivery Yeah, ಮಾಡೋದು. normal delivery, all of these things. But start somewhere. Start with Surya Namaskar. Start with 7 Surya Namaskars every day, more than enough. Then increase your practice and it gets better. Yeah. ಯಾವ್ದಾದ್ರು ಆಸನ ಇದೆಯಾ ಲೈಕ್ ಡೇಂಜರಸ್, ಗೊತ್ತಿಲ್ಲದೆ ಸುಮ್ಮನೆ ಶುರು ಮಾಡಬೇಡಿ? Yeah, like ಇದು ಸರ್ವಾಂಗಾಸನ ಮಾಡಬಾರ್ದು, the one on the head, ಹೆಡ್ ಸ್ಟ್ಯಾಂಡ್. ಹೆಡ್ ಸ್ಟ್ಯಾಂಡ್ ಮಾಡಬಾರ್ದು. ಯು ನೋ, ಲಾಟ್ ಆಫ್ ಥಿಂಗ್ಸ್, ನಿಮಗೆ ಬ್ಲಡ್ ಪ್ರೆಷರ್ ಇದ್ದರೆ, ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದು ಮಾಡಬಾರ್ದು. ಸೊ ದ ಲಾಟ್ ಆಫ್ ಆಸನ್, ದಟ್ಸ್ ವೈ ಸೋ ಇಂಪಾರ್ಟೆಂಟ್ ಯಾವ ಟೀಚರ್ ಜೊತೆ ಮಾಡಬೇಕು. ಬಿಕಾಸ್ ನೀವು ಬ್ಯಾಕ್ ಸ್ಟೋರಿ ಹೇಳಬೇಕು. ನಮಗೆ ಇದು ಕೊಲೆಸ್ಟ್ರಾಲ್ ಇದೆ, ನಮಗೆ ಹಾರ್ಟ್ ಕಂಡೀಷನ್ ಇದೆ, ನಮಗೆ ಹರ್ನಿಯಾ ಇದೆ, ಅದೆಲ್ಲ ಫಸ್ಟ್ ಹೇಳಿ ಮಾಡಬೇಕು. ಬಿಕಾಸ್ ತುಂಬ ಆಸನಾಸ್ ಇದೆ, ಅದು ಮಾಡಿದ್ರೆ ಇದು ಒಳ್ಳೇದಲ್ಲ ನಿಮಗೆ. ಯು ನೋ, ಇಟ್ ಕ್ಯಾನ್ ಬಿ ಕೌಂಟರ್ ಪ್ರೊಡಕ್ಟಿವ್. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಏನೋ ಸ್ಟೈಲ್ಗೆ ಮಾಡಬಾರ್ದು, ಇನ್ಸ್ಟಾಗ್ರಾಮ್ಗೆ ಇಟ್ಸ್ ಟ್ರೈ ಮಾಡಬೇಕಂತ. ಯು ಶುಡಂಟ್ ಡೂ ದ್ಯಾಟ್. ಶುಭ್ರ, ತುಂಬ ಯೋಗ ಟೈಪ್ಸ್ ಇದೆಯಲ್ಲ. ಈಗ ಹಠ ಯೋಗ ಇದೆ, ಅಷ್ಟಾಂಗ, ಅಯ್ಯಂಗಾರ್, ಸೊ ಪಿಲಾಟೆಸ್. ಯಾವುದು ನನಗೆ ಅಂತ ನಂಗೆ ಹೆಂಗೆ ಗೊತ್ತಾಗತ್ತೆ? ನನ್ನ ಬಾಡಿ ಟೈಪ್ಗೆ ಅಥವಾ ನನ್ನ ಪರ್ಪಸ್ಸಿಗೆ ಆ ಥರ ಹೌ ಡು ಐ ಅನಲೈಸ್ ಇಟ್? ಐ ಫೀಲ್ ಲೈಕ್ ಇಟ್ಸ್ ಟ್ರಯಲ್ ಆ್ಯಂಡ್ ಎರರ್ ಅಲ್ಲ. ನಾನು ಎಲ್ಲ ಟ್ರೈ ಮಾಡಿದ್ದೀನಿ. ಐ ಟ್ರೈಡ್ ಪಿಲಾಟೆಸ್, ನನಗೆ ಇಷ್ಟ ಪಿಲಾಟೆಸ್. ಐ ಲೈಕ್ ಇಟ್. ಐ ಲೈಕ್ ಯೋಗ. ಫಾರ್ ಮೀ, ಔಟ್ ಆಫ್ ಎವ್ರಿಥಿಂಗ್, ಅಷ್ಟಾಂಗ ವರ್ಕ್ಡ್ ಫಾರ್ ಮೀ. ವಾಟ್ ಇಸ್ ಅಷ್ಟಾಂಗ? ಅಂದರೆ ಅಷ್ಟ ಅಂಗಗಳು ಆಫ್ ಯೋಗ. Yeah, Ashtanga is like, see, the same thing, Hatha, Ashtanga and all, it's like maybe a different school. There'll be some little bit of difference between one posture to another posture anta. So I feel you try everything, ninge ಏನು like it works for you, ಅದನ್ನ ಮಾಡಿ. I'm not a rigid person. ನನಗೆ ಇದೇ ಬೇಕು, ಅದು ಕರೆಕ್ಟ್ ಇಲ್ಲ, ಅದು I never say that, ಇದೇ ಕರೆಕ್ಟ್ ಯೋಗ ಅಂತ. No. I think there's beauty in Pilates. I think there's beauty in dancing. There's beauty in the gym, you know. So, ತುಂಬ ಅವರು ಯೋಗ ಮಾಡ್ತಾರಲ್ಲ, ಅವ್ರು ಹೇಳ್ತಾರೆ ಜಿಮ್ ಇಸ್ ನಾಟ್ ಗುಡ್ ಅಂತ. ನೋ, ನಾನು ಹಂಗಲ್ಲ. ಜಿಮ್ ಹ್ಯಾಸ್ ಇಟ್ಸ್ ಬೆನಿಫಿಟ್ಸ್, ಯೋಗ ಹ್ಯಾಸ್ ಇಟ್ಸ್ ಬೆನಿಫಿಟ್ಸ್. ನಾನು ಹೇಳಿದ್ದು ಪ್ಲೀಸ್ ಗೋ ಮೂವ್, ಯು ನೋ, ಡೂ ಸಮ್ ಕೈಂಡ್ ಆಫ್ ಮೂವ್ಮೆಂಟ್. ಇಟ್ ರಿಯಲಿ ಡಸಂಟ್ ಮ್ಯಾಟರ್ ಅಂತ. ಸೊ ಈ ಯೋಗದಲ್ಲಿ ಅಷ್ಟಾಂಗ ಅಂದರೆ ಈ ಭಕ್ತಿ ಯೋಗ, ಆ ಜ್ಞಾನ ಯೋಗ, ಆ ಥರ ಇಲ್ಲ ಅಷ್ಟಾಂಗ ಇಲ್ಲ ಅಷ್ಟಾಂಗ ಇಟ್ಸ್ ಟು ಡೂ ವಿತ್ ಅದೆಲ್ಲ. ದಟ್ಸ್ ನೆಕ್ಸ್ಟ್ ಸ್ಟೆಪ್ ಆಫ್ ಐ ಹ್ಯಾವ್ ನಾಟ್ ಇವನ್ ರೀಚ್ ದೇರ್. You know, this is, I'm still on the surface level Basic of movement. Yes. ಅಂಗಾಸ್ನ ಎಂಗೇಜ್ ಮಾಡ್ಕೊಂಡು ಮಾಡೋದು ಆಸನಗಳು. ಥ್ಯಾಂಕ್ ಯು ಫಾರ್ ಗಿವಿಂಗ್ ದ್ಯಾಟ್ ಕ್ವಿಕ್ ಪೆಪ್ ಟಾಕ್. ಅಟ್ ದ ಸೇಮ್ ಟೈಮ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಹೌ ಟು ಟೇಕ್ yoga to our life. Yes. So you're an entrepreneur with Bubbly Boba. Yeah. So what is Bubbly Boba tea? ಬಬಲ್ ಟೀ ಅಂತ ಗೊತ್ತಲ್ಲ, ಬೋಬಾ. ಅದೇ. ನಾನು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಜೊತೆ ಹನಿಮೂನ್ ವಿ ವರ್ ಇನ್ ಆಫ್ಟರ್ ಇಟ್ಲಿ ವಿ ವೆಂಟ್ ಟು ಅಮೇರಿಕಾ. ಆ್ಯಂಡ್ ಅಲ್ಲಿದೆ ತುಂಬ ಬಬಲ್ ಟೀ ಎಲ್ಲರೂ ಕುಡಿತಾ ಇದ್ರು. ಆ್ಯಂಡ್ ಐ ವಾಸ್ ಲೈಕ್, ವಾವ್, ದಿಸ್ ಇಸ್ ಸಚ್ ಅ ಗ್ರೇಟ್ ಡ್ರಿಂಕ್. ಯಾವಾಗಲೂ ಇಟ್ಸ್ ನಾಟ್ ವೆರಿ ಹೆಲ್ತಿ, ಬಟ್ ಐ ವಾಸ್ ಗೋಯಿಂಗ್ ಆ್ಯಂಡ್ ಡ್ರಿಂಕಿಂಗ್ ಇಟ್. ಆವಾಗ ಐ ಕೇಮ್ ಬ್ಯಾಕ್ ಆ್ಯಂಡ್ ಐ ಟೋಲ್ಡ್ ಮೈ ಹಸ್ಬೆಂಡ್, ನನಗೆ ಯಾವಾಗಲೂ ನಾನು ಟ್ರಾವೆಲ್ ಹೋಗ್ತೀನಿ ಅಲ್ಲ, ಆವಾಗ ನನಗೆ ತುಂಬ ಇನ್ಸ್ಪಿರೇಷನ್ ಬರೋದು. ಫಾರ್ ಮೀ ಟ್ರಾವೆಲಿಂಗ್ ಇಸ್ ಸಮಥಿಂಗ್ ದಟ್ ಇನ್ಸ್ಪೈರ್ಸ್ ಮೀ ಟು ಡೂ ಸಮಥಿಂಗ್
more, or what's Okay. my next move anta. So I came and told my husband, I was like, nange idu ee bubble tea and I want to explore it. So I did my research, and Bangalore alli ittu, but not too many places. So I went to Thailand. Nan one teacher ali, I got a teacher there. I studied bubble tea. Oh, yeah? Yeah, I did a one-on-one course with her, and ಏನೇನಿತ್ತು ಆ ಕೋರ್ಸಲ್ಲಿ? firstly, nan cooking ali minus zero actually. I didn't think I'll get into the food space at all. But ali, how to make the tapioca balls. So bubble tea is basically the tapioca balls, the boba balls, ala. ಗೆಣಸಿಂದು It's the things that boba is the tapioca balls. So how tapioca do is ಗೆಣಸು exactly, yeah. So how do you make that? How do you make the sugar syrup? How do you make the different flavors and all? Our teacher taught me. Nan vapas bandu about 8 months I took with another girl, and I cracked about 13 drinks. 30 new 13 flavors. yeah, 13 new flavors, all my flavors. We me and that girl Priyanka, we both sat and we came up with 13 new flavors what my teacher had taught. What's the recipe, dude? It's different. So we have a chocolate fudge boba is like super popular. Your brand itself is called Bubbly Boba. is it? Bubbly boba. So ಎಲ್ಲಿದೆ ಇದು ಬೆಂಗಳೂರಲ್ಲಿ? Bangalore ivaga we're opening one in Garuda Mall in like 5-6 days. So chaos. Like It's kiosk. ನೀವು ಫುಡ್ ಕೋರ್ಟ್ ಹೋಗುವಾಗ ಕಿಯಾಸ್ಕ್ ಇರತ್ತಲ್ಲ, ಹಂಗೆ ನಮ್ದು ಮೀನಾಕ್ಷಿ ಮಾಲ್. ಫಸ್ಟ್ ಇಸ್ ಮೀನಾಕ್ಷಿ ಮಾಲ್. ಫಸ್ಟ್ ಫಿಲ್ಮು ಅಲ್ಲಿ ಶೂಟಿಂಗ್, ಫಸ್ಟ್ ಆಂಟರ್ಪ್ರಿನಲ್ ಜರ್ನಿಯು ಅಲ್ಲಿಂದ. So ಅಲ್ಲಿ ಶುರು ಆಗಿದೆ ಆಗ್ಲೇ. Yes. ಅಲ್ಲಿ Second one is in Garuda. Yeah, we were in Vega City Mall ಗೊತ್ತಾ? ಇವಾಗ we've now moved to Garuda Mall. Now ಇವಾಗ then we're going to open another central kitchen. And so it's like kiosk, and we have like these fun drinks. ಅದೇ ಜನರಿಗೆ ನನಗೆ they were shocked. ನಾನು ಇದು bubble tea start ಮಾಡೋಗ they were like, you're a fitness wellness girl. ನೀನು ಎಲ್ಲಿಂದ you're starting like a sugar brand, right? As I said, for me balance is very I'm not an extreme personality. ನನಗೆ ವರ್ಕೌಟ್ ಮಾಡೋಕ್ಕೆ ಇಷ್ಟ, ಬಟ್ ಆಲ್ಸೋ ತಿನ್ನೋಕ್ಕೆ ಇಷ್ಟ. ಸೊ ಐ ಫೀಲ್ ಲೈಕ್ ಎಕ್ಸ್ಟ್ರೀಮ್ ಡಯಟ್ಸ್ ನನಗೆ ಮಾಡೋಕ್ಕೆ ಆಗಲ್ಲ. ಐ ಲೈಕ್ ಟು ಈಟ್ ಹೆಲ್ತಿ, ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಮೈ ಶುಗರ್ ಕ್ರೇವಿಂಗ್ಸ್. ಇಟ್ಸ್ ದ ಸೇಮ್ ವೇ. ನನಗೆ ಹಾಟ್ ಯೋಗ ಸ್ಟುಡಿಯೋ ಇದೆ, ಬಟ್ ಐ ಆಲ್ಸೋ ಹ್ಯಾವ್ ಅ ಬಬಲ್ ಟೀ ಕಂಪನಿ, ರೈಟ್? ಸೊ ಯು ನೀಡ್ ಟು ಹ್ಯಾವ್ ಬೋತ್ ದ ಥಿಂಗ್ಸ್ ಟು ಫೈಂಡ್ ದಟ್ ಬ್ಯಾಲೆನ್ಸ್. ಸೊ ಇಟ್ಸ್ ಬಿನ್ 1 year. And Bubbly Boba is growing. I'm excited about it. And 1 ವರ್ಷ ಆಯ್ತಾ? 1 ವರ್ಷ. What's your hot seller? Hot chocolate fudge. And our strawberry frappe is also very good. My matcha is really, really nice. And Yeah? Yeah. Matcha is catching up, right? Matcha is quite the big deal. ನಾನು now. ಟ್ರೈ ಮಾಡಿದೆ. ಇಷ್ಟ ಇದೆಯಾ? ಅಂದ್ರೆ ಈ ಹಳೆಯ ಕಾಲದಲ್ಲಿ ಯು ನೋ ಮೈ ಫಸ್ಟ್ ಒಪಿನಿಯನ್ ಆಫ್ ದ್ಯಾಟ್. ಹ್ಯಾವ್ ಯು ಹರ್ಡ್ ಆಫ್ ದಿಸ್ ಚಿಗರೆ ಪುಡಿ? Yeah. The ಶಿಗೆಕಾಯಿ ಜೊತೆಗೆ ಒಂದು ಚಿಗರೆ ಪುಡಿ ಅಂತ ಬರುತ್ತೆ. ಫಸ್ಟ್ when I saw it, I was like, hey, this is ಚಿಗರೆ ಪುಡಿ. I love that. Actually, I think it's placebo. They've said it's matcha has antioxidants. Matcha ಇದು ಹೇಳಿ we're like, wow, it's something great. ಕುಡಿಯೋಗಲು because ನಮ್ಮ ಅಮ್ಮ ಟೇಸ್ಟ್ ಮಾಡಿದ್ರು, ಅಮ್ಮ ಯಾಕಿದು ಏನಿದು ಅಂತ, But I mean, I love it. With bubble tea, it's lots of fun. It's really nice. Yeah. Oh, a lot of recipes also online. I see that. Yeah, there are a lot of recipes online. Yeah. So great. So matcha, hot chocolate fudge. Yeah, and my strawberry. Strawberry. Yes. ಏನಿದು ಒಂದಕ್ಕೆ how much is a? We have a 300 ml and we have 500 ml. So 300 ml is anything between 200, like 180 to 220. For the 500 ml, it goes up to like 300, 320 and stuff. So what's Shubhra like when nobody is watching? No cameras are on. There are no lights. It's just you. Who are you? Actually, it's pretty much like this itself. As I said, for me to stay real, to stay authentic to who I am is very, very important. ಕಷ್ಟ ಆಗಲ್ವಾ? ನನಗೆ ಇದು ಈಸಿ ಅಪ್ಪ. ನನಗೆ you have to become someone else because this is the demand. ಅದು ತುಂಬ ಕಷ್ಟ ನನಗೆ. This is like be yourself is... Take it. Yeah. Or leave it. Yeah, ನನಗೆ take it or leave it attitude ಇಲ್ಲ, because I'm also a people pleaser. ನನಗೆ like they should feel good. Being in my presence is very, very important to me, but that comes very easily. So without the camera also ನಾನು ಹಿಂಗೆ ಮಾತಾಡ್ತೀನಿ. I'll try to make everyone laugh. I'm usually the entertainer. ಏನಾದರೂ ಹೇಳ್ತಾ ಇರ್ತೀನಿ, ಏನಾದರೂ ಡಾನ್ಸ್ ಮಾಡ್ತಾ ಇರ್ತೀನಿ. ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, you're like constant circus for me all the time ಅಂತ. So how did you meet Sivappa? What's his full name? Vishal Sivappa. Vishal Sivappa. Yeah. Okay. How did I meet him? I met him many, many years ago on a party. I actually met him at a birthday party in friend ಅಲ್ಲಿ. And then
ನನ್ನ ಫ್ರೆಂಡ್ಗೆ ಹೋಗಿ ಹೇಳಿದ್ರು ಕಿ ಲೈಕ್ ಅವಳು ತುಂಬ ಕ್ಯೂಟ್, ಪ್ಲೀಸ್ ಮೇಕ್ ಮೀ ಮೀಟ್ ಹರ್ ಅಂತ. ಬಟ್ ಲೈಫ್ ಹ್ಯಾಪೆಂಡ್, ನಾವು ಮೀಟ್ ಮಾಡಿಲ್ಲ, whatever. Then I came back from America actually just before COVID. I was actually studying in America in New York Film Academy. ನಾನು ಬಂದೆ ಇಲ್ಲಿಗೆ. ನನ್ನ ಸೇಮ್ ಕಸಿನ್ ಹೇಳಿದ್ರು ಮೀಟ್ ಹಿಮ್ನು ಅವ್ನಿಗೆ ತುಂಬ ಇಷ್ಟ ಇದೆ ಅಂತ. ದೆನ್ ಐ ಥಾಟ್ ಎನಿವೇ ನನಗೇನು ಕೆಲಸ ಇಲ್ಲ ಇಲ್ಲಿ, ನಾನು ಸುಮ್ಮನೆ I'll go for dinner ಅವ್ರ ಮನೆಗೆ ಅಂತ. And I went and met, and we met, and it was a nice dinner. ನಾವು 4 ಜನರು. But when we were leaving he held my hand and he said, I'm marrying you anta. This is our first dinner. I said, this guy is crazy. What is he saying? He said, no, I know I'm marrying you anta. And then and next day he woke up and he called me and he said, I said that, I remember that I'm marrying you, I'm going to marry you. I was like, this guy is just crazy. I'm going to go to America or Bombay. I'm not going to stay here anta. But 3 years later, I got married to him. We started dating, and Yeah, I see you're blushing. yeah. He's amazing. I got a lovely man in my life. So yeah, Amazing. yeah. Who's also very supportive. ಅವ್ನಿಗೆ ಗೊತ್ತು that I'm an extrovert. ನನಗೆ ಯಾವಾಗಲೂ like it's not easy. ಮದುವೆ ಆದಮೇಲೆ I started my podcast. I started my bubble tea. I'm a co-founder of Ignite Align, my hot yoga studio. Yeah, he could have said, you don't have to do so many things, just why are you doing so much, you can sit at home anta. But he's always very supportive. He knows nange to be hustling is exciting to me, olge ಮಾಡ್ತಾ ಇರಬೇಕು ಏನಾದರೂ, he never stops me. He's such a good support system, so I'm really lucky. Now in the world of some who are gold diggers, now there are goal diggers as well. Yeah, that's me. I'm a gold digger who's a gold digger. I like that. Yeah. So ನಿಮ್ಮನ್ನೇ ನೀವು ನೋಡಿಕೊಂಡ್ರೆ you're on the path that you always wanted to be so far? Yeah, I think I've surpassed that for me. I say that when I feel very bad and ನನಗೆ ಯಾವಾಗ I feel like ಸರಿ ಆಗ್ತಾ ಇಲ್ಲ, then I look back and I'm like, Shubhra, just ask the 18-year-old Shubhra, if you are here and if you would have asked her, going to be happy, she would have been like, you have surpassed all her to-do lists. So then, we can keep complaining. But if you look back, we've actually done way better than what we imagined for our lives to be. So if that's the case, then why not? Don't fret about it. Like, things are just going to get better. Anta. Yeah. So your next to-do list ಅಲ್ಲಿ ಏನಿದೆ? ಇದಾಗಲೇ ಹೇಳಿರೋದನ್ನ ಬಿಟ್ಟು I'm so excited. I'm going to actually start ಮಾಡ್ತಾ ಇದ್ದೀನಿ something in wellness again. So I'm looking forward to that. We're working on that, and like you all will know about it. And that's what I'm going to be working on. Amazing. ನಿಮ್ಮ idea of beauty, how has it changed over years? It has stayed pretty much the same. Like ನಾನು ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ to internal beauty ಅಲ್ಲ, because I say external beauty is something that ನಿಮಗೆ it's genes God has given and all of that stuff. So adralli I've not taken too much pride or ahankar. I'll take care of all of that, right? But I work on my internal beauty. Like, that is what's most important to me, and that is what also attracts me to another person. Yes, you can have the most beautiful face, but what beauty does, hiltarala. So that is really important for me. Like, oh, wow. Yeah, what are you bringing to the table? Beauty right? is what beauty does. Yeah. Amazing. 4 fashion rules you love to break. Fashion rules I love to break. Okay. One is that you have to wear heels, like, it's so uncomfortable. Like, sometimes you have to wear heels with cocktail dresses and all of that stuff that I want to smash. That you can wear flats and also can look graceful. Another rule that I want to break, I think, to just go according to trends, right? Like, you just because this is in or in fashion, you don't have to follow that. Really, like, it is so important to see what fits you, your body type really well. Don't just go by, okay, this is what's trending, right? This is the color, this is the fit of the season. Now, for me, that's not worked. I'm just like, it's not going to work for you, because if you're uncomfortable in it, it's going to show, and that's not cool. So that's something I'll break. Then I think I've never liked capris, that
Capri. 3/4. Yeah, I think it's coming back. I don't like that style so much. I think I'll take that out. And yeah, heavy makeup. Mm-hmm. Cancel. You know, show your. I think makeup should show your face also and make that better. Not like cover it completely. Don't cake it up. Yeah. Any one label ನಿಮ್ಮೇಲೆ ಹಾಕಿದ್ದು that you want to take it out? I think movies ಅಲ್ಲಿ that you know I think ನನಗೆ ಜಾಸ್ತಿ ರೋಲ್ಸ್ ಸಿಗೋದು ಆರ್ ಜಸ್ಟ್ ದಿಸ್ ಟೂ ಕ್ಲಾಸಿ ಆ್ಯಂಡ್ ಅಫ್ಲೂಯೆಂಟ್ ಫ್ಯಾಮ್ಲಿ ಮಾತ್ರ ರೋಲ್ಸ್ ಮಾಡೋಕ್ಕಾಗತ್ತೆ ಅಂತ ಐ ಆಮ್ ಲೈಕ್ ನೋ ನನಗೆ ಬೇರೆ ಕೊಟ್ಟರೆ ನನಗೆ ಬೇರೆ ಥರ ರೋಲ್ಸ್ ಮಾಡ್ಬೋದು ಯುನೋ ದೇ ಜಸ್ಟ್ ಬಿ ಲೈಕ್ ಓ ಈ ಮಾಡೆಲ್ ಥರ ವೆರಿ ಲೈಕ್ ರಿಚ್ ಫ್ಯಾಮ್ಲಿ ಹುಡುಗಿಯರು ಮಾತ್ರ ರೋಲ್ಸ್ ಸಿಗೋದು ನನಗೆ ಹಾಫ್ ದ ಟೈಮ್ 80% ಆಫ್ ದ ಟೈಮ್ಸ್ ಇಟ್ಸ್ ದ್ಯಾಟ್ ಸೊ ಯಾ ಅದನ್ನು ಐ ವಾಂಟ್ ಸ್ಮ್ಯಾಶ್ ಇಟ್ ಆ್ಯಂಡ್ ಆಲ್ಸೋ ಇಟ್ಸ್ ಓಕೆ ನನಗೆ ಬಿಕಾಸ್ ಐ ಆಮ್ ನನಗೆ ತುಂಬ ರೋಲ್ಸ್ ಬಂದಿದ್ದು ಹೋಗಿದೆ ಯುನೋ ಐ ಥಿಂಕ್ ದ್ಯಾಟ್ ಶುಡ್ ಚೇಂಜ್ ಆಲ್ಸೋ. ನೀವು ತುಂಬ ಉದ್ದ ಇದ್ರು ತುಂಬ ಉದ್ದ ಇರೋ ಆ್ಯಕ್ಟರ್ಗಳ ಜೊತೆ ಕೆಲಸ ಮಾಡಿಲ್ಲ ಯಾಕೆ? ರಿಷಿ ಜೊತೆ ಮಾಡಿದ್ದೀನಿ, ಹಿ ಈಸ್ ಟಾಲರ್ ದೆನ್ ಮೀ. ಕನ್ನಡದಲ್ಲಿ ಯಾರಿದ್ದೆ ನಾನು? ಇನ್ನೂ ತುಂಬ ಉದ್ದ ಇರೋ ಆ್ಯಕ್ಟರ್ಸ್ಗಳಿದ್ದಾರೆ. ಇದ್ದಾರೆ. That is true. Yes, are you listening? No, out of curiosity, I mean, yeah. Amazing. So, happy flipping the script so far? Very, very, very happy. I'll constantly keep flipping the script. What would you like, want to explore? Direction, production, ಕಡೆಗೆ ಏನಾರು ಇಳಿತೀರಾ? I don't think, you never say never, you know, but as of now, adu is not in my thing. Like, I think this whole podcasting is so exciting to me. You know, I'm really enjoying having authentic conversations with people who've actually flipped the script, you know, who break the stereotype. I'm really enjoying that. Nange entrepreneurial phase, I'm really enjoying that. You know, movies I'm open to doing. Please approach me still. You know, just because you're married, it doesn't mean you stop being an actor, right? So I'm open to that. Yeah, exciting phase, yeah. Like, also we're in a good time. People are doing so many different things, right? I keep saying Priyanka Chopra, look at her. She's a voice, she's an activist, she's an entrepreneur, she's an actor, you know, she's a mother. So we're in a very great time and everyone's celebrating every facet of your life. So, yeah. ನೋಡಿದ್ರಾ, ನಾನು ಪಾಡ್ಕಾಸ್ಟಿಗೆ ಇಷ್ಟೆಲ್ಲ ಇಟ್ಕೊಂಡು ಕೂತ್ಕೋತೀನಿ ವಿತ್ ದಿಸ್ ಬ್ರೈನ್ ಆಫ್ ಮೈನ್ ಆ್ಯಂಡ್ 2 years ಆಲ್ ಯೋರ್ಸ್ ಆ ಥರ. ಬಟ್ ಹೌ ಡು ಯು ಪ್ರಿಪೇರ್ ಫಾರ್ ಯೋರ್ ಪಾಡ್ಕಾಸ್ಟ್? Flip the script. My preparation is it goes before. I think it's pretty much, I'm sure it's pretty much the same. One, mostly nandella friends bandide nam show alli, right? That's why I have only like 8-9 guests that I've had on my show. Now background check madodu, but I also keep thinking ನಾನು ತುಂಬ ಇಂಟರ್ವ್ಯೂಸ್ ನೋಡ್ತೀನಿ ವೇರ್ ದೋಸ್ ಕ್ವೆಶನ್ಸ್ ಹ್ಯಾವ್ ನಾಟ್ ಬಿನ್ ಆಸ್ಡ್. I wanted to be a little different, right? It has to have a deeper thing, more deep hogodu. You know, it's not about, okay, what's your next movie or what's your next project, right? It's about, let's go deeper and understand why this person is the person that he is or she is, and why does he do what he does. And so I do a little bit of background thing, and yeah, that's my preparation. And I have these little like cue cards also in front of me, but it's cute how you make little notes. I don't make notes, but I'm constantly like looking into my notes. Yeah. Nice. This is my cue card, which is not a card clearly. This is like an A4 thingy. Yeah. Interesting, Shubhra. So I guess ಎಲ್ಲ ಮಾತಾಡಿದ್ವಿ. I think apart from now ನಿಮ್ಮ spiritual beliefs and ದೇವರು, as a South Indian girl, ಎಲ್ಲರಿಗೂ ಗೊತ್ತಿರುತ್ತೆ ನಮಗೆ ಸ್ವಲ್ಪ ದೇವರು ಕಲ್ಚರು ಅಲ್ಲಿಂದಲೇ ಸ್ಟ್ರಾಂಗ್ ಆಗಿ ಬಂದಿದೆ. ಹೌದು. ನೀವು ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡಿದ್ರಿ, ಅಥವಾ ಡಿಡ್ ಯು ಕ್ವೆಶನ್ ಇಟ್, ಅಥವಾ ಡಿಡ್ ಯು ಎಕ್ಸ್ಪರಿಮೆಂಟ್ ವಿತ್ ಇಟ್, ಆ್ಯಂಡ್ ವೇರ್ ಡು ಯು ಸ್ಟ್ಯಾಂಡ್ ಇವತ್ತಿಗೆ? ನಾನು ಕ್ವೆಶ್ಚನೇ ಮಾಡಿಲ್ಲ. ನಮ್ಮ ಅಮ್ಮ ಪ್ಲೇಸ್ ಸಚ್ ಅ ಬಿಗ್ ರೋಲ್ ಅಂತ ನಿಮಗೆ ಎಲ್ಲರಿಗೂ ಅರ್ಥ ಆಯಿತು. ಸೊ ಅವರು ನಮ್ಮ ಮನೇಲಿ ದೊಡ್ಡ ಪೂಜೆ ಎಲ್ಲ ಇರಲಿಲ್ಲ. ಇಟ್ಸ್ ನಾಟ್ ಲೈಕ್ ದೊಡ್ಡ ಪೂಜೆ ಮಾಡಬೇಕು ಅದೆಲ್ಲ ಇರಲಿಲ್ಲ. ನಮಗೆ ಒಂದು ಚಿಕ್ಕ ಇದು ಒಡಿಯೋಸೆ ದೇವಸ್ಥಾನ ಥರ ಇತ್ತು ನಮ್ಮ ಮನೆಯಲ್ಲಿ, ಇವಾಗಲೂ ಅದೇ ಇದೆ. ಹೋಗಿ ನಾವು ಪ್ರೇ ಮಾಡಬೇಕು ಅಂತ, ಅದು ಬೊಲ್ಚ ವೀಸೆ ನಮ್ಮ ಕೊಡತಕ್ಕಲ್ಲಿ. ಇಟ್ಸ್ ಲೈಕ್ ಲೈಟ್ ದ ಲ್ಯಾಂಪ್, ಯು ನೋ, ಆ್ಯಂಡ್ ಬೊಲ್ಚ ಇಸ್ ದ ಲ್ಯಾಂಪ್ ನಮ್ಮ ಕೂರ್ಗಿಯಲ್ಲಿ. ಸೊ ಅದನ್ನ ವಿ ಲೈಟೆಡ್ ಆ್ಯಂಡ್ ವಿ ಪ್ರೇ, ಆ್ಯಂಡ್ ಅಮ್ಮ ಹೇಳ್ತಾ ಇದ್ರು, ಜಸ್ಟ್ ಆಸ್ಕ್ ಗಾಡ್ ಆ್ಯಂಡ್ ಹಿ ವಿಲ್ ಗಿವ್ ಅಂತ. ಆ್ಯಂಡ್
I've asked God and He's given, and ಅನ್ನನ ಜಾಸ್ತಿ ಕ್ವೆಶ್ಚನ್ ಮಾಡಲೇ ಇಲ್ಲ. ಐ ಫೀಲ್ ಲೈಕ್ ದ್ಯಾಟ್ ಇಸ್ ಒನ್ ಬಿಕಾಸ್ ನಾನು ತುಂಬ ಕ್ಯೂರಿಯಸ್. ಎಲ್ಲನೂ ನಾನು ಎಲ್ಲ ಮಾಡಿದ್ರೇನು ವೈ ದಿಸ್ ವೈ ನಾಟ್ ದಿಸ್ ಅಂತ ಮಾಡ್ತೀನಿ. ಬಟ್ ದಟ್ಸ್ ಒನ್ ಪಾರ್ಟ್ ಇನ್ ಮೈ ಲೈಫ್ ನಾನು ಜಾಸ್ತಿ ಕ್ವೆಶನ್ ಮಾಡಿಲ್ವಾ? It's like I believe there is God. He's helped me in tough, difficult times. I am where I am because of Him. And ಅದನ್ನ ನಾನು ಜಾಸ್ತಿ ಓವರ್ ಆನಲೈಸ್ ಓವರ್ ಕ್ವೆಶ್ಚನ್ ಮಾಡಲೇ ಇಲ್ಲ. Yeah. That's nice. Yeah. That brings me to ನನ್ನ ನೆಕ್ಸ್ಟ್ ಕ್ವೆಶನ್. ಇವತ್ತೆಲ್ಲ ನಾವು ಮ್ಯಾನಿಫೆಸ್ಟೇಷನ್ ಅಂತ ಮಾತಾಡ್ತೀವಿ, ಬಟ್ ಸಮ್ವೇರ್ ದೇವ್ರ ಹತ್ರ ಬೇಡ್ಕೊಂಡಾಗ ವಿ ಆರ್ ಟ್ರೈಂಗ್ ಟು ಡೂ ಲಾಟ್ ಆಫ್ ಥಿಂಗ್ಸ್ ದಟ್ ದ ಮ್ಯಾನಿಫೆಸ್ಟೇಷನ್ ರೂಲ್ಸ್ ಆರ್ ಲೈಕ್ you ask. By asking, you are basically telling your own self as to Yeah. what you want. Namtira. So what is your experiment with manifestation? Big believer of manifestation. I feel like the power of the mind is so strong. You can ನೀವು ಅದನ್ನ envision ಮಾಡಿದ್ರೆ ಕೇಳಿದ್ರೆ ಯೂನಿವರ್ಸ್ನ you will receive it back. A book Secret, it's, I mean, there's so many books that have come out of that. For me, it started. Manifest ಕೂಡ ಬಂದಿದೆ. Yeah, Manifest by exactly. Roxy, But it Nafisi. started for me with the book Secret, which was so many years ago. Yeah. It's so true. It's not up to you. How can you want to dream of that yacht? It's not like, oh, how will I get that yacht? No, it's your place is to just ask for what you want and work towards it. Ask ಮಾಡಿ ಕೂತ್ಕೊಳ್ಳೋದು obviously ಯಾರಿಗೂ ಸಿಗಲ್ಲ, you have to ask for it with the truest self, work towards it, and you will receive it. That's like saying, okay, I want a mango. And you walk towards it, maybe universe helps you find the mango easier. Yeah, you'll find that tree, you'll find ways, it'll just get easier for you to get that mango. ಅನ್ಕೋಬೋದು. Yeah, exactly. But you have to do the work also. So I feel like manifest, do those steps to getting to that manifestation, it'll work. Yes. Do you have vision board? ಮನೆಯಲ್ಲಿದೆಯಾ? Yeah. ಇದೆಯಾ? Yeah. ಅಯ್ಯೋ, ಇವಾಗೆಲ್ಲ ಇಂಟರ್ನೆಟಲ್ಲಿ ಎಷ್ಟು ವಿಡಿಯೋಸ್ ಇದೆ ಅಂದರೆ Yeah. ವಿಷನ್ ಬೋರ್ಡ್ ಅಂತೆ. I've seen people's videos wherein they've written 25 lakhs, 50 lakhs, ಈ ಥರ ದುಡ್ಡು ಎಲ್ಲ bedroom ಎದ್ದ ತಕ್ಷಣ ಕಾಣಬೇಕು. Yeah. Somewhere if I analyze it, no, it's nothing but a reminder to your own self as to what you should be looking at. It's so simple. Actually, think about it, Ala. What is that saying? That, okay, you wake up every day, you're seeing 25 lakhs. It's not like you're going to win a lottery. You have to work towards that. So it's like, oh, I want to make that. What is going to give me that? Working towards a certain thing. So you work towards ನಿಮ್ದೇ that ಪ್ಲಾನ್ every ನೀವೇ. day. It's like a web that you're going to build. Exactly. ಒಂದು Yeah. ಮಾತಿದೆ, ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್. Exactly. ವಿಷನ್ ಬೋರ್ಡ್ ಇಸ್ Yeah. probably Yeah, it's like a reminder. Yo, wake up. This is what you want. Get that thing in. Anta. ಏನೇನು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಕೇಳ್ಬೋದಾ? ನಾನು ಏನೆಲ್ಲ ಮಾಡ್ತಾ ಇದ್ದೀನಿ is a product of manifestation. Yes, for sure. ಬಿಕಾಸ್ ನನಗೆ ಮ್ಯಾನಿಫೆಸ್ಟೇಷನ್ ಎಲ್ಲ ಅರ್ಥ ಆಗೋ ಹೊತ್ತಿಗೆ ಗೊತ್ತಿಲ್ಲದಂಗೆನೆ ಮಾಡಿದ್ದು. Okay. Like the chala, the desire, the want, Yeah. and you chase it, you do things that you're supposed to. Yeah. And the And it's universe happened. is listening Exactly. to you and That accidentally is also, there are different aid. kinds. Like you wanted it, you made it happen. Some people have to write it, it makes it happen like that. Yeah. ನಿಮ್ದೇನು ಯು ರೈಟ್ ಇಟ್ ಅಥವಾ ವಾಟರ್ ಮ್ಯಾನಿಫೆಸ್ಟೇಷನ್ ಏನೇನೋ ಇದೆ ಇವತ್ತು? ಇಲ್ಲ ಅಷ್ಟೆಲ್ಲ, as I said, I've journaled. I made a vision board, keeping my head in that positive, like I want this, having that, like that clear vision that this is what I want, this is what I want to become. I've had those clear visions and I have to work towards it. I just can't be sitting on it and saying I want this anta. So tips for people who are beginners, manifestation, anything that you would like to tell? Write what you want. Write what you want. It really freaking works. Yeah? It's ಅದಕ್ಕೆ worked with ಟೈಮ್ ಲೈನ್ me. ಅಂತ ಏನಾರು ಇದೆಯಾ? You don't have to put ಬರ್ದು- timeline. See, I'm expert alla. I'm not preaching But like I'm whatever an has worked expert. for But you, what's yeah. worked for me is I write what I want. There's a power in that. You're reiterating what you feel. You're looking at something. Meditate. There's so many kinds of meditations of like envisioning what you really want. It happens, right? You become what you're actually seeing, right? Like how you say you are what you eat. You kind of become what you're Oh, seeing that's a also. brilliant line. Yeah. You're So what you see. yeah, you are So what you see well, also. yeah. So make these things right, meditate, and yeah, it'll happen. Amazing, Shubhra. ಲಾಸ್ಟ್ಲಿ ಇನ್ನೇನು ಸಮಾಚಾರ? I had a ball. Thank you. ನೀವು was ಎಲ್ಲ just questions curious. ಕೇಳಿದ್ದೀವಿ. Like profession, personal, future, everything. So ತುಂಬಾ ಇಷ್ಟ ಆಯ್ತು. Thank you so much. ಅರೆ ಇಟ್ ವಾಸ್ ನೈಸ್ Yes. seeing the human side of you, Yes, yeah. how you are, why you are a certain way, Yeah. who you are, Yeah. who you want to be. Yes.
watch over your own self while the world is going to watch you Thank through you. your Thank you. And ಎಲ್ಲ amazing on activities. ನೀವೇನ್ ಮಾಡ್ತಾ ಇದ್ದೀರಾ. It's not easy to do 300. Like how many guests did you say you've done? ಈಗ 300 ಆಗಿದೆ Yeah, ಕನ್ನಡದಲ್ಲಿ 300 guests ಮಾಡೋದು is not easy at all. ನಾನು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ, so I know it. So it's amazing. Keep at it and you will do amazing work in future too. ಥ್ಯಾಂಕ್ ಯು ಶುಭ್ರಾ. Yeah. Now is the time ನಿಮ್ಗೊಂದು ಬುಕ್ ಕೊಡಬೇಕು. Oh wow. ಸಿನ್ಸ್ ಯು ಆರ್ ಅ ರೈಟರ್ ಆ್ಯಂಡ್ ಅ ರೀಡರ್. Yes. Books ನನಗೆ ಫೇವ್ರೆಟ್ ಗಿಫ್ಟ್, ಎಲ್ಲರಿಗೂ ಗೊತ್ತು. Yeah. This is by Shaurya Kapoor. Okay. The Art of Not Overthinking. Love it. I'm not sure if you have stumbled upon this. I mean, I must have heard of it, but like I love the name title, of the no? book. Yeah. Believing in yourself and building your dream life, okay? ನೋಡಿ ಇದರಲ್ಲಿ ಯಾವುದೋ ಒಂದು 2-3 ಹೊಸ ಪರ್ಸ್ಪೆಕ್ಟಿವ್ಸ್, ಥಾಟ್ಸ್, ಪ್ರಾಕ್ಟಿಸಸ್ ಮೈಟ್ ಆ್ಯಡ್ ಮೋರ್ ಟು ಯೋರ್ ಕಿಟಿ. Amazing. Thank you so much. ವೈಲ್ ಐ ಸೈನ್ ದಿಸ್, Yes. 3 ಗೆಸ್ಟನ್ನು ನಾಮಿನೇಟ್ ಮಾಡಿ ಯಾರನ್ನ ಜಸ್ಟ್ ಕ್ಯೂರಿಯಸ್ಗೆ ಕರೆಸ್ಬೇಕು. I think you should get Shobita Dulapalia. Okay. Shruti Hassan. ಅಮೇಝಿಂಗ್. Okay. Modi. Narendra Modi ji. ದಿಸ್ ಇಸ್ ಫಾರ್ ನ್ಯಾಷನಲ್ ಲೆವೆಲ್, ಓಕೆ? Yeah. ಕನ್ನಡ ಪಾಡ್ಕಾಸ್ಟ್ಗೆ Yash. Have you got Sudeep sir? He'll be interesting. Yeah. ಆಲ್ ಇಂಟ್ರೆಸ್ಟಿಂಗ್ ಸಜೆಷನ್ಸ್. ಮೇ ಐ ಆಸ್ಕ್ ಯಾಕೆ ಅವರ ಹೆಸರುಗಳನ್ನು ತೊಗೊಂಡ್ರಿ ಅಂತ, ಲೈಕ್ ಪ್ಯಾನ್ ಇಂಡಿಯಾ ಅಂತ ಬಂದರೆ? Shruti Hassan, she lives by her own rule book, and I love that. She's been so open. Even if it's plastic surgery, she owns it. Even if it's like dating whoever, she owns it. And ಏನು knitting- ಮುಚ್ಚು ಮರೆ ಮಾಡಿಲ್ಲ, ಇಮೇಜ್ No, ಅಂತ. she owns what she does, and I love that about her. Shobita Dulapalia is one of the most intelligent girls I have spoken to, and whenever I watch her interviews, I feel like she's so smart. And ವೈ ಡು ಯು ಸೇ ಶೀಸ್ ಸ್ಮಾರ್ಟ್ ಅಂದರೆ ಏನು? ವಾಟ್ her perspective. ಕಾರ್ಡ್ I think her perspective Stuck to a a chord. lot of things in life are very interesting. It's like ಉದಾಹರಣೆಗೆ? it just it's a very balanced approach to a lot of things, whichever she says. It's not like great or something like that, but it's very, very balanced approach. And she also can articulate what she feels very, very well, which I think is a strength. So yeah, that's why. ನೈಸ್. ನಾನು ಇವಾಗ ಯೋಚನೆ ಮಾಡ್ತಾ ಇದ್ದೀನಿ, ವಾಟ್ ಡು ಐ ರೈಟ್ ಟು ಯು ಅಂತ. ಯಾ, ಜಸ್ಟ್ ಪ್ಲೇ ಆಫ್ ವರ್ಡ್ಸ್ ವಿತ್ ಯೋರ್ ನೇಮ್. ಡಿಯರ್ ಶುಭ್ರಾ, continue to keep your heart agenda shubhra, multitasking through life. Wish you an adventurous road ahead. How sweet. Lots of love. JC RR 22/7 I love 725. that note. I love that. You've done two things which Thank you so much. you've done two things that I absolutely love, which is like when you leave notes for me and giving me a book are like two of my favorite things. So thank you so much. Thank you, Shubhra. Thank you. You know, it's always like we meet as strangers. We Oh, leave as okay. Gifts. somebody who've been known each other forever. I think Yeah. that's what the podcast space. So, that's why I brings love out. these things. Thank you. So This many is for gifts. you. Music pillow from Repose. One more. One more. One for the mind. So many gifts, One for the guys. body. Yeah. And something for your spirit. Literally, I'm giving you a bottle of spirit. Not to drink, but to smell good. Oh, really? Okay. You really smell good in your head. Yeah. Now it's time for the body, I guess. Oh, wow. Make your own perfume or kadenda. Here's a personalized bottle which has your name on it. So that's for you. Lovely. Thank you. Thank you so much. Has it got the right? Yeah. ಪ್ರತಿಯೊಬ್ಬರು ಇಲ್ಲಿ ಬಂದಾಗ ಸಾಕಷ್ಟು ಹೊಸ ಆಲೋಚನೆಗಳು ಕಾಣುತ್ತೆ. ಅವ್ರು ನಿಂತಿರುವಂತಹ ವಿಚಾರಗಳು ಎದ್ದು ಕಾಣುತ್ತೆ. ಎಸ್ಪೆಷಲಿ ಆ್ಯಕ್ಟರ್ಸ್ ಬಂದಾಗ ಆ್ಯಕ್ಟಿಂಗ್ ಅವರಿಂದ ಪರ್ಫಾರ್ಮೆನ್ಸನ್ನು ಆಚೆಗೆ ತೆಗಿಬೋದು. ಆದರೆ ಪ್ರತಿಯೊಂದು ಹೆಣ್ಣು ಇಲ್ಲಿಗೆ ಬಂದಾಗ ಅವರಲ್ಲಿರೋ ಗಟ್ಟಿತನ ಈ ಪ್ರಪಂಚ ಆಚೆಗೆ ಹೇಗೆ ತಂದಿದೆ, ಯಾಕೆ ತಂದಿದೆ, ಅವೆಲ್ಲ ನೋಡೋಕ್ಕೆ ಸಿಗತ್ತೆ. ಇನ್ನು ಈ ಗಟ್ಟಿತನ, ನಮ್ತನ, ನಿಮ್ತನ ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಒಂದು ಕಥೆ ರೀ. ಒಂದು ಸಮುದ್ರದಲ್ಲಿ ತುಂಬ ಬಿರುಗಾಳಿ ಮತ್ತು ಅಲೆ ಎದ್ದಂಥ ಒಂದು ವಾತಾವರಣದಲ್ಲಿ ಒಂದು ಹಡಗು, ಒಂದು ವಾರ್ಶಿಪ್ಪು ಸಿಗಾಕೊಂಡಿರುತ್ತೆ. ದೂರದಲ್ಲಿ ಒಂದು ಲೈಟ್ ಕಾಣಿಸ್ತಾ ಇರುತ್ತೆ ಆ ಹಡಗಿಗೆ. ಅದು ಲೈಟ್ ದೂರದ ಲೈಟ್ ನೋಡಿಬಿಟ್ಟು ಈ ವಾರ್ಶಿಪ್ಪಿಂದ ಒಂದು ರೇಡಿಯೋ ಸಿಗ್ನಲ್ ಹೋಗುತ್ತೆ. 10 ಡಿಗ್ರಿ ನೀವು ಇದು ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೊಲೈಷನ್ ಆಗುತ್ತೆ, ಗುದ್ಕೊಂಬಿಡ್ತೀವಿ ಅಂತ. ಆ ಕಡೆಯಿಂದ ಮತ್ತೆ ಅದೇ ರೇಡಿಯೋ ಸಿಗ್ನಲಿಂದ ಬರುತ್ತೆ, ನೀವೇ 10 ಡಿಗ್ರಿ ಚೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆಕ್ಸಿಡೆಂಟ್ ಆಗುತ್ತೆ ಅಂತ.
ಈ ಕಡೆ ಇದ್ದಿದ್ದು ವಾರ್ಶಿಪ್ಪಲ್ಲಿರೋನು ಕೋಪ ಬಂದ್ಬಿಟ್ಟು ದಿಸ್ ಇಸ್ ದ ಕ್ಯಾಪ್ಟನ್ ಸ್ಪೀಕಿಂಗ್, ಇದು ನೇವಿ ಶಿಪ್ಪು, 10 ಡಿಗ್ರಿ ನೀವು ಚೇಂಜ್ ಮಾಡ್ಕೊಳ್ಳಿ ಇಲ್ಲಾಂದರೆ ಆಕ್ಸಿಡೆಂಟ್ ಆಗುತ್ತೆ ಅಂತ. ಆ ಕಡೆಯಿಂದ ಒಂದು ರಿಪ್ಲೈ ಬರುತ್ತೆ, ಹಲೋ ನೀವು ಲೈಟ್ ನೋಡ್ತಾ ಇದ್ದೀರಲ್ಲ, ಅದು ನನ್ನ ಶಿಪ್ ಅಲ್ಲ, ನನ್ನ ಲೈಟ್ ಹೌಸು. ನಾನೇ ಹೇಳ್ತಾ ಇದ್ದೀನಿ, ನೀನು ನಿನ್ನ ದಿಕ್ಕನ್ನು ಬದಲಾಯಿಸ್ಕೊಂಡಿಲ್ಲ ಅಂದರೆ ನೀನು ಲೈಟ್ ಹೌಸಿಗೆ ಗುದ್ಕೊಂಡು ನಿಂದು ಆಕ್ಸಿಡೆಂಟ್ ಆಗಿ ನಿಂದೇ ದೋಣಿ ಮುಳುಗತ್ತೆ ಅಂತ. ಆವಾಗ ಆ ಕಡೆಯಿಂದ ಈ ಕಡೆ ವಾರ್ಶಿಪ್ಪಿಂದ ಫುಲ್ ರೇಡಿಯೋ ಸೈಲೆನ್ಸಲ್ಲಿ ಆಮೇಲೆ ಬಂದಿದ್ದೇನೋ ಏನಿಲ್ಲ ಮಾತು, ಹಡಗು ಅದಾಗದೇ ಡೈರೆಕ್ಷನನ್ನು ಚೇಂಜ್ ಮಾಡ್ಕೊಂಡು ಹೋಯ್ತಂತೆ. ಅಂದರೆ ಇದರಿಂದ ಏನು ಈ ಕಥೆಯಿಂದ ತಿಳ್ಕೊಳ್ಳೋಕೆ ಸಿಗುತ್ತೆ ಅಂದರೆ, ಕೆಲವು ಸತಿ ನಾವು ಲೈಟ್ ಹೌಸ್ ಇದ್ದಂಗೆ, ನಾವು ನಮ್ಮ ಮೌಲ್ಯಗಳು, ನಾವು ಯಾರು, ಪ್ರಪಂಚ ಕೆಲವು ಘಟನೆಗಳನ್ನು ಕೊಡುತ್ತೆ, ಕೆಲವು ಸಿಚುವೇಶನ್ಸ್ಗಳು ನಾವೇನು ಬಿಟ್ಕೊಡ್ಬೇಕಾ ಏನು ಎಲ್ಲವನ್ನ ಪರೀಕ್ಷೆ ಮಾಡುತ್ತೆ. ಆದರೆ ನಾವು ನಮ್ಮ ಮೌಲ್ಯಗಳಿಗೆ, ನಮ್ಮತನಕ್ಕೆ ಒಬ್ಬರೇ ಆಗಿ ನಿಂತರೂ ಕಷ್ಟ ಆದ್ರೂ ಯಾಕೆ ನಿಲ್ಲಬೇಕು, ಹೇಗೆ ನಿಲ್ಲಬೇಕು, ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಈ ಕಥೆ ಒಂದು ಚಿಕ್ಕ ಉದಾಹರಣೆ. ಹಾಗಂತ ಎಲ್ಲದಕ್ಕೂ ನಿಲ್ಲಬೇಕಾ, ಅದು ನಮ್ಮಲ್ಲಿರುವಂಥ ಜಾಣತನ, ಎಲ್ಲಿ ನಿಲ್ಲಬೇಕು ಎಲ್ಲಿ ನಿಲ್ಲಬಾರ್ದು. ಐ ಹೋಪ್ ಈ ಒಂದು ಇವತ್ತಿನ ಕಥೆ ಈ ಪ್ರಪಂಚದ ಈ ಜಂಜಾಟದಲ್ಲಿ ಯಾವಾಗ ನೀವು ಲೈಟ್ ಹೌಸ್ ಆಗಬೇಕು, ಯಾವಾಗ ನೀವು ಆ ವಾರ್ಶಿಪ್ ಆಗಬೇಕು ಅನ್ನೋ ಒಂದು ಪರಿಜ್ಞಾನ ಸದಾ ನಮ್ಮೆಲ್ಲರನ್ನು ಕಾಪಾಡಲಿ ಅಂತ ಈ ಒಂದು ಕಥೆ ಮೂಲಕ ಇವತ್ತಿನ ಜಸ್ಟ್ ಕ್ಯೂರಿಯಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಕೊನೆಯದಾಗಿ ಪ್ರತಿಯೊಂದು ಎಪಿಸೋಡಲ್ಲಿ ನಾವು ಕೇಳೋದಿದೆ, ನೀವು ಏನು ನೋಡಿದ್ರಿ ಅಂತ. ಅವರ ಮುಖ ನೋಡೋದಾಗಿರಲಿ, ಅವರ ಬಾಡಿ ಆಫ್ ವರ್ಕ್ ನೋಡೋದಲ್ಲ, ಆ ವ್ಯಕ್ತಿಯಲ್ಲಿ ನೀವೇನು ನೋಡಿದ್ರಿ ಅನ್ನೋದು ನಿಮಗೆ ನಾನು ಪ್ರತಿಯೊಂದು ಎಪಿಸೋಡ್ ಎಂಡಲ್ಲೂ ಕೇಳೋ ಪ್ರಶ್ನೆ. ಏನು ನೋಡಿದ್ರಿ ಅನ್ನೋದು ಮುಂದೆ ನಿಮ್ಮ ಲೈಫ್ನ ಕೆಲವು ಘಟನೆಗಳಲ್ಲಿ ಅದಕ್ಕೆ ನಿಮಗೆ ಉತ್ತರ ಸಿಗುತ್ತೆ. ನೋಡಿದ್ರಾ ಅಥವಾ ಸುಮ್ಮನೆ ಇಲ್ಲಿ ನೋಡಿ ಅಲ್ಲೇ ಬಿಟ್ರಾ ಅಂತ. ಕೊನೆಯದಾಗಿ ಅಫ್ಕೋರ್ಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾವ 3 ಅತಿಥಿಗಳನ್ನು ನೀವು ಕೂಡ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀರ, ಯಾವುದೇ ಕ್ಷೇತ್ರದವರಾಗಿರಲಿ. ನೀವು ಕಮೆಂಟ್ ಹಾಕಿ, ಒಂದಲ್ಲ ಒಂದು ದಿನ ಇಲ್ಲಿದ್ದೇ ಇರ್ತಾರೆ. ಇದಕ್ಕೆ ಇಲ್ಲಿಯ 250 ಎಪಿಸೋಡ್ಸ್ಗಳು ಸಾಕ್ಷಿಯಾಗಿದೆ. ಮತ್ತೆ ಸಿಗೋಣ. ನಮ್ಮ ಜಸ್ಟ್ ಕ್ಯೂರಿಯಸ್ ಇಂಡಿಯಾಗೂ ಕೂಡ ನೀವು ಕೊಡ್ತಾ ಇರುವಂಥ ಪುಷ್ಟಿ, ಪ್ರೋತ್ಸಾಹ, ಇನ್ಫ್ಯಾಕ್ಟ್ ಅಲ್ಲಿ ಇನ್ನೂ ಕನ್ನಡಕ್ಕೆ ಬಂದಿರೋ ಥರ ದೊಡ್ಡ ದೊಡ್ಡ ಸ್ಟಾರ್ ನಟರು, ಸೆಲೆಬ್ರಿಟೀಸ್ಗಳು ಬರದೇ ಇದ್ರೂ ಕಾಂಟೆಂಟ್ ಇಸ್ ಕಿಂಗ್ ಅನ್ನೋದಕ್ಕೆ ಕೆಲವು ಸತಿ ಒಳ್ಳೊಳ್ಳೆ ವ್ಯೂಸ್ಗಳನ್ನು ಕೊಟ್ಟಿದ್ದೀರಾ. ಮೈ ಫೇವ್ರೆಟ್ ಲೈನ್ ಇಸ್ ಆಲ್ವೇಸ್, ಕಾಂಟೆಂಟ್ ಇಸ್ ಕಿಂಗ್, ಆದರೆ ಕನೆಕ್ಷನ್ ಇಸ್ ಆಲ್ವೇಸ್ ದ ಕಿಂಗ್ಡಮ್. ಸೊ ಲೆಟ್ಸ್ ಬಿಲ್ಡ್ ದಿಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಮೊನ್ನೆ ಹಿಂಗೆ ಗಾಡಿ ಓಡಿಸ್ಬೇಕಾದ್ರೆ ಯೋಚನೆ ಮಾಡಿದೆ, ಸ್ಟೇ ಕ್ಯೂರಿಯಸ್ ಅಂತ ಹೇಳಿ ಶೋನ ಎಂಡ್ ಮಾಡಿಬಿಡ್ತೀನಲ್ಲ, ಹೆಂಗೆ ಕುತೂಹಲದಿಂದ ಇರೋದು ಅಂತ ನೀವು ಯಾವ ಥರ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಯಾರಾದರೂ ಹೊಸದು ಮಾತಾಡ್ತಾ ಇದ್ದಾರೆ ಕೇಳಿ. ನಮ್ಮಲ್ಲಿ ಎಷ್ಟೋ ಜನ ನಾನು ಸುತ್ತಮುತ್ತನೇ ನೋಡ್ತಾ ಇರ್ತೀನಿ, ಏನೋ ಮಾತಾಡ್ತಾ ಇರ್ತಾರೆ, ಇವ್ರ ಪಾಡಿ ಇವ್ರು ಕಿವಿ ಆಫ್ ಮಾಡ್ಕೊಂಬಿಟ್ಟು ಎಲ್ಲೆಲ್ಲೋ ನೋಡ್ತಾ ಇರ್ತಾರೆ. ಲಾಸ್ ಅವ್ರಿಗಲ್ಲ, ಲಾಸ್ ಯಾರಿಗೆ ಅನ್ನೋದು. ಹೊಸದೆಲ್ಲಿರುತ್ತೋ ಅಲ್ಲಿ 2 ಕಿವಿ ಇರೋದು ಓಪನ್ ಮಾಡಿ ಮನಸ್ಪೂರ್ವಕವಾಗಿ ಕೇಳಿ. ಗೊತ್ತಿಲ್ಲದೆ ಇರೋ ವಿಚಾರದ ಬಗ್ಗೆ ಅಟ್ಲೀಸ್ಟ್ ಒಂದು 4 ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಚಾಟ್ GPT, AI ಇವತ್ತೆಲ್ಲ ಎಂತೆಂಥದ್ದು ಪ್ರಪಂಚ, ಅದಕ್ಕೂ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿ. ಗೊತ್ತಿಲ್ಲದಿರೋದು ಏನಾದರೂ ಒಂದನ್ನು ಪ್ರತಿದಿನ ಕಲಿತೆ ನಿದ್ದೆ ಮಾಡಬೇಕು, ಅವತ್ತೇ ತಿಂದಿದ್ದು ಅರಗತ್ತೆ ಅನ್ನೋ ಥರ ಆ್ಯಟಿಟ್ಯೂಡಲ್ಲಿ ಇರಿ. ಐ ಥಿಂಕ್ ದ್ಯಾಟ್ಸ್ ಹೌ ಯು ಕ್ಯಾನ್ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ವಿತ್ ಜಸ್ಟ್ ಕ್ಯೂರಿಯಸ್ ಆ್ಯಂಡ್ ದ ವರ್ಲ್ಡ್. ಹೌದು ಬರಲಾ?